ನಮಸ್ಕಾರ. ಆಗಮಿಸಿರುವ ವಿಶ್ವಾವಸು ಸಂವತ್ಸರದ ಯುಗಾದಿ ಹಬ್ಬ ಬಹಳ ಅದ್ಭುತವಾದಂತಹ ಕಾಲದ ಘಟ್ಟವನ್ನು ಮೇಷ, ವೃಷಭ, ಮಿಥುನ ಈ ರೀತಿಯ ರಾಶಿಯ ಜನರಿಗೆ ಯಾವ ರೀತಿಯಲ್ಲಿ ಅದು ನಿರ್ಮಿಸಿಕೊಡುತ್ತೆ ಅಥವಾ ನಿರ್ಮಾಣದ ಹಂತದಲ್ಲಿ ಯಾವ ರೀತಿಯ ತೊಂದರೆಗಳನ್ನು, ಬಿಕ್ಕಟ್ಟುಗಳನ್ನು ಸೃಷ್ಟಿಸುತ್ತೆ, ಇಲ್ಲ ಇಡೀ ವರ್ಷದ ಅವಧಿ ಒಂದು ಅದ್ಭುತ ಜೀವನದ ಸಂದರ್ಭವನ್ನಾಗಿ ಅದು ಕಟ್ಟಿಕೊಡ್ತದೋ, ಇವನ್ನೆಲ್ಲ ಇವತ್ತು ನಾವು ಸ್ವಲ್ಪ ವಿಶ್ಲೇಷಿಸೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮೇಷರಾಶಿಯ ಎಲ್ಲರಿಗೂ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ವೀಕ್ಷಕರಿಗೆ ಹೊಸ ವರ್ಷದ ವಿಶ್ವಾವಸು ಸಂವತ್ಸರದ ಯುಗಾದಿ ಶುಭಕಾಮನೆಗಳು. ಮೇಷರಾಶಿಯ ಜನ ಬಹಳ ರೀತಿಯಲ್ಲಿ ಸಾಧಾರಣವಾಗಿ ಅವರ ಗುಣಧರ್ಮಗಳನ್ನು ಹೇಳುವಂಥವರು. ಇವರು ಉಗ್ರರಾಗಿರ್ತಾರೆ, ಕೋಪ ಬರುತ್ತೆ, ಕೋಪ ಬಂದಾಗ ಏನು ಮಾಡ್ತಾರೆ ಅನ್ನುವಂಥದ್ದು ಇವರಿಗೆ ತಿಳಿದಿರೋದಿಲ್ಲ ಎಂಬಿತ್ಯಾದಿ ಎಷ್ಟೋ ವಿಚಾರಗಳನ್ನು ಹೇಳ್ತಾರೆ. ಆದರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಕೇವಲ ಒಂದು ರಾಶಿಯ ಜನ ಈ ರೀತಿಯ ಚೌಕಟ್ಟಿನಲ್ಲಿ ತಮ್ಮದಾದಂಥ ಒಂದಿಷ್ಟು ಗುಣಧರ್ಮಗಳನ್ನು ಹೊಂದಿರಬಹುದು ಹೇಳುವುದರ ಜೊತೆಗೆ ಅನೇಕ ರೀತಿಯ ಗ್ರಹಗಳ ವಿಚಾರಗಳು ಈ ರಾಶಿಯ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಾಗ ಉಗ್ರ ಸ್ವಭಾವ ಶಾಂತ ಸ್ವಭಾವವಾಗಿಯೂ ಪರಿವರ್ತನೆ ಹೊಂದಬಹುದು. ಈ ವರ್ಷದ ಸಂದರ್ಭದಲ್ಲಿ ಬಹಳ ಮಹತ್ತರವಾಗಿ ಈ ರಾಶಿಯವರಿಗೆ ಶನೈಶ್ಚರ ತನ್ನ ಏನು ಮಾರ್ಚ್ 29ರಿಂದ ಮೀನರಾಶಿಗೆ ಬರ್ತಾನೆ, ಆಗ 7.5 ವರ್ಷಗಳ ಶನಿ ಕಾಟವನ್ನು ಈ ರಾಶಿಯವರಿಗೆ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಮುಂದಿನ 7.5 ವರ್ಷಗಳ ಕಾಲ ಈ ಶನಿ ಕಾಟದ ತೊಂದರೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ದಿನಗಳಾಗಿವೆ. ಮತ್ತು ಈ ವಿಶ್ವಾವಸು ಸಂವತ್ಸರದ ಇಡೀ ಭಾಗ ಅವನು ಮೀನರಾಶಿಯಲ್ಲೇ ಇದ್ದಿರೋದರಿಂದ ಆರ್ಥಿಕವಾದಂಥ ವಿಚಾರಗಳಿಗೆ ಬಹಳಷ್ಟು ಎಚ್ಚರವನ್ನು ವೃಷಭ ರಾಶಿಯವರು ವಹಿಸಬೇಕಾಗ್ತದೆ. ಯಾಕೆ ಅಂತಂದರೆ ಶನೈಶ್ಚರ ಎಲ್ಲಿ ನೋಡ್ತಾನೋ ಆ ವಿಭಾಗ ಸ್ವಲ್ಪ ಕಷ್ಟಕರವಾಗುತ್ತೆ. ಮೇಷರಾಶಿಗೆ ಮೀನರಾಶಿಗೆ ಬಂದಂಥ ಶನೈಶ್ಚರ ಆರ್ಥಿಕ ಸ್ಥಾನವಾದಂಥ ವೃಷಭವನ್ನು ನೋಡೋದ್ರಿಂದ ಏನಾಗುತ್ತೆ, ಆರ್ಥಿಕವಾದಂಥ ಸ್ಥಿತಿಗತಿಗಳ ಮೇಲೆ ದೊಡ್ಡದಾದಂತಹ ಒಂದು ಏಟನ್ನು ಶನೈಶ್ಚರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಬಹುದಾದಂತಹ ವಿಚಾರ ಎಲ್ಲಿಂದ ತನ್ನ ಆ ಒಂದು ಮೂಲ ನಿಕ್ಷೇಪವನ್ನು ಎಳೆದುಕೊಳ್ಳುತ್ತೆ ಅಂತಂದರೆ, ಈ ಶನಿ ಕಾಟ ಅನ್ನುವಂಥದ್ದೇನಿರುತ್ತೆ, ಚಂದ್ರನ ಜೊತೆ ಬಂದಿರುವಂಥ ಹೊಡೆದಾಟದ ಪರಿಣಾಮವಾಗಿ ಈ ಶನಿ ಕಾಟ ನಿರ್ಮಾಣವಾಗುವಂಥದ್ದು. ಹಾಗಾಗಿ ಈ ಚಂದ್ರ ಮೇಷರಾಶಿಯಲ್ಲಿ ಇದ್ದರೂ ಕೂಡ ಚಂದ್ರ ಮೇಷರಾಶಿಯವರಿಗೆ ಅವನು 4ನೇ ಮನೆಯ ಯಜಮಾನ, ಸುಖದ ಮನೆಯ ಯಜಮಾನ. ಆ ಸುಖದ ನಾಶ ಶನೈಶ್ಚರನಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಧನ ಕನಕಗಳ ಬಗೆಗಾಗಿನ ವಿಚಾರ ನಾವು ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಳಕೊಳ್ಳುವುದರ ಮೂಲಕ, ಅಥವಾ ಯಾವುದೋ ಒಂದು ಪ್ರಾಪ್ತಿ ಬರುವದ್ದು ನಾವು ಏನನ್ನು ನಿರೀಕ್ಷೆ ಮಾಡ್ತಾ ಇರ್ತೇವೆ ಅದು ಆ ರೀತಿಯಲ್ಲಿ ಬಾರದೇ ಉಳಿಯುವುದರ ಮೂಲಕ, ಅಥವಾ ನಾವು ನಿರೀಕ್ಷೆ ಮಾಡಿದಂಥ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ವ್ಯಾಜ್ಯ ಕೋರ್ಟಿನವರೆಗೂ ಹೋಗುವಂಥ ವಿಚಾರ ಬಂದಾಗ ಆ ಕೋರ್ಟ್ನಲ್ಲಿ ನ್ಯಾಯ ಪರಿಹಾರ ಆಗಬೇಕಾದರೆ ಒಂದಿಷ್ಟು ವಿಳಂಬ ಆಗುವಂಥದ್ದಕ್ಕೆ ಸಾಧ್ಯವಾಗ್ತಾ ಹೋಗಿ ಯಾವುದನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೋ ಅದು ಒದಗಿ ಬರೋದಕ್ಕೆ ಹಣದ ವಿಚಾರದಲ್ಲಿ ತುಂಬ ತೊಂದರೆಗಳು ಎದುರಾಗ್ತವೆ. ಹಾಗಾಗಿ ಈ ತುಂಬ ತೊಂದರೆಗಳು ಬರುವಂಥ ಹಣದ ಬಗೆಗಿನ ವಿಚಾರದಲ್ಲಿ ಹೇಗೋ ಹಾಗೆಯೇ ನಾವು ನಮ್ಮ ಒಂದು ಶಕ್ತಿಯನ್ನು ಮೀರಿ ಹಣವನ್ನು ಕೊಡುವವರಿದ್ದಾರೆ ಅನ್ನುವುದರ ಮೂಲಕವಾಗಿ ಒಂದು ಸಾಲಕ್ಕಾಗಿ ಕೈಯನ್ನು ನಾವು ಯಾಚಿಸಿದರೆ, ಆ ಹಣಕ್ಕಾಗಿ ನಾವು ಪರದಾಡಿದರೆ ಏನಾಗುತ್ತೆ, ಕಟ್ಟಬೇಕಾದಂಥ ಬಡ್ಡಿಯ ಹೊರೆ ಈ ರಾಶಿಯವರಿಗೆ ದೊಡ್ಡ ರೀತಿಯ, ನಾವಿವತ್ತೇನು EMI ಅಂತ ಹೇಳ್ತೇವೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್, ಆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬಹಳ ದೊಡ್ಡ ಹೊರೆಯಾಗಿ ತಲೆನೋವಾಗಿ
ಯಾವುದೇ ರೀತಿಯ ಕನ್ಸ್ಟ್ರಕ್ಟಿವ್ ಆದಂಥ ಪ್ಲ್ಯಾನ್ಗಳನ್ನು ಮಾಡಿ ಜೀವನವನ್ನು ಗೆಲ್ಲಬೇಕಾದಂಥ ವಿಚಾರಕ್ಕೆ ಇದು ಅಡ್ಡಗಾಲನ್ನು ಇಟ್ಟುಬಿಡಬಹುದು. ಹಾಗಾಗಿ ಮುಖ್ಯವಾಗಿ ಬಹಳ ಎಚ್ಚರದಲ್ಲಿ ಹಣಕಾಸಿನ ವಿಚಾರವನ್ನು ಈ ವಿಶ್ವಾವಸು ಸಂವತ್ಸರದ ಇಡೀ ಒಂದು ವರ್ಷ ಮೇಷರಾಶಿಯವರು ನಿಯಂತ್ರಿಸಬೇಕಾದದ್ದು ಬಹಳ ದೊಡ್ಡ ಅನಿವಾರ್ಯತೆಯಾಗಿ ನಿಂತಿದೆ. ಆದರೆ ಒಂದೇ ಒಂದು ಸಮಾಧಾನಕರವಾದಂಥ ಅಂಶ ಏನು ಅಂತಂದರೆ, ಈ ರಾಶಿಯವರಿಗೆ ಈಗ ಆಲ್ರೆಡಿ ನಷ್ಟದ ಜಾಗದಲ್ಲಿ ಇರುವಂತಹ ಸರ್ಪ, ಅಂದರೆ ಸರ್ಪದ ಹೆಡೆ ಅದು ರಾಹು ಅಂತ ಕರೆಯಲ್ಪಡುತ್ತೆ, ಸರ್ಪದ ಬಾಲ ಅದು ಕೇತು ಅಂತ ಕರೆಯಲ್ಪಡುತ್ತೆ. ಈ ಸರ್ಪದ ಹೆಡೆ ಭಾಗವಾದಂಥ ರಾಹು ಏನಾಗ್ತಾನೆ, ಅವನು ಮೇ ಮಧ್ಯಭಾಗದ ಹೊತ್ತಿಗೆ ಅವನು ಮೀನರಾಶಿಗೆ ಇಲ್ಲಿ ಇದ್ದವನು ಕುಂಭರಾಶಿಗೆ ಬರೋದರಿಂದ ಮೇಷರಾಶಿಯವರಿಗೆ ಅನೇಕ ರೀತಿಯ ಲಾಭಗಳನ್ನು ಒದಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹಾಗಾದರೆ ರಾಹು ಕುಂಭರಾಶಿಗೆ ಬಂದಾಗ ಅವನಲ್ಲಿ ಆಗುವಂಥ ಪರಿವರ್ತನೆ ಏನು ಅಂತಂದರೆ, ಯಾವ ರಾಹು ಆ ವಿಷಕರವಾದಂತಹ ಒಂದು ತನ್ನ ಒಂದು ಕೆಮಿಸ್ಟ್ರಿಯನ್ನು ಇಟ್ಕೊಳ್ಳುತ್ತೋ ಅದು ಏಕಾದಶಕ್ಕೆ ಬಂದಾಗ ಮಾತ್ರ ವಿಷ್ಣು ಸ್ವರೂಪದಲ್ಲಿ ಅದು ತನ್ನದೇ ಆದಂಥ ಅನುಗ್ರಹವನ್ನು ಕೆಲವು ರಾಶಿಗಳಿಗೆ ಒದಗಿಸ್ಕೊಡುತ್ತೆ. ಅಂತಹ ಅನುಗ್ರಹವನ್ನು ಒದಗಿಸ್ಕೊಡುವಂಥದ್ರಲ್ಲಿ ಅದರಲ್ಲಿ ಮೇಷರಾಶಿಯವರು ಕೂಡ ತಮ್ಮ ಪಾಲನ್ನು ಪಡೆಯಬಹುದಾದಂತಹ ಒಂದು ಸದವಕಾಶ ಈ ವರ್ಷ ಒದಗಿ ಬರುತ್ತೆ. ಯಾಕೆ ಅಂತಂದರೆ ಏಕಾದಶಕ್ಕೆ ಬಂದಂತಹ ರಾಹು ವಿಷ್ಣು ಸ್ವರೂಪಿಯಾಗಿ ಎಲ್ಲ ರೀತಿಯ ಅನುಗ್ರಹವನ್ನು ಕೊಡ್ತಾನೆ. ಹಾಗಾದರೆ ವಿಷ್ಣು ರೂಪಿಯಾಗಿ ಕೊಡಬೇಕಾದಂಥ ಅನುಗ್ರಹ ಏನು? ಇಲ್ಲೂ ಒಂದು ಬಹಳ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪೌರಾಣಿಕ ಕಥೆಗಳು ಅಥವಾ ನಮ್ಮ ಏನು ವೇದದ ಕಥೆಗಳು ಇವೆಲ್ಲವೂ ನಾವು ತಿಳಿದುಕೊಂಡಂತೆ ವಿಷ್ಣುವಿನ ಪತ್ನಿ ಏನಾಗಿದ್ದಾಳೆ, ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಂ, ಇವಳು ಶ್ರೀರಂಗಧಾಮೇಶ್ವರಿಂ. ಶ್ರೀರಂಗ ಅಂತಂದರೆ ಅವನೇ ವಿಷ್ಣು, ಅಂತಹ ವಿಷ್ಣುವಿನ ಪತ್ನಿ. ಹಾಗಾಗಿ ವಿಷ್ಣುವಿನ ಅನುಗ್ರಹ ಇದೆ ಅಂತಂದರೆ ಲಕ್ಷ್ಮಿಯ ಮೂಲಕವಾದಂಥ ಒಂದು ಅನುಗ್ರಹವನ್ನು ಕೂಡ ವಿಷ್ಣು ಒದಗಿಸೋದಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥ ನೆಮ್ಮದಿಯ ಉಸಿರನ್ನು ನಿಟ್ಟುಸಿರನ್ನು ಮೇಷರಾಶಿಯವರು ಹೊಂದಿರೋದಕ್ಕೆ ಸಕಾಲವೂ ಆಗಿದೆ. ಹಾಗಾಗಿ ಏನನ್ನು ಮಾಡಬೇಕು, ನಮಗೆ ಬರುವಂತಹ ಹಣ ಮತ್ತು ಖರ್ಚಾಗುವಂಥ ಹಣ ಇದನ್ನು ಒಂದು ರೀತಿಯ ಬಜೆಟಿಂಗ್ನಲ್ಲಿ ಅಥವಾ ಯಾವ ರೀತಿಯಲ್ಲಿ ನಾವು ಹಣವನ್ನು ಉಳಿಸಬಹುದು, ಎಕ್ಸ್ಟ್ರಾ ಆದಂಥ ಖರ್ಚುಗಳನ್ನು ಹೇಗೆ ಹೆಚ್ಚು ಖರ್ಚಾಗುವಂತಹ ಹಣದ ಮೊತ್ತವನ್ನು ಎಲ್ಲಿ ಕತ್ತರಿಸಬಹುದು ಅನ್ನುವಂಥ ಬಹಳ ಮಹತ್ವದ ವಿಚಾರಕ್ಕೆ ಇವರು ಒಂದು ಲೆಕ್ಕಾಚಾರವನ್ನು, ಒಂದು ಚೌಕಟ್ಟನ್ನು ನಿರ್ಮಿಸ್ಕೊಳ್ಬೇಕಾಗತ್ತೆ. ಆದರೆ ಇದೇ ಒಂದು ಮೇಷರಾಶಿಯವರಿಗೆ ಸ್ವಲ್ಪ ಕೇತು ಸಾಧಾರಣವಾಗಿ ಗಣೇಶನನ್ನು ಸಂಕೇತಿಸ್ತಾನೆ. ಹಾಗಾದರೆ ಇವರ ಜಾತಕದಲ್ಲಿ ಕೇತು ಎಲ್ಲಿರ್ತಾನೆ? ಅವನು ಇರುವಂಥದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ. ರಾಹು ಯಾವಾಗ ಏಕಾದಶ ಸ್ಥಾನಕ್ಕೆ ಬರ್ತಾನೋ ಕೇತು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮಕ್ಕೆ ಬರ್ತಾನೆ. ಪಂಚಮಕ್ಕೆ ಬರುವಂತಹ ಕೇತುವಿನ ಮೂಲಕವಾಗಿ ಏನಾಗುತ್ತೆ, ಈ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ಬೇಕು. ಯಾಕೆಂದರೆ ನಮ್ಮ ಸಂತೋಷ ಇರಬಹುದು, ನಮ್ಮ ಒಂದು ಜೀವನದ ಪಡಿಪಾಟಲು ಇರಬಹುದು, ನಮ್ಮ ಜೀವನದ ಯಾವುದೋ ಒಂದು ಬರುವಂಥ ಹಣ ಹೆಚ್ಚೋ ಕಡಿಮೆ ಹೇಗೋ ತೂಗಿಸ್ಕೊಂಡು ಹೋಗಬಹುದು. ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರಲ್ಲಿ ಈ ಜೀವನದ ಬಗೆಗಿನ ವಿಚಾರಗಳು ತಿಳಿದೇ ಹೋದಂತಹ ವಿಚಾರ ಆಗಿರೋದ್ರಿಂದ, ಅವರು ಓದಬೇಕಾದದ್ದು ಬಾಕಿ ಇರೋದ್ರಿಂದ, ಅಥವಾ ಯಾವುದೋ ಒಂದು ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ಒಂದು ಅಡ್ವಾನ್ಸ್ಡ್ ಸ್ಟಡೀಸಿಗಾಗಿ ತಾನು ಮುಂದೆ ಹೋಗ್ತೀನಿ ಅಂತ ಹೇಳುವಾಗ ಅಸಹಾಯಕತೆಯನ್ನು ಪ್ರದರ್ಶಿಸುವಂತಹ ಸಂದರ್ಭ ತಂದೆ ತಾಯಿಗಳಿಗೆ ಬಂದುಬಿಟ್ರೆ ಈ ಮೇಷರಾಶಿಯವರು ಅಂತಹ ಅಸಹಾಯಕತೆಗಳನ್ನು ಎದುರಿಸಬಹುದಾದಂತಹ ಸಂದರ್ಭ ಬಂದುಬಿಡಬಹುದು. ಹಾಗಾಗಿ ಇದಕ್ಕೂ ಕೂಡ ಯಾವ ನಿರ್ದಿಷ್ಟವಾದ ಪ್ಲ್ಯಾನನ್ನು ಮಾಡಬಹುದು ಮಕ್ಕಳ ಬಗೆಗೆ. ಹಾಗೆಯೇ ಮಕ್ಕಳ ಬಗೆಗೆ ಎಷ್ಟೇ ಸತತವಾದಂಥ ಒಳಿತಿನ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದರೂ ಕೂಡ ಏನಾಗ್ಬಿಡುತ್ತೆ, ಮಕ್ಕಳು ಎಲ್ಲೋ ಒಂದು ಕಡೆ ನಮಗೆ ಅರಿವಿರದೆಯೇ ಅವರ ದಾರಿ ತಪ್ಪುತ್ತಾ ಹೋಗುತ್ತೆ. ಅವರು ಎಲ್ಲಿ ತಪ್ಪುತ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅವರ ಏಜನ್ನು ನಾವು ದಾಟಿ ಬಂದವರಾದರೂ ಕೂಡ ಏನಾಗುತ್ತೆ, ಅವರು ಇಂತಹ ನಿರ್ದಿಷ್ಟವಾದಂಥ ದಾರಿಯಲ್ಲಿ ಸುರಕ್ಷಿತವಾಗಿದ್ದಾರೆಯೋ ಅಥವಾ ಸುರಕ್ಷಿತವಾಗಿಲ್ಲವೋ ಅನ್ನುವಂಥದ್ದು ನಮಗೆ ದೊಡ್ಡ ರೀತಿಯ ಚಿಂತೆಯಾಗಿ ನಿಂತುಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಏನು ತಿಳಿದುಕೊಂಡಿರ್ತೇವೆ, ಸುರಕ್ಷಿತವಾದಂತಹ ದಾರಿಯಲ್ಲಿ ನಮ್ಮ ಮಕ್ಕಳಿದ್ದಾರೆ, ಸುರಕ್ಷಿತವಾದಂಥ ರೀತಿಯಲ್ಲಿ ಓದ್ತಾ ಇದ್ದಾರೆ, ಸುರಕ್ಷಿತವಾದಂಥ ರೀತಿಯಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಿರ್ಬೋದು. ಇವೆಲ್ಲ ನಾವು ನೆಮ್ಮದಿಯ ಒಂದು ಸಂಗತಿಯನ್ನಾಗಿ ಸ್ವೀಕರಿಸಿರ್ತೇವೆ. ಆದರೆ ದುರ್ದೈವದಿಂದ ಈ ಒಂದು ವರ್ಷದ ಸಂದರ್ಭದ ಕೇತು ಸರಿಯಾದ ರೀತಿಯಲ್ಲಿ ಅವನು ಪೂರ್ವ ಪುಣ್ಯ ಸ್ಥಾನದಲ್ಲಿ ಪೂರ್ವ ಪುಣ್ಯವನ್ನು ಎಳೆದು ತಿನ್ನುವಂಥ ಒಂದು ದುಷ್ಟತನವನ್ನು ತೋರಿಸೋದ್ರಿಂದ ಮಕ್ಕಳ ಬಗೆಗಾಗಿ ಹೆಚ್ಚಿನ ಎಚ್ಚರವನ್ನು ಇಟ್ಕೊಳ್ಬೇಕಾಗತ್ತೆ. ಆದರೆ ಒಂದೇ ಒಂದು ಕೆಲಸದ ಸ್ಥಳದಲ್ಲಿ ಮಾತ್ರ ಇವರು ಪರಿಪೂರ್ಣವಾದಂತಹ ಒಂದು ಪ್ರಮೋಷನನ್ನು ದೊರಕಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೂ ಒಂದು ಎಚ್ಚರ ಬೇಕು.
ಪ್ರಮೋಷನನ್ನು ದೊರಕಿಸ್ಕೊಂಡ್ರೂ ಕೂಡ ಕೆಲಸದ ಒತ್ತಡ, ಪ್ರಮೋಷನ್ ಕೊಡ್ತಾರೆ ಅಂತಾದರೆ ಕೆಲಸದ ಒತ್ತಡ ಸಹಜವಾಗಿ ನಿರ್ಮಾಣವಾಗಿಬಿಡುತ್ತೆ. ಹಾಗಾಗಿ ಆ ಕೆಲಸದ ಒತ್ತಡ ಏನಾಗುತ್ತೆ, ಒಂದು ರೀತಿಯ ಸ್ಟ್ರೆಸ್ನಲ್ಲಿ ಮುಂದುವರಿಯಬೇಕಾದಂತಹ ದಿನಮಾನಗಳು ಬರ್ತವೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಮಕ್ಕಳ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಕೆಲಸದ ಸ್ಥಳದಲ್ಲಿನ ಸ್ಟ್ರೆಸ್ನ ವಿಚಾರದಲ್ಲಿ ಮೇಷರಾಶಿಯವರು ಎಲ್ಲ ರೀತಿಯ ಎಚ್ಚರಗಳನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ಈ ಮೇಷರಾಶಿಯವರಿಗೆ ಮೂಲಭೂತವಾಗಿ ಏನು ಸಿಟ್ಟಿನ ಕೋಡಿ ಅಂತ ಹೇಳುವಂಥ ಹೆಸರಿದೆ. ಅಕಸ್ಮಾತ್ತಾಗಿ ನಿಜವಾಗಿಯೂ ಸಿಟ್ಟಿನ ಕೋಡಿಯಾಗಿದ್ದಂಥ ಜನ ಇದ್ದರೆ ಮೈಮೇಲಿನ ಎಚ್ಚರ ಇರಲಿ. ಯಾವುದನ್ನೇ ಕೋಪದ ಸಂದರ್ಭದಲ್ಲಿ ಆವೇಶದಲ್ಲಿ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಕಷ್ಟವನ್ನು, ಯಾಕೆಂದರೆ ಮೂಲ ಜಾತಕದಲ್ಲಿ ಬಂಧನ ಯೋಗ ಇದೆ, ಮೂಲ ಜಾತಕದಲ್ಲಿ ಇನ್ನೇನೋ ಶಿಕ್ಷೆ ಯೋಗ ಇದೆ ಅಂತಾದರೆ ಈ ಸಂದರ್ಭದಲ್ಲಿ ಶನಿಕಾಟದ ಸಂದರ್ಭದಲ್ಲಿ ಅದು ಸಾಧ್ಯವಾಗಿ ಬಿಡುವಂಥ ಒಂದು ಅನಿರೀಕ್ಷಿತವಾದಂಥ ಡೆವಲಪ್ಮೆಂಟ್ ನಡೆದು ಬಿಡ್ಬೋದು. ಹಾಗಾಗಿ ನೀವು ಮಾಡುವಂತಹ ಎಲ್ಲ ಆ ಒಂದು ಆವೇಶದಲ್ಲಿ ಮಾಡುವಂಥ ಕೆಲಸಗಳಿಗೆ ಸಂಪೂರ್ಣವಾದ ನಿಯಂತ್ರಣ ಹೊಂದಿರಿ. ಆ ನಿಯಂತ್ರಣ ಹೊಂದಿದ್ದಾಗ ಏನೂ ಆಗದೆ ಹೋದಂತಹ ಒಂದು ಅದ್ಭುತವಾದಂತಹ ಅನುಗ್ರಹವನ್ನು ವಿಷ್ಣುವಿನ ಮೂಲಕ ಪಡೆಯಿರಿ. ಅಷ್ಟೇ ಅಲ್ಲ, ಮಾರುತಿಯನ್ನು ಕೂಡ ಆರಾಧಿಸಿ ಈ ಶನೈಶ್ಚರನ ಕಾಟದ ಸಂದರ್ಭವನ್ನು ನಿಯಂತ್ರಿಸಿ. ನಮಸ್ಕಾರ. ಈ ಇಡೀ ವರ್ಷದ ಸಂದರ್ಭದಲ್ಲಿ ರವಿ ಈ ವರ್ಷದ ಯಜಮಾನತ್ವವನ್ನು ಹೊಂದೋದ್ರಿಂದ, ಹಾಗೆಯೇ ಚಂದ್ರ ಈ ವರ್ಷದ ಪ್ರಧಾನಮಂತ್ರಿಯಾಗಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವವನಾಗಿರೋದ್ರಿಂದ ಈ ರಾಶಿಯ ಜನರಿಗೆ ಉಪಯೋಗವಾಗುವಂಥ ಒಂದು ಅದ್ಭುತವಾದಂಥ ವಿಚಾರ ಏನು ಅಂತಂದರೆ, ಧೈರ್ಯವನ್ನು ಸಂಪಾದಿಸಿಕೊಳ್ಳಬಹುದಾದಂತಹ ಸಂದರ್ಭವನ್ನು ವೃಷಭ ರಾಶಿಯವರು ಸೃಷ್ಟಿಸಿಕೊಳ್ಳಬಹುದು. ನಮ್ಮ ಪರಂಪರೆಯಲ್ಲಿ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಏನು ಹೇಳ್ತೇವೆ, ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಅನ್ನುವಂಥದ್ರಿಂದಲೇ ಎಲ್ಲವನ್ನೂ ಸಾಧಿಸುವಂತಹ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದು. ಅದಕ್ಕೆ ಈ ವರ್ಷ ಅದ್ಭುತವಾದಂತಹ ಒಂದು ಚೈತನ್ಯವನ್ನು ಒದಗಿಸೋದಕ್ಕೆ ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿ ಇದು ನಿಂತುಕೊಳ್ಳೋದಕ್ಕೆ ಸಕಾಲವಾಗಿದೆ. ಹಾಗೆಯೇ ಈ ರಾಶಿಯವರಿಗೆ ಇರದೇ ಹೋಗಿದ್ದಂಥ ಗುರುಬಲ ಏನಾಗ್ತಾ ಇದೆ, ಈಗ ಸಂಪ್ರಾಪ್ತಿ ಆಗ್ತಾ ಇದೆ. ಒಂದು ಗುರುಬಲ ಸಂಪ್ರಾಪ್ತಿ ಅಂತಂದರೆ ಏನು, ಈ ಗುರುಬಲ ಇವರಿಗೆ 2ನೇ ಮನೆಯಲ್ಲಿ, ಅಂದರೆ ವೃಷಭದಿಂದ 2 ಅಂತಂದರೆ ಮಿಥುನಕ್ಕೆ ಗುರು ಮೇ ಮಧ್ಯಭಾಗದಲ್ಲಿ ಬರುವವನಾಗಿರೋದ್ರಿಂದ 2ನೇ ಭಾಗಕ್ಕೆ ಬಂದಂತಹ ಗುರುವೇ ಧನಕಾರಕನಾಗಿರೋದ್ರಿಂದ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಚೈತನ್ಯವನ್ನು ತುಂಬಬಹುದಾದಂಥ ಅಮೃತತ್ವವನ್ನು ಗುರು ಒದಗಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ಈ ಜಾತಕದವರಿಗೆ ಶನೈಶ್ಚರ ಕೂಡ ಏನಾಗ್ತಾನೆ, ಅವನು ಏಕಾದಶ ಭಾವಕ್ಕೆ ಬರುವ ಮಾರ್ಚ್ 29ರಿಂದ ಅವನ ಒಂದು ಚಲನೆ ಏನಾಗುತ್ತೆ, ಕುಂಭರಾಶಿಯಿಂದ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನವಾದಂತಹ ಮೀನರಾಶಿಗೆ ಅವನ ಸಂಚಾರವಾಗುತ್ತೆ. ಈ ಸಂಚಾರವಾಗುವ ಕಾರಣದಿಂದಾಗಿ ಶನೈಶ್ಚರನಿಂದ ಈ ರಾಶಿಯವರಿಗೆ ಶನೈಶ್ಚರನೇ ಯೋಗಕಾರಕನಾಗಿರೋದ್ರಿಂದ ಯೋಗಕಾರಕನಾಗಿ ಜೀವನದಲ್ಲಿ ಏನೆಲ್ಲವನ್ನೂ ಕೊಡಬಹುದಾದಂತಹ ಅದ್ಭುತವನ್ನು ಶನೈಶ್ಚರ ಸೃಷ್ಟಿ ಮಾಡಬಲ್ಲ. ಒದಗಿ ಬಂದಂತಹ ಗುರುಬಲ ಹಾಗೂ ಯೋಗಗಳ ಸರಮಾಲೆಯನ್ನು ತರಬಹುದಾದಂತಹ ಶನೈಶ್ಚರ, ಹೀಗೆ ಗುರುವು ಮತ್ತು ಶುಕ್ರನು ಇಬ್ಬರೂ ಒಗ್ಗೂಡಿ ಕೊಡುವಂತಹ ಅನೇಕ ಅನುಗ್ರಹಕ್ಕೆ ವೃಷಭ ರಾಶಿಯವರು ಪಾತ್ರರಾಗಿರೋದ್ರಿಂದ ಈ ವರ್ಷ ಇವರ ಮಟ್ಟಿಗೆ ಬಹಳ ಅದೃಷ್ಟದ ವರ್ಷ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕಾಗತ್ತೆ. ಇಲ್ಲಿ ಬರುವಂತಹ ಒಂದೇ ಒಂದು ತೊಂದರೆ ಏನಾಗುತ್ತೆ ಅಂತಂದರೆ, ಈ ರಾಹುಕೇತುಗಳು ಒಂದು ವಿಭಿನ್ನವಾದಂತಹ ದುಷ್ಟ ಪಾತ್ರಗಳನ್ನು ನಿರ್ವಹಿಸೋದ್ರಿಂದ ಅದು ಅನೇಕ ರೀತಿಯ ತೊಂದರೆಗಳಿಗೂ ನಿರ್ಮಾಣವಾಗುವಂತಹ ಸನ್ನಿವೇಶ ನಿರ್ಮಾಣವಾಗಬಹುದು. ಯಾಕೆಂತಂದರೆ, ಯಾವ ರಾಹು ಈ ಮೇ ಮಧ್ಯದ ಭಾಗದವರೆಗೆ ಏಕಾದಶ ಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಅಂದರೆ ಮೀನರಾಶಿಯಲ್ಲಿದ್ದಾನೋ ಅವನು ಮೇ ಮಧ್ಯಭಾಗದಿಂದ ಕುಂಭಕ್ಕೆ ಬರ್ತಾನೆ. ಕುಂಭಕ್ಕೆ ಬಂದಾಗ ಆಗುವಂಥ ತೊಂದರೆ ಏನು ಅಂತಂದರೆ, ಆಗಬೇಕಾದಂಥ ಅದು ಹುಟ್ಟಲ್ಪಡುವಂತಹ ಬಿಕ್ಕಳಿಕೆಗಳು ಏನು ಅಂತಂದರೆ, 10ಕ್ಕೆ ಬರುವಂತಹ ರಾಹು ಕೆಲಸದ ಸ್ಥಳದಲ್ಲಿ ಕೆಲವು ಒತ್ತಡಗಳನ್ನು ನಿರ್ಮಾಣ ಮಾಡುವಂಥ ದುಷ್ಟ ಸಂಚುಗಳನ್ನು ಅವನು ರೂಪಿಸ್ತಾ ಇರ್ತಾನೆ. ಯಾಕೆಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಿದವಾಗ ಯಾವುದೋ ಒಂದು ಅಡ್ಡವಾದಂತಹ ಒಂದು ರೀತಿಯ ಗೋಡೆ ನಮ್ಮ ಎದುರಿಗೆ ಬಂದು ನಿರ್ಮಾಣವಾಗುವಂತಹ ಒಂದು ಸಂದರ್ಭ ನಿರ್ಮಾಣವಾಗಿಬಿಡುತ್ತೆ. ಅಂದರೆ ಈಗ ನಾವು ಮನೆಯಲ್ಲಿ ಶಾಂತಿಯನ್ನು ಹೊಂದಿದ್ದೇವೆ, ಸಮಾಜದಲ್ಲಿ ಒಂದು ಹೆಸರನ್ನು ಪಡೆದಿದ್ದೇವೆ, ಇವೆಲ್ಲವೂ ಸತ್ಯವೇ ಆಗಿದ್ದಿದ್ದರೂ ಕೂಡ ಎಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೋ, ಅಂದರೆ ನಮ್ಮ ಕರ್ಮಸ್ಥಾನ, ನಾವು ಒಬ್ಬ ಇಂಜಿನಿಯರೋ, ನಾನೊಬ್ಬ ಸಿನಿಮಾ ನಟನೋ, ನಾನೊಬ್ಬ ಸ್ಪೋರ್ಟ್ಸ್ಮನ್ನೋ,
ಅಥವಾ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟೋ, ಅಥವಾ ನಾನು ಯಾವುದೋ ಒಂದು ಸರ್ಕಾರಿ ನೌಕರಿಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯೋ, ಅಥವಾ ನಾನು ಫಸ್ಟ್ ಡಿವಿಷನ್ ಕ್ಲರ್ಕೋ, ಈ ಕೆಲಸದ ಸ್ಥಳದಲ್ಲಿ ಏನಾಗುತ್ತೆ, ಕೆಲವು ನಮ್ಮ ಒಂದು ಅಂತರಂಗದ ಈ ಒಂದು ಸಫೋಕೇಷನ್ ಇರದೇ ಹೋದಾಗ, ಉಸಿರಾಟಕ್ಕೆ ತೊಂದರೆ ಆಗದೆ ಹೋದಾಗ, ಉಸಿರಾಟಕ್ಕೆ ತೊಂದರೆ ಅಂದ್ರೇನು, ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತಲ್ಲ, ಆದರೆ ನಮ್ಮನ್ನು ನಿಯಂತ್ರಿಸಬಹುದಾದಂಥ ಬಾಸ್ ಅಥವಾ ನಮ್ಮ ಯಾವುದೇ ರೀತಿಯ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವ ನಮ್ಮ ಅಂತರಂಗದ ಆಸೆಗೆ ಸ್ಪಂದಿಸಲಾಗದೆ ಹೋದಂಥ ಸಬಾರ್ಡಿನೇಟ್ಸ್, ಇವರು ಕೆಲಸದ ಸ್ಥಳದಲ್ಲಿ ತೊಂದರೆಯನ್ನು ತಂದಿಡೋದಕ್ಕೆ ಸಾಧ್ಯತೆ ಇರುತ್ತೆ. ನಾವು ಮನೆಯಲ್ಲಿ ಹೇಗೆ ಒಂದಿಷ್ಟು ರೀತಿಯ ಆಂತರಿಕವಾದಂತಹ ಕಲಹಗಳು ಅಕಸ್ಮಾತ್ತಾಗಿ ಸೃಷ್ಟಿಯಾದರೆ ಯಾವ ರೀತಿಯಲ್ಲಿ ಒಂದು ಕಷ್ಟದ ದೊಡ್ಡದಾದಂಥ ಚೌಕಟ್ಟು ನಿರ್ಮಾಣವಾಗಿ ಬದುಕು ಅಸಹನೀಯವಾಗುವಂಥ ಸ್ಥಿತಿಗೆ ತಲುಪಿಬಿಡ್ತದೋ, ಅದು ಗಂಡ ಹೆಂಡತಿಯರ ನಡುವೆ ಇದ್ದಿರಬಹುದು, ತಂದೆ ಮಕ್ಕಳ ನಡುವೆ ಇದ್ದಿರಬಹುದು, ಅಕ್ಕ ತಂಗಿಯರ ನಡುವೆ ಇದ್ದಿರಬಹುದು, ಅಥವಾ ಇನ್ಯಾವುದೋ ಅಣ್ಣ ತಮ್ಮಂದಿರ ನಡುವೆ ಇರಬಹುದು, ಬಂಧು ಜನರ ನಡುವೆ, ಸಂಬಂಧಿಗಳ ನಡುವೆ, ಅದು ಮನೆಯಲ್ಲಾದರೆ ಕೆಲಸದ ಸ್ಥಳದಲ್ಲಿ ಬಾಸ್ ಮತ್ತು ನಮ್ಮ ನಡುವೆ, ಅಥವಾ ನಮ್ಮ ಮತ್ತು ಸಬಾರ್ಡಿನೇಟ್ಸ್ ನಡುವೆ, ಅಥವಾ ಇನ್ಯಾವುದೋ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ನಡೆಸಬೇಕಾದಂಥ ಸ್ಥಳದಲ್ಲಿ ಬರುವಂತಹ ಅನೇಕ ಗ್ರಾಹಕರು ಅನೇಕ ರೀತಿಯ ತೊಂದರೆಗಳನ್ನು ನಿರ್ಮಾಣ ಮಾಡುವಂಥ ರೀತಿಯ ವಿಚಾರಗಳನ್ನು ಸೃಷ್ಟಿ ಮಾಡಿಬಿಡ್ಬೋದು. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಎಷ್ಟೇ ರಾಹು ದುಷ್ಟನಾಗಿದ್ದರೂ ಕೂಡ ಒದಗಿ ಬಂದಂತಹ ಏನು ಗುರುಬಲ ಇದೆ, ಹಾಗೆಯೇ ಒದಗಿ ಬಂದಂತಹ ಶನೈಶ್ಚರನ ಬಲ ಇದೆ. ಈ ಒಂದು ರಾಹುವಿನ ವಿಚಾರದ ವಿಷ ಈ ವೃಷಭ ರಾಶಿಯವರಿಗೆ ಮೈಗೆ ಎರಚಬಹುದಾದಂತಹ ಸಂಕಟ ಇದೆಯಾದರೂ ಕೂಡ ಶನೈಶ್ಚರನ ಸಿದ್ಧಿಯಿಂದಾಗಿ, ಗುರುವಿನ ರಕ್ಷೆಯಿಂದಾಗಿ ಇವು ದೂರವಾಗುವಂಥದ್ದಕ್ಕೂ ಕೂಡ ಒಂದು ರೀತಿಯ ಮಾಯೆ ಅದೇ ಸಂದರ್ಭದಲ್ಲಿ ವೃಷಭ ರಾಶಿಯವರ ರಕ್ಷೆಗೆ, ಅನುಗ್ರಹಕ್ಕೆ ಅದು ಒದಗಿ ಬರ್ತಾ ಇರುತ್ತೆ. ಆದರೆ ಈ ರಾಶಿಯವರಿಗೆ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ರೀತಿಯಲ್ಲಿ ಇವರಿಗೂ ಕೂಡ ಸುಖದ ಸಂದರ್ಭ, ಅನೇಕ ರೀತಿಯ ಏರುಪೇರುಗಳನ್ನು ಕೆಲವು ಸಲ ಆರೋಗ್ಯದ ಮೂಲಕವಾಗಿ ನಾವು ನಮ್ಮ ಜೀವನದ ಸಂದರ್ಭದಲ್ಲಿ ಎಷ್ಟೆಲ್ಲ ನಾವು ಆರ್ಥಿಕವಾಗಿ ಬಳಲಿಕೆ ಇರುತ್ತೆ, ಅಥವಾ ನಮ್ಮ ರೋಗ ರುಜಿನುಗಳ ಬಳಲಿಕೆ ಇರುತ್ತೆ, ಅಥವಾ ನಮ್ಮ ಸಂಬಂಧಗಳ ಬಳಲಿಕೆ ಇರುತ್ತೆ, ಅಥವಾ ನಮ್ಮ ಯಾವುದೋ ಒಂದು ವಿಚಾರ ವ್ಯಾಜ್ಯಕ್ಕೆ ಹೋಗೋದ್ರ ಮೂಲಕವಾಗಿ ಬಳಲಿಕೆ ಇರುತ್ತೆ. ಆದರೆ ಇವೆಲ್ಲ ಬಳಲಿಕೆ ಇದ್ದಾಗ ಏನಾಗುತ್ತೆ, ಆರೋಗ್ಯದ ಬಗೆಗೆ ಎಚ್ಚರವನ್ನು ನಿರ್ವಹಿಸಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಮನುಷ್ಯನಿಗೆ ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ವೃಷಭ ರಾಶಿಯವರು ಎಲ್ಲ ರೀತಿಯ ಒಂದು ಅದ್ಭುತವಾದಂತಹ ಚೈತನ್ಯವನ್ನು ಶನೈಶ್ಚರ ಮತ್ತು ಗುರುವಿನ ಮೂಲಕವಾಗಿ ಪಡೆದರೂ ಕೂಡ ಕೆಲಸದ ಸ್ಥಳದಲ್ಲಿನ ಸ್ಟ್ರೆಸ್ಸನ್ನು ಇವರು ಹೊಂದಲೇಬೇಕಾದಂಥ ಒಂದು ವಿಚಾರ ಇದ್ದಿರೋದರಿಂದ ಕೆಲವು ಆರೋಗ್ಯದ ಬಗೆಗೆ ಕೇತು ಕೊಡುವಂಥ ತೊಂದರೆ, ಅಥವಾ ಇದ್ದಕ್ಕಿದ್ದಲ್ಲೇ ಯಾವುದೋ ಒಂದು ಸಮಸ್ಯೆ ಇರದೇ ಹೋದಂತಹ ರೀತಿ ನೀತಿಗಳು ಒಂದು ಸಮಸ್ಯೆಯಾಗಿ ನಿಲ್ಲುವಂಥದ್ದಕ್ಕೂ ಕೂಡ ಅವಕಾಶಗಳು ಸೃಷ್ಟಿಯಾಗಿಬಿಡಬಹುದು. ಈಗ ಕೆಲವು ಸಲ ಏನಾಗುತ್ತೆ, ಒಂದು ಆಫೀಸ್ನಲ್ಲಿ ಯಾವುದೋ ಒಂದು ಪ್ರಮುಖವಾದಂಥ ಫೈಲ್ ಕಾಣದೇ ಹೋಗಬಹುದು. ಫೈಲ್ ಎಲ್ಲೋ ಇರುತ್ತೆ, ಆದರೆ ಅದನ್ನು ಎಲ್ಲಿಟ್ಟಿದ್ದೀವಿ ಅನ್ನೋದು ನಮಗೆ ನೆನಪಿರದೆ ಹೋಗುತ್ತೆ. ಅಥವಾ ಮನೆಯಲ್ಲೇ ಇರಲಿ, ಒಂದು ಕೀಯನ್ನು ನಾವು ಎಲ್ಲಿಟ್ಟಿದ್ದೀವಿ ಅನ್ನೋದು ನೆನಪಾಗದೆ ಹೋಗ್ಬೋದು, ಅಥವಾ ಒಂದು ಬಂಗಾರದ ಒಡವೆಯನ್ನು ಎಲ್ಲಿಟ್ಟಿದ್ದೀವಿ ಅನ್ನೋದು ಅರ್ಥವಾಗದೆ ಹೋಗ್ಬೋದು. ಹಾಗಾಗಿ ಮನಸ್ಸು ಒಂದು ರೀತಿಯ ಅದ್ಭುತವಾದಂತಹ ಸೌಖ್ಯದ ಸಂದರ್ಭದಲ್ಲಿ ಅದು ತನ್ನ ಚಲನೆಯನ್ನು ಕಂಡುಕೊಳ್ತಾ ಇದೆ ಅಂತ ಹೇಳುವಾಗಲೇ ಇಂತಹ ಸಣ್ಣ ಸಣ್ಣ ವಿಚಾರಗಳು ಮನಸ್ಸಿನ ಕ್ಲೇಶಗಳಾಗಿ ನಿಲ್ಲುವಂಥ ವಿಚಾರಕ್ಕೂ ಕೂಡ ಈ ಕೇತು ಬಹಳಷ್ಟು ರೀತಿಯ ಡೆವಲಪ್ಮೆಂಟ್ಗಳನ್ನು ನಡೆಯುವ ಹಾಗೆ, ಅಂದರೆ ನಮ್ಮ ಅನೇಕ ರೀತಿಯ ಪಾಸಿಟಿವ್ ವಿಚಾರಗಳಲ್ಲಿ ವಿಘ್ನಗಳನ್ನು ತಂದಿಡುವುದರ ಮೂಲಕ ಕಿರಿಕಿರಿ ತುಂಬುವ ಹಾಗೆ ಮಾಡುವಂಥದ್ದು ಅವಕಾಶ ಇರುತ್ತೆ. ಹಾಗಾಗಿ ಯಾವತ್ತು ನಮ್ಮ ಎಚ್ಚರ ನಮ್ಮಲ್ಲಿದ್ದರೆ ಗುರುವಿನ ಮೂಲಕವಾದ ರಕ್ಷೆ ಮತ್ತು ಯೋಗಕಾರಕನಾದಂಥ ಶನೈಶ್ಚರನ ಮೂಲಕವಾದ ರಕ್ಷೆ, ಇವೆರಡೇ ವಿಶ್ವಾವಸು ಸಂವತ್ಸರದ ದೀರ್ಘಕಾಲದ ಒಂದು ವರ್ಷದ ಅವಧಿಯನ್ನು ಅತ್ಯದ್ಭುತ ರೀತಿಯಲ್ಲಿ ಸಂಪನ್ನಗೊಳಿಸುವಂತಹ, ಎನ್ರಿಚ್ ಮಾಡಿಕೊಳ್ಬಹುದಾದಂತಹ ಒಂದು ಅಪರೂಪದ ಒಂದು ಯೋಗದ ಕ್ಷಣವನ್ನು, ಆನಂದದ ಕ್ಷಣವನ್ನು ವೃಷಭ ರಾಶಿಯವರು ಖಂಡಿತ ನಿರ್ಮಿಸ್ಕೊಳ್ಬಹುದು ಮತ್ತು ಒಳಿತಿಗಾಗಿನ ಸಂದರ್ಭಕ್ಕಾಗಿ ಇಡೀ ವರ್ಷವೂ ಕೂಡ ಸಂತೋಷ ಪಡಬಹುದು. ನಮಸ್ಕಾರ. ಮಿಥುನ ರಾಶಿಯವರಿಗೆ ಈ ವರ್ಷ ವಿಶೇಷವಾದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಇವರಿಗೂ ಕೂಡ ಯೋಗಕಾರಕನಾಗಿ, ಯೋಗಕಾರಕ ಅಂದರೆ ಪೂರ್ಣ ಪ್ರಮಾಣದ ಯೋಗಕಾರಕ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ, ಆದರೂ ಕೂಡ ಭಾಗ್ಯದ ಮನೆಯ ಯಜಮಾನನಾದಂಥ ಶನೈಶ್ಚರ ಏನಾಗಿರ್ತಾನೆ ಅಂತಂದರೆ ಕರ್ಮಸ್ಥಾನಕ್ಕೆ ಬಂದಿರ್ತಾನೆ, ಅಂದರೆ ಮೀನರಾಶಿಗೆ ಬಂದಿರ್ತಾನೆ.
ಮೀನರಾಶಿಗೆ ಒದಗಿ ಬರುವಂತಹ ಶನೈಶ್ಚರನ ಮೂಲಕವಾಗಿ ಕೆಲವು ರೀತಿಯ ಯಾವುದೋ ಕಾರಣಗಳಿಂದಾಗಿ ತಡೆಹಿಡಿಯಲ್ಪಟ್ಟಂಥ ಪ್ರಮೋಷನ್ಸ್ಗಳಿಗೆ ಅವಕಾಶಗಳು ಒದಗಿ ಬರುವಂಥ ಸನ್ನಿವೇಶ ಈ ಮಿಥುನ ರಾಶಿಯವರು ಈ ವರ್ಷ ಆನಂದಿಸಲಿಕ್ಕೆ ಸಾಧ್ಯವಾಗುವಂತಹ ದಿನಮಾನಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗೆಯೇ ಈ ಒಂದು ವರ್ಷದ ಯಜಮಾನನಾಗಿ ರವಿ ಇರೋದರಿಂದಲೂ ಹಾಗೂ ಈ ವರ್ಷದ ಸಂದರ್ಭದಲ್ಲಿ ವಿಶ್ವಾವಸು ಸಂವತ್ಸರದ ಸಂದರ್ಭದಲ್ಲಿ ಚಂದ್ರ ಪ್ರಧಾನಮಂತ್ರಿಯಾಗಿ ತನ್ನ ಕೆಲಸವನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿಗಳನ್ನು ಹೊತ್ತಿರುವವನಾಗಿರೋದರಿಂದ ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾದ ಸಿದ್ಧಿಯನ್ನು ಒದಗಿಸಲಿಕ್ಕೆ ಚಂದ್ರ ಸಹಾಯ ಮಾಡ್ತಾನೆ. ಇವರ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಒಂದು ನಾವು ಅಪರೂಪದ ಒಂದು ಯೋಗ ಏನು ಶಶಿಮಂಗಳ ಯೋಗ ಅಂತಿದೆ. ಅದು ವಿಶೇಷ ಕಾರಣಗಳಿಗಾಗಿ ಮಂಗಳ ಮತ್ತು ಚಂದ್ರರ ನಡುವಿನ ಸಂಬಂಧದಿಂದಾಗಿ ಉಂಟಾಗುವಂಥ ಯೋಗ. ಇಂತಹ ಯೋಗ ಇದ್ದಿದ್ದಲ್ಲಿ ಅನಿರೀಕ್ಷಿತವಾದ ಮೂಲದಿಂದ ಧನ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತಹ ವಿಚಾರ ಇವರ ಮಿಥುನ ರಾಶಿಯವರಿಗೆ ಉಂಟಾಗಬಹುದಾದಂಥದ್ದಕ್ಕೆ ಸದಾವಕಾಶಗಳು ತುಂಬಿರ್ತವೆ. ಹಾಗೆಯೇ ಈ ರಾಶಿಯವರು ಈ ವರ್ಷ ಅನೇಕ ತಮ್ಮ ದೈನಂದಿನ ಸಂದರ್ಭದ ವಿಚಾರಗಳಲ್ಲದೆ ಕರ್ಮಸ್ಥಾನದಲ್ಲಿ ಅಂದರೆ ಕೆಲಸದ ಸ್ಥಳದಲ್ಲಿ ಯಾವುದೋ ಒಂದು ಪಾಸಿಟಿವ್ ಅಂಶಕ್ಕಾಗಿ ವಿದೇಶಗಳಿಗೆ ಹೋಗಿ ದುಡಿಯುವಂತಹ ಅಥವಾ ಅನೇಕ ವಿದೇಶಗಳನ್ನು ಸಂದರ್ಶಿಸಿ ಬರಬೇಕಾಗಿ ಕೆಲಸದ ನಿಮಿತ್ತವಾಗಿ ಸಂದರ್ಶಿಸಿ ಬರಬೇಕಾದಂತಹ ಒಂದು ಜವಾಬ್ದಾರಿ, ಆ ಜವಾಬ್ದಾರಿ ಮೂಲಕವಾಗಿ ಮನಸ್ಸಿಗೆ ಆನಂದ ಅಥವಾ ಆರ್ಥಿಕವಾದ ಧನಲಾಭ ಇದನ್ನು ಒದಗಿಸಿಕೊಡೋದಕ್ಕೆ ಅವಕಾಶವಾಗಿಯೂ ಕೂಡ ಈ ವರ್ಷ ಇವರಿಗೆ ನಿಲ್ಲಬಹುದು. ಹಾಗೆ ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಕೇತು ಸಂಪೂರ್ಣವಾದಂತಹ ಒಂದು ಧೈರ್ಯವನ್ನು ಒದಗಿಸುವಂತಹ ಅನುಗ್ರಹ ಪೂರ್ಣನಾಗಿ ನಿಂತಹ ಗಣಪತಿಯ ಸ್ವರೂಪದಲ್ಲಿ ನಿಂತುಕೊಳ್ಳೋದ್ರಿಂದ ಯಾವ ಕೆಲಸಗಳನ್ನು ಧೈರ್ಯದಿಂದ ಮಾಡ್ತಾರೋ ಅಥವಾ ಅಧೈರ್ಯದಿಂದ ಇಲ್ಲಿಯವರೆಗೆ ನಡೆಸ್ತಿದ್ದಂಥ ಒಂದು ರೀತಿಯ ಕೆಮಿಸ್ಟ್ರಿ ಇವರದ್ದಿತ್ತೋ ಅದನ್ನು ಮೀರಿ ಧೈರ್ಯದಿಂದ ಕೆಲಸವನ್ನು ನಡೆಸಬಹುದಾದಂತಹ ಚೌಕಟ್ಟನ್ನು ಈ ಒಂದು ಕೇತು ಗ್ರಹ ಇವರಿಗೆ ಒದಗಿಸಿಕೊಡುತ್ತೆ. ಅದೇ ಸಂದರ್ಭದಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡುವಂಥ ವಿಚಾರಕ್ಕೆ ಕೈ ಹಾಕ್ತಾ ಇರ್ತಾನೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಹಾಗೆ, ಯಾವತ್ತೋ ಒಂದಿಷ್ಟು ಅದ್ಭುತವಾದಂಥದ್ದು ನಮ್ಮ ಎದುರಿಗೆ ಇದೆ ಅಂತಾದರೂ ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದುಷ್ಟತನದ ಒಂದು ವಿಚಿತ್ರವಾದ ಜನ ಅಥವಾ ಯಾವುದೋ ಒಂದು ಸಂಗತಿ ಅಥವಾ ಅರಿವಿಗೆ ಬಾರದಂತೆ ಸರ್ರನೆ ಸಂಭವಿಸಬಿಡಬಹುದಾದಂಥ ದುರ್ಘಟನೆ ಇಂಥದ್ದು ಸಾಧ್ಯತೆ ಇರುತ್ತೆ. ಅದು ರಾಹುವಿನ ಕಾರಣದಿಂದಾಗಿ ಮುಖ್ಯವಾಗಿ ನಾವು ಮೂಲ ಜಾತಕದಲ್ಲಿ ಮಿಥುನ ರಾಶಿಯವರ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡು ಅವನು ಅಕಸ್ಮಾತ್ತಾಗಿ ಅಪಘಾತದ ಸ್ಥಳದಂಥ ಅಂದರೆ ಅಪಘಾತ ನಡೆಯಬಹುದಾದಂಥ ಸ್ಥಳ ಜಾತಕದಲ್ಲಿ ಯಾವುದರ ಮೂಲಕವಾಗಿ ಗುರುತಿಸ್ಬೋದು ಅಂದರೆ 6ನೇ ಮನೆಯ ಮೂಲಕವಾಗಿ 8ನೇ ಮನೆಯ ಮೂಲಕವಾಗಿ ಗುರುತಿಸ್ಬೋದು. ಅಂಥದ್ದೇನಾದರೂ ಆ ಒಂದು ತೊಡಕುಗಳನ್ನು ತರಬಹುದಾದಂತಹ ಸ್ಥಿತಿಯ ರಾಹು ಇವರ ಜಾತಕದಲ್ಲಿದ್ದರೆ ಈ ರಾಶಿಯವರಿಗೆ ಈ ವರ್ಷ ರಾಹುವಿನ ಮೂಲಕವಾಗಿ ಸರ್ರನೆ ಅಪಘಾತಗಳು ಸಂಭವಿಸುವಂತಹ ಸಂದರ್ಭವೂ ನಿರ್ಮಾಣವಾಗ್ಬಿಡ್ಬೋದು. ಹಾಗಾಗಿ ವಿಶೇಷವಾಗಿ ರಾಶಿಯ ಜನ ಏನು ಮಾಡಬೇಕು, ಗಣೇಶನನ್ನು ಆರಾಧಿಸುವಂಥ ಕೆಲಸವನ್ನು ಮಾಡಬೇಕು. ಅಷ್ಟೇ ಅಲ್ಲ, ನಾವು ಇವತ್ತು ಚಂದ್ರನನ್ನು ಧನ ಸಹಾಯವನ್ನು ಮಾಡೋದಕ್ಕೆ ಸರ್ವಶಕ್ತನಾದಂತಹ ಈ ವರ್ಷ ಈ ಮಿಥುನ ರಾಶಿಯವರಿಗೆ ಅಂತಹ ಚಂದ್ರ ಏನಿದ್ದಾನೆ ಅವನು ಶಿವನ ಸ್ವರೂಪದಲ್ಲಿಯೂ ಅವನು ಇವರ ಪಾಲಿಗೆ ಒದಗುತ್ತಾನೆ. ಅಷ್ಟೇ ಅಲ್ಲ, ವಿಷ್ಣುವಿನ ರೂಪದಲ್ಲೂ ಇವರನ್ನು ಅನುಗ್ರಹಿಸ್ತಾನೆ. ಹಾಗಾಗಿ ಚಂದ್ರನನ್ನು ಅಂದರೆ ನೇರವಾಗಿ ಚಂದ್ರನನ್ನೇ ಅಲ್ಲದೆ ಹೋದರೂ ಶಿವನನ್ನು ಆರಾಧಿಸೋದ್ರ ಮೂಲಕ ಮತ್ತು ಎಲ್ಲ ರೀತಿಯ ವಿಷಮಯವಾದಂಥ ಸ್ಥಿತಿಯನ್ನು ಕ್ಷಣ ಮಾತ್ರಕ್ಕೆ ನಿವಾರಿಸಬಹುದಾದಂಥ ಶಿವನ ಆರಾಧನೆಯ ಮೂಲಕ ಇವರು ತಮ್ಮ ಜಾತಕದಲ್ಲಿ ಸಂಭವಿಸಬಹುದಾದಂತಹ ಅವಘಡಗಳನ್ನು ತಡೆಯುವಂತಹ ಒಂದು ವಿಶೇಷಕ್ಕೆ ಕೈ ಹಾಕುವಂತಹ ಒಂದು ವಿಚಾರಕ್ಕೆ ಇವರು ಇದು ಮಾಡಬೇಕು. ಅಂದರೆ ಏನರ್ಥ ಅಂದರೆ ಮುಖ್ಯವಾಗಿ ಶಿವ ಮತ್ತು ವಿಷ್ಣುವನ್ನು ನಂಬುವಂಥದ್ದು, ಆರಾಧಿಸುವಂಥದ್ದು ಇವರು ಮಾಡುವಂಥದ್ದಾದರೆ ಇವರಿಗೆ ಒದಗಿ ಬರಬಹುದಾದಂಥ ಅವಘಡಗಳು ತಪ್ಪಿ ಹೋಗೋದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ ಅನ್ನುವಂಥದ್ದನ್ನು ನಾವು ನಿರ್ಧರಿಸ್ಕೊಳ್ಬಹುದು. ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆ ಏನು ಅಂತಂದರೆ, ಸೂರ್ಯ ಈ ವರ್ಷದ ರಾಜನಾಗಿ ಇವರ ಪಾಲಿಗೆ ಇದ್ದರೂ ಕೂಡ ಸೂರ್ಯನ ವಿಚಾರದಲ್ಲಿ ಆಫ್ಟರ್ ಸುಮಾರು ಒಂದು ಸೆಪ್ಟೆಂಬರ್ ನಂತರದಲ್ಲಿ ಕೆಲವು 6 ತಿಂಗಳ ಮಟ್ಟಿಗೆ ಸೂರ್ಯ ಕೆಲವು ಅಡೆತಡೆಗಳನ್ನು ಇವರಿಗೆ ಆರೋಗ್ಯದ ವಿಚಾರದಲ್ಲಿ ಕೊಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ
ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಸೂರ್ಯ ಏನಾಗಿರ್ತಾನೆ, ಒಳ್ಳೆಯವನೇ ಆಗಿರ್ತಾನೆ. ಯಾಕೆಂದರೆ ಬುಧ ಮತ್ತು ಸೂರ್ಯರ ಸಂಯೋಜನೆ ಯಾವಾಗಲೂ ಅನ್ಯೋನ್ಯತೆಯ ಕಾರಣದಿಂದಾಗಿ ಬೌದ್ಧಿಕ ಶಕ್ತಿಯನ್ನು ಸಂವರ್ಧಿಸುವಂಥ ಸಂಯೋಜನೆ ಆಗಿರುತ್ತೆ. ಆದರೆ ಬೌದ್ಧಿಕ ಶಕ್ತಿ ಎಷ್ಟೇ ಇದ್ದರೂ ನಮ್ಮ ದುರಾದೃಷ್ಟಗಳು ಏನು ಮಾಡುತ್ತೆ, ನಮ್ಮ ಬೌದ್ಧಿಕತೆಯ ಯಾವುದೇ ಮಟ್ಟವನ್ನು, ಯಾವುದೇ ಒಂದು ಚಾಣಾಕ್ಷಮತೆಯ ಘಟ್ಟವನ್ನು ಮೀರಿ ಅದು ಯಾವುದೋ ಒಂದು ಕೆಟ್ಟದ್ದನ್ನು ಮಾಡಲಿಕ್ಕೆ ಬೇಕಾದಂತಹ ವರ್ತಮಾನವನ್ನು ಸೃಷ್ಟಿ ಮಾಡಿಬಿಡುವಂಥದ್ದು ಸಾಧ್ಯತೆ ಇರುತ್ತೆ. ಅದನ್ನು ಸೂರ್ಯ ಮಾಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರು ಯಾವ ಸಂದರ್ಭದಲ್ಲಿಯೂ ಸರ್ಕಾರಿ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥ ಸಾಧ್ಯತೆಗಳು ಇರುವಾಗ, ಅಥವಾ ಯಾವುದೋ ಒಂದು, ಈಗ ನಾವು ಏನು ಹೇಳ್ತೇವೆ, ಕಂದಾಯ ಇಲಾಖೆಯಲ್ಲಿ ನಮ್ಮದೇ ಆದಂಥ ಏನೋ ಒಂದು ಕೆಲಸಗಳು ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ, ಅಥವಾ ಕೃಷಿಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ಕೆಲವು ಏನೇನಿರುತ್ತೆ, ಕೃಷಿ ಭೂಮಿಯನ್ನು ಅದನ್ನು ಏನೇ ಮಾಡುವಂಥ, ಅದನ್ನು ಏನು ಒಂದು ನಾವು ವಾಣಿಜ್ಯೀಕರಣ ಮಾಡುವಂಥ ಒಂದು ಲೈಸೆನ್ಸ್ ತಗೊಳ್ಳುವಾಗ ಇಂಥ ಎಲ್ಲ ವಿಚಾರದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸೋದಕ್ಕೆ ಸಾಧ್ಯತೆ ಇರುವಂತಹ ವಿಚಾರವನ್ನು ಸೂರ್ಯ ಮಾಡಿಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ಕಡೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪವು ಅಥವಾ ಚರ್ಚೆ ಅಥವಾ ಈ ಒಂದು ಆರ್ಗ್ಯುಮೆಂಟ್ ಏನು ಹೇಳ್ತಾರೆ, ಆ ಆರ್ಗ್ಯುಮೆಂಟ್ ಆದರೂ ಕೂಡ ಅದು ಸಿಟ್ಟಿನ ಮೂಲಕವಾಗಿ ಯಾವುದೋ ಒಂದು ರೀತಿಯ ದ್ವೇಷವನ್ನು ನಿರ್ಮಾಣ ಮಾಡುವಂಥ ಸ್ಥಿತಿಗತಿಗಳಿಗೆ ಹೋಗದಂತೆ ನಿಯಂತ್ರಿಸುವಂಥ ಒಂದು ವಿಶೇಷವನ್ನು ಇವರು ನಿರ್ಮಾಣ ಮಾಡಿಕೊಂಡ್ರೆ ಆ ವಿಷಯದಲ್ಲೂ ಕೂಡ ಅನೇಕ ಲಾಭಗಳನ್ನು ಪಡೆಯಲಿಕ್ಕೆ ಇವರಿಗೆ ಅವಕಾಶ ಇರ್ತದೆ. ಒಂದೇ ಒಂದು, ಇವರಿಗೆ ಗುರುಬಲ ಇದ್ದಿರಲೂ ಇಲ್ಲ, ಬರೋದೂ ಇಲ್ಲ. ಆದರೆ ಇವೆರಡೂ ಇರದೇ ಹೋದರೂ ಕೂಡ ಇವರ ಅದೃಷ್ಟ ಏನಾಗಿರುತ್ತೆ, ಈ ವರ್ಷದ ಆಡಳಿತದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ಚಂದ್ರ ನಿಂತಿರುವುದರಿಂದ ಹಣಕಾಸಿನ ವಿಚಾರಕ್ಕೆ ಬೇಕಾದಂತಹ ಸಿದ್ಧಿಯನ್ನು ದೊಡ್ಡ ಸ್ವರೂಪದಲ್ಲಿ ನಿರ್ಮಿಸಿಕೊಳ್ಳುವಂತಹ ಚೈತನ್ಯ ಇವರಿಗೆ ತಂತಾನೇ ನಿರ್ಮಾಣವಾಗುವಂತಹ ಅದೃಷ್ಟ ಇದ್ದಿರೋದ್ರಿಂದ, ಹಾಗೂ ಕೆಲಸದ ಸ್ಥಳದಲ್ಲಿ ಕೆಲವು ಸಂಯಮಗಳನ್ನು ಹೊಂದಿ ಅನೇಕ ಪ್ರಮೋಷನ್ಗಳು ಬಂದಾಗಲೂ ಕೂಡ ಸ್ಟ್ರೆಸ್ಸನ್ನು ನಾನು ನಿರ್ವಹಿಸ್ತೇನೆ ಅನ್ನುವಂಥ ಒಂದು ಚಾಣಾಕ್ಷಮತೆಯನ್ನು ತೋರಿಸಿದರೆ ಕೆಲಸದ ಸ್ಥಳದಲ್ಲಿ ಮತ್ತೆ 1 ವರ್ಷದ ನಂತರದಲ್ಲಿ ಇನ್ನೊಂದು ಪ್ರಮೋಷನನ್ನು ಕೂಡ ಪಡೆಯಬಹುದಾದಂತಹ ಒಂದು ಸಂದರ್ಭವನ್ನು ಕೂಡ ಮಿಥುನ ರಾಶಿಯವರು ಹೊಂದಬಹುದಾಗಿದೆ. ಯಾಕೆಂದರೆ ಈ ಮಿಥುನ ರಾಶಿಯವರಿಗೆ ಇದರ ಮುಂದಿನ ವರ್ಷದ ಒಂದು ಸಂತೋಷದ ವಿಚಾರ ಏನಾಗುತ್ತೆ ಅಂದರೆ, ಈ ರಾಶಿಯವರಿಗೆ ಆಗ ಗುರುಬಲ ಒದಗಿ ಬರುತ್ತೆ. ಹಾಗಾಗಿ ಈ ವರ್ಷ ತಮ್ಮ ಆ ಒಂದು ಕೆಲಸದ ಸ್ಥಳದಲ್ಲಿ ನಡೆಸಬಹುದಾದಂತಹ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳು, ಉತ್ತಮವಾದಂತಹ ಆ ಚೈತನ್ಯವನ್ನು ಸಂರಕ್ಷಿಸಿಕೊಂಡು ಮಾಡುವಂಥ ಒಳ್ಳೆಯ ಕೆಲಸಗಳು ಏನಾಗುತ್ತೆ, ಈ ವರ್ಷದಲ್ಲಿ ನಾವು ಮಾಡಿದಂಥ ಸಾಧನೆಗಳು ಮುಂದಿನ ವರ್ಷ ಗುರುಬಲ ಬಂದಾಗ ಇನ್ನೂ ಒಂದು ಹೆಚ್ಚಿನ ರೀತಿಯ ಪ್ರಮೋಷನ್ ನಮ್ಮ ಜೀವನದಲ್ಲಿ ಒದಗಿ ಬರುವಂತೆ, ಅಥವಾ ಕೆಲಸದಲ್ಲಿ ಇರದೇ ಹೋದವರು ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮ ಒಂದು ಉದ್ಯೋಗದ ವ್ಯಾಪ್ತಿ ಏನಿದೆ ಅದನ್ನು ಬೆಳೆಸುವಂತಹ ಒಂದು ದಿಸೆಯಲ್ಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ವರ್ಷವೂ ಕೂಡ ಹೇಗೆ ಒಳಿತಾಗಿರುತ್ತೋ, ಈ ವರ್ಷದ ಒಳಿತಿನ ಫಲದಲ್ಲಿ ನಾವು ನಡೆಸಬಹುದಾದಂತಹ ಕೆಲಸ ಕಾರ್ಯಗಳು ಒಂದು ಉತ್ತಮ ಮಟ್ಟದಲ್ಲಿ ನಮ್ಮ ನಿರ್ವಹಣೆ ಸಾಧಿಸಿ ತೋರಿಸುವುದರ ಮೂಲಕವಾಗಿ ಮುಂದಿನ ವರ್ಷವೂ ಕೂಡ ಇದೇ ರೀತಿಯ ಯಶಸ್ಸನ್ನು ಇನ್ನೂ ಹೆಚ್ಚಿನ ಒಂದು ಅಳತೆಯಲ್ಲಿ ಅದನ್ನು ಪಡೆಯಬಹುದಾದಂಥದ್ದಕ್ಕೆ ವರ್ತಮಾನ ಬಹಳಷ್ಟು ಅದ್ಭುತವಾಗಿದೆ. ಅಷ್ಟೇ ಅಲ್ಲ, ಇವರು ಮತ್ತೊಂದು ಮಕ್ಕಳ ಬಗೆಗಾಗಲೂ ಕೂಡ ಅದೃಷ್ಟಶಾಲಿಗಳಾಗಿರ್ತಾರೆ. ಯಾಕೆಂದರೆ ಈ ವರ್ಷ ಇವರ ಪಾಲಿಗೆ ವಿಶೇಷವಾಗಿ ಶುಕ್ರ ಮಕ್ಕಳ ವಿಚಾರದಲ್ಲಿ ಅನೇಕ ರೀತಿಯ ಹೆಲ್ಪ್ಗಳನ್ನು ಕೊಡೋದಕ್ಕೆ ತನ್ನದೇ ಆದಂಥ ಒಂದು ಸಹಾಯವನ್ನು ಅಥವಾ ಕಾಂಟ್ರಿಬ್ಯೂಷನನ್ನು ಮಾಡ್ತಾನೆ. ಮಕ್ಕಳ ವಿಚಾರದಲ್ಲಿ ಎಷ್ಟೋ ಸಂಗತಿಗಳು ನಿರಾಳವಾಗಿ ಆಗಿಬಿಡ್ತು ಅಂತಾದರೆ ತಂದೆ ತಾಯಿಯರ ಮನಸ್ಸೇನಾಗಿರುತ್ತೆ, ಅದು ಒಂದು ರೀತಿಯ ಚೈತನ್ಯವನ್ನು, ಉತ್ಸಾಹವನ್ನು ಪಡೆದಿರುತ್ತೆ. ಅವರವರ ಕಾರ್ಯಗಳಲ್ಲಿ ಅವರನ್ನು ಗೆಲ್ಲಿಸೋದಕ್ಕದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಮಕ್ಕಳ ಬಗೆಗಾಗಿನ ಒಳಿತನ್ನು, ಮಕ್ಕಳಿಂದ ಸುವಾರ್ತೆಯನ್ನು ಕೇಳೋದಕ್ಕೆ ಅವಕಾಶವಿರುವಂಥ ದಿನಗಳಾಗಿರೋದ್ರಿಂದ ನಿಜಕ್ಕೂ ಮಿಥುನ ರಾಶಿಯವರಿಗೆ ಈ ವರ್ಷ ಅಂತಹ ದೊಡ್ಡ ಕಷ್ಟವನ್ನು ನಿರ್ಮಿಸುವಂಥ ವರ್ತಮಾನ ಸೃಷ್ಟಿಯಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಇಡೀ ವರ್ಷದ ವರ್ತಮಾನದ ಅವಧಿಯಲ್ಲಿ ಇನ್ನಿಷ್ಟು ಗಟ್ಟಿಯಾಗಿ ಬೆಳೆಯಬಹುದಾದಂಥ ಶಕ್ತಿಯನ್ನು ಸಂಚಯಿಸಿಕೊಳ್ಬಹುದಾದಂಥ ಸುವರ್ಣ ಅವಕಾಶ ಇದಾಗಿದೆ. ನಮಸ್ಕಾರ. ಈ ಯುಗಾದಿಯ ಸಂದರ್ಭದ ವಿಚಾರದಲ್ಲಿ ಈ ಇಡೀ ವರ್ಷ, ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗಿನ 1 ವರ್ಷದ ಅವಧಿಯಲ್ಲಿ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಲ್ಲಿ
ಜೀವನದ ಸಾಫಲ್ಯ ಅಥವಾ ನಿರಾಸೆಯ ದಿನಗಳು ಅನ್ನುವಂಥದ್ದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇವರಿಗೆ ಗುರುಬಲ ಇತ್ತು. ಆದರೆ ಈ ಮಧ್ಯಭಾಗದಿಂದ ಗುರುಬಲವನ್ನು ತಪ್ಪಿಸಿಕೊಳ್ಳುವಂಥ ಒಂದು ದುರ್ಭರತೆಗೆ ಇವರು ಏನಾಗ್ತಾರೆ, ತಮ್ಮನ್ನು ತಾವು ಆ ಒಂದು ಗುರುಬಲವನ್ನು ತಪ್ಪಿಸಿಕೊಳ್ಳುವಂಥ ಸ್ಥಿತಿಗೆ ಇವರು ತಲುಪುವಂಥ ಅವಕಾಶ ಒದಗಿ ಬಂದುಬಿಡುತ್ತೆ. ಹಾಗಾಗಿ ಗುರುಬಲ ತಪ್ಪಿತು ಅನ್ನುವಂಥದ್ದು ಒಂದು ನಿರಾಶೆಯ ವಿಷಯ ಹೌದಾದರೂ ಕೂಡ ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಅವಧಿಯಲ್ಲಿ ಈ ವರ್ಷದ ಅವಧಿಯ ಎಲ್ಲ ಆಡಳಿತಾತ್ಮಕವಾದಂಥ ವಿಚಾರದ ಸಂಗತಿಗಳಿಗೆ ಸಂಪೂರ್ಣವಾದಂಥ ಪ್ರಧಾನಮಂತ್ರಿತ್ವವನ್ನು ಇವರ ರಾಶಿಯ ಯಜಮಾನನಾದಂಥ ಚಂದ್ರನೇ ಹೊಂದಿರುವುದರಿಂದ ಈ ಒಂದು ಕರ್ಕಾಟಕ ರಾಶಿಯವರ ವಿಚಾರದಲ್ಲಿ ಈ ವರ್ಷ ಅನೇಕ ರೀತಿಯ ಸಂಪನ್ನತೆಗಳನ್ನು ಸಾಧಿಸಿ ತೋರಿಸುವಂತಹ ರೀತಿಯದ್ದಕ್ಕೆ ಒಂದು ದೊಡ್ಡ ರೀತಿಯ ಅವಕಾಶವನ್ನು ಸ್ಕೋಪನ್ನು ಒದಗಿಸಬಹುದಾಗಿದೆ. ಅಷ್ಟೇ ಅಲ್ಲ, ಈ ರಾಶಿಯವರ ಅತ್ಯಂತ ಆನಂದದ ವಿಚಾರ ಇನ್ನಿಷ್ಟು ಏನು ಅಂತಂದರೆ, ಇವರು ಈ ಶನಿ ಕಾಟದಿಂದಲೂ ಕೂಡ ಏನು ಈಗ 2.5 ವರ್ಷಗಳಿಂದ ಇವರು ಒಂದು ಅಷ್ಟಮ ಶನಿ ಕಾಟದಿಂದ ಬಳಲಿಕೆಯನ್ನು ಹೊಂದಿದ್ದರು, ಅಂತಹ ಅಷ್ಟಮ ಶನಿ ಕಾಟದಿಂದ ಹೊರಬರುವಂತಹ ವಿಚಾರಕ್ಕೂ ಕೂಡ ಈ ಆನಂದದ ವಿಚಾರವನ್ನು ಕೂಡ ಇವರು ಈ ವರ್ಷ ಸ್ವೀಕರಿಸುವಂತಹ ಒಂದು ಸದವಕಾಶ ಇವರಿಗೆ ಒದಗಿ ಬಂದಿದೆ. ಇಲ್ಲಿ ಪೀಡೆಯನ್ನು ಕೊಟ್ಟಂತಹ ಶನೈಶ್ಚರ ಪೀಡೆಯನ್ನು ಕೊಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಮೀನರಾಶಿಗೆ ಬಂದಿರೋದರಿಂದ ಮೀನರಾಶಿಗೆ ಬಂದಂಥವನು ನಿಜಕ್ಕೂ ಇವರ ಪಾಲಿಗೆ ಒಂದು ರೀತಿಯಲ್ಲಿ 9ನೇ ಮನೆಯ ಭಾಗ್ಯವನ್ನು ಆತ ನಿಧಾನ ಮಾಡುತ್ತಾನೆ ಎನ್ನುವಂಥದ್ದು ಹೌದಾದರೂ ಕೂಡ ಏನು ಗುರು ಈ ರಾಶಿಯವರಿಗೆ ಯೋಗಕಾರಕನಾಗಿದ್ದಾನೆ. ಅಂತಹ ಗುರು ಮಿಥುನಕ್ಕೆ ಬಂದಿರೋದರಿಂದಾಗಿ ಈ ರಾಶಿಯವರಿಗೆ ಏನಾಗುತ್ತೆ, ಅನೇಕ ರೀತಿಯಲ್ಲಿ ಈ ರಾಶಿಯವರಿಗೆ ನೇರವಾದಂತಹ ಗುರುಬಲದ ಮೂಲಕವಾದಂತಹ ಸಿದ್ಧಿ ಸಿಗದೆ ಹೋದರೂ ಕೂಡ ಗುರುವಿನ ಮೂಲಕವಾಗಿ ಅನೇಕ ರೀತಿಯ ಈ ವಿಘ್ನಗಳನ್ನು ಅಥವಾ ಅನೇಕ ರೀತಿಯ ಈ ಯಾವುದೋ ಒಂದು ಕಾರಣದಿಂದ ಉಂಟಾದಂಥ ವ್ಯಾಜ್ಯಗಳು ಆಸ್ತಿಯ ವಿಷಯದಲ್ಲಿರಬಹುದು ಅಥವಾ ಪ್ರಮೋಷನ್ ವಿಷಯದಲ್ಲಿದ್ದಿರಬಹುದು ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಅನವಶ್ಯಕವಾಗಿ ಕೋರ್ಟಿಗೆ ಹೋದಂಥ ವಿಚಾರಗಳಿರಬಹುದು ಅಥವಾ ಇನ್ಯಾವುದೋ ಒಂದು ರೀತಿಯ ಲಿಟಿಗೇಷನ್ನಲ್ಲಿ ಒಂದು ರೀತಿಯ ಸರ್ಕಾರದ ಜೊತೆಗಿನ ಒಂದು ಸಂಘರ್ಷ ಇದ್ದಿರಬಹುದು ಅಥವಾ ವ್ಯಕ್ತಿಗಳ ನಡುವಿನ ಅಂದರೆ ಯಾವುದೋ ಒಂದು ನಮ್ಮ ಒಂದು ಏನು ನಿವೇಶನದಲ್ಲಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಎನ್ಕ್ರೋಚ್ ಮಾಡಿರ್ತಾನೆ. ಅದನ್ನು ನಾವು ಯಾವುದೋ ಒಂದು ಮಾತುಕತೆಯ ಮೂಲಕವಾಗಿ ಬಗೆಹರಿಸಿಕೊಳ್ಳಬೇಕಾದುದಕ್ಕೆ ಬೇಕಾದಂಥ ಬೆಳಕನ್ನು ಈ ವರ್ಷ ಈ ರಾಶಿಯವರು ಕರ್ಕಾಟಕ ರಾಶಿಯವರು ಪ್ರಧಾನವಾಗಿ ಅದನ್ನು ನಿರ್ಮಿಸಿಕೊಳ್ಳುವಂಥದ್ದಕ್ಕೆ ಸದವಕಾಶಗಳು ಒದಗಿ ಬರುತ್ತೆ. ಆದರೆ ಇವರು ಮಾಡಬೇಕಾದಂಥದ್ದೇನು, ಯಾರು ಕರ್ಕಾಟಕ ರಾಶಿಯಲ್ಲಿ ಮುಖ್ಯವಾಗಿ ಈ ಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಅಥವಾ ಈ ಚರ್ಮದ ಅಂದರೆ ಈ ಒಂದು ಬ್ಯಾಗ್ಸ್, ನಾವು ಏನಿವತ್ತು ಲೆದರ್ ಬ್ಯಾಗ್ಸ್ ಇದಂತ ಹೇಳ್ತೇವೆ, ಈ ಲೆದರ್ ಉದ್ಯಮದ ಯಾವುದೇ ವಸ್ತುಗಳನ್ನು ಬೇರೆ ದೇಶಗಳಿಗೆ ಕಳಿಸುವಂತಹ ಅಥವಾ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಈ ವಿಚಾರಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರದ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ಈ ರಾಶಿಯವರಿಗೆ ಮುಖ್ಯವಾಗಿ ಇವರ ಈ ಎಲ್ಲ ವಿಚಾರಗಳನ್ನು ನಿರ್ವಹಿಸಬಹುದಾದಂತಹ ಮಂಗಳ ಅಷ್ಟೊಂದು ರೀತಿಯ ಒಂದು ಲಾಭಕರವಾದಂತಹ ಸನ್ನಿವೇಶಕ್ಕೆ ಬಂದು ತಲುಪಿಸುವಂಥ ರೀತಿಯಲ್ಲಿ ಇವರಿಗೆ ಅನುಕೂಲಕರನಾಗಿ ಬರೋದಿಲ್ಲ. ಇವರಿಗೆ ಮುಖ್ಯವಾಗಿ ಈ ಒಂದು ಕುಜ ಏನಿದ್ದಾನೆ ಅವನು ಯೋಗಕಾರಕನೇ ಆಗಿರ್ತಾನೆ. ಆದರೆ ವಿಶಿಷ್ಟವಾದ ಭಿನ್ನ ವಿಚಾರಗಳಿಂದಾಗಿ, ಅದು ಮುಖ್ಯವಾಗಿ ಯಾವುದು, ರಾಹುವಿನ ವಿಚಾರಕ್ಕಾಗಿ ಅಂತ ಹೇಳಬೇಕು. ಈ ರಾಹು ಏನಾಗಿರ್ತಾನೆ ಕರ್ಕಾಟಕ ರಾಶಿಯವರಿಗೆ, ಅವನು ಅಷ್ಟಮದಲ್ಲಿ ಬಂದಿರ್ತಾನೆ. ಅಷ್ಟಮ ಅನ್ನುವಂಥದ್ದು ಅಷ್ಟೊಂದು ಹಾರ್ದಿಕವಾದ ಸ್ಥಳ ಅಲ್ಲ, ಅದು ಅಷ್ಟೊಂದು ಹಾರ್ದಿಕ ಅಲ್ಲ, ಅದು ನಿಜಕ್ಕೂ ಕೆಟ್ಟ ಸ್ಥಳ. ಹಾಗಾಗಿ ಈ ರಾಹುವಿನ ಕಾರಣದಿಂದಾಗಿ ಮಂಗಳ ಏನಾಗ್ತಾನೆ, ತನ್ನ ಶಕ್ತಿಯನ್ನು ಕೆಲವು ಸ್ವರೂಪದಲ್ಲಿ ಕಳೆದುಕೊಳ್ಳುವುದರಿಂದ ಯೋಗಕಾರಕನಾಗಿ ಒದಗಿಸಬೇಕಾದಂತಹ ಸಹಾಯವನ್ನು ಮಂಗಳ ಕರ್ಕಾಟಕ ರಾಶಿಯವರಿಗೆ ಒದಗಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸ್ಥಿತಿ ಇರೋದರಿಂದ ವಿಷಮಯವಾದಂತಹ ರಾಹು ಅಷ್ಟಮ ಸ್ಥಾನದಲ್ಲಿ ಕುಳಿತು ಏನು ಮಾಡುತ್ತೆ, ಅನೇಕದ್ದಾದಂತಹ ಒಂದು ದೊಡ್ಡ ಸ್ವರೂಪದ ವ್ಯಾಪಾರ ವಹಿವಾಟಿನಲ್ಲಿ ನಷ್ಟವನ್ನು ಉಂಟು ಮಾಡೋದಕ್ಕೆ ಕಾರಣವನ್ನು ನಿರ್ಮಾಣ ಮಾಡಬಹುದಾಗಿದೆ.
ಅಷ್ಟೇ ಅಲ್ಲ, ನಾವು ಈ ಒಂದು ಆಯಾತ ನಿರ್ಯಾತಗಳ ಒಂದು ಪ್ರಪಂಚದ ಒಂದು ವಹಿವಾಟುಗಳನ್ನು ಒಂದು ನಡೆಸುವಂಥವ್ರು ಅಲ್ಲದೆ ಹೋದರೂ ಕೂಡ ನಮ್ಮ ಇರುವ ಆಫೀಸ್ ಅದು ಯಾವುದೇ ರೀತಿಯದ್ದಿರಲಿ, ನಾವು ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅಥವಾ ನಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆ ಇದ್ದರೆ ಅಥವಾ ನಮ್ಮದೇ ಆದಂಥ ಇನ್ಯಾವುದೋ ಒಂದು ವಹಿವಾಟಿನ ಸಂಸ್ಥೆ ಇದೆ ಅಂತ ಹೇಳಾದರೂ ಕೂಡ ಅಲ್ಲೂ ಕೂಡ ಅನೇಕ ಸ್ವಕೀಯರೇ ಕೆಲವು ತೊಂದರೆಗಳನ್ನು ತಂದಿಡಬಹುದಾದಂಥ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಯಾವಾಗ ಈ ರಾಶಿಯ ಜನ ತಮ್ಮದೇ ಒಂದು ರೀತಿಯ ಅನ್ಯೋನ್ಯತೆಯ ಸಂಬಂಧವಾದಂತಹ ಒಂದು ರೀತಿಯಲ್ಲಿ ಬಾಳ ಸಂಗಾತಿಯೊಡನೆ ಎಲ್ಲವನ್ನೂ ಚರ್ಚೆ ಮಾಡುವುದರ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಬಹುದಾದಂಥ ಪರಿಸ್ಥಿತಿ ಒದಗುತ್ತೋ ಆಗ ಆ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಬಾಳ ಸಂಗಾತಿಯ ಸ್ವರೂಪದಲ್ಲಿ ಅನೇಕ ಒಳ್ಳೆಯ ಸಲಹೆಗಳು ಅಥವಾ ಕಷ್ಟದ ಸಂದರ್ಭದಲ್ಲಿ ಆ ಕಷ್ಟಗಳನ್ನು ಒಡೆದು ಹಾಕುವಂಥದಕ್ಕೆ ಬೇಕಾದಂತಹ ಒಂದು ಚೈತನ್ಯವನ್ನು ಕೊಡೋದಕ್ಕೆ ಬೇಕಾದಂತಹ ಶಕ್ತಿ ಬಾಳ ಸಂಗಾತಿಯ ಮೂಲಕವಾಗಿ ಸಿಗೋದಕ್ಕೆ ಹೆಚ್ಚಿನ ಅವಕಾಶವಿರುತ್ತೆ. ಯಾವಾಗಲೂ ಜೀವನದಲ್ಲಿ ನಾವು ಒಬ್ಬರೇ ಶಕ್ತಿಯಾಗಿರ್ತೇವೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳೋದು ಕಷ್ಟ. ನಮ್ಮ ಜೊತೆಗಿರುವವರು, ನಮ್ಮ ಸ್ನೇಹಿತರಿರಬಹುದು, ಮಕ್ಕಳಿರಬಹುದು, ಅಥವಾ ಬಾಳ ಸಂಗಾತಿ ಇರಬಹುದು, ನಮ್ಮ ತಂದೆ ತಾಯಿಯಂದಿರಿರಬಹುದು, ನಮ್ಮ ಗುರುಗಳಿರಬಹುದು, ಇವರೆಲ್ಲರ ಶಕ್ತಿಯೂ ಕೂಡ ನಮ್ಮಲ್ಲಿ ಸೇರಿಕೊಳ್ಬೇಕಾಗತ್ತೆ. ಅಂತಹ ಸೇರಿಕೊಳ್ಳುವ ಸಂದರ್ಭದಲ್ಲಿ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಯಿಂದ ಒಳಿತಿನ ಸಂದರ್ಭದ ಸ್ನೇಹಸ್ಥ ಅಥವಾ ಸಲಹೆಗಳು ಒದಗಿ ಬಂತು ಅಂತಾದರೆ ಯಾವುದೇ ರೀತಿಯ ವಿಷಮಯ ಅಂದರೆ ಇಲ್ಲಿ ವಿಷ ಅಂತಲೇ ಅಲ್ಲ, ಅಂದರೆ ಒಂದು ಕೆಲಸವನ್ನು ಹಾಳು ಮಾಡಬಹುದಾದಂತಹ ಸನ್ನಿವೇಶಗಳು ಅಕಸ್ಮಾತ್ತಾಗಿ ಕರ್ಕಾಟಕ ರಾಶಿಯವರಿಗೆ ನಿರ್ಮಾಣವಾಗಿಬಿಟ್ಟರೂ ಕೂಡ ಆ ಒಂದು ನಷ್ಟವನ್ನು ತರಬಹುದಾದಂತಹ, ನಾಶಕ್ಕೆ ಕಾರಣವಾಗಬಹುದಾದಂತಹ ಸಂದರ್ಭ ಎವರ್ಟಾಗಿ ಅದು ತಂತಾನೇ ಅದು ದೂರವಾಗಿ ಯಾವುದೋ ಒಂದು ಒಳಿತನ್ನು ನಿರ್ಮಾಣ ಮಾಡುವಂತಹ ಒಂದು ಅದ್ಭುತ ಮಾಯಕವಾಗಿ ಪರಿವರ್ತನೆಗೊಳ್ಳಬಹುದು. ಅಂತಹ ಒಂದು ಅದ್ಭುತತೆ ಹಾಗಾದರೆ ಈ ಅದ್ಭುತತೆ ಯಾಕೆ ಬರುತ್ತೆ ಅಂತಂದರೆ ಈ ಒಂದು ವಿಶ್ವಾವಸು ಸಂವತ್ಸರದ ಒಬ್ಬ ಪ್ರಧಾನಮಂತ್ರಿತ್ವವನ್ನು ನಿರ್ವಹಿಸುವಂಥ ಚಂದ್ರ ಇವರಿಗೆ ಸಹಕಾರಿಯಾಗಿರುವುದರಿಂದ ಇದು ಬಾಳ ಸಂಗಾತಿಯ ರೂಪದಲ್ಲಿ ಇವರಿಗೆ ಅತ್ಯುತ್ತಮವಾಗಿ ಸ್ನೇಹಸ್ಥವನ್ನು ಮತ್ತು ಒಂದು ಬೆಂಬಲವನ್ನು, ಸಪೋರ್ಟನ್ನು ನಿರ್ಮಿಸಲಿಕ್ಕೆ ಸಹಾಯವಾಗಿ ಬದುಕು ಗೆಲ್ಲೋದಕ್ಕೆ. ಹಾಗಾಗಿ ಇಡೀ ವರ್ಷದ ಒಂದು ಬದುಕು ಗೆಲ್ತು ಅಂತಾದರೆ ಅದು ಎಷ್ಟೋ ವರ್ಷಗಳ ಒಂದು ಸಂದರ್ಭದ ಫ್ಯೂಚರನ್ನು ನಿಯಂತ್ರಿಸಬಹುದಾದಂತಹ ಹೆಜ್ಜೆಗಳಿಗೆ ನಮ್ಮನ್ನು ಮುಂದರಿಸ್ತದೆ. ಇವನ್ನೆಲ್ಲ ನೆನಪಿಟ್ಕೊಂಡು ಹೊರಟ್ರೆ ಕರ್ಕಾಟಕ ರಾಶಿಯವರು ಖಂಡಿತವಾಗಿ ಗೆಲುವನ್ನು ಸಾಧಿಸಬಹುದು. ಅನೇಕ ಕ್ಲಪ್ತ ಸಂದರ್ಭದ ಕೆಲವು ಚಾತುರ್ಯದ ಮೂಲಕವಾಗಿ ಕಷ್ಟದ ಸಂದರ್ಭಗಳನ್ನು ರಾಹು ಕೊಡಬಹುದಾದದ್ದನ್ನು, ಕೇತು ಕೊಡಬಹುದಾದದ್ದನ್ನು ಅವರು ನಿಯಂತ್ರಿಸ್ಕೊಳ್ಬೇಕು. ಅದು ಸಾಧ್ಯವಾದರೆ ಖಂಡಿತವಾಗಿ ಈ ವರ್ಷ ಒಳ್ಳೆಯದು ಜಾಸ್ತಿಯೇ ಇರ್ತದೆ ವಿನಃ ಕೆಟ್ಟದ್ದು ಕಡಿಮೆಯಾಗಿರ್ತದೆ ಎನ್ನುವಂಥದ್ದನ್ನು ನಂಬಬಹುದು. ನಮಸ್ಕಾರ. ಈ ರಾಶಿಯವರಿಗೆ ಮುಖ್ಯವಾಗಿ 9 ಗ್ರಹಗಳು ಯಾವ ರೀತಿಯಲ್ಲಿ ಈ ಇಡೀ ವರ್ಷದ ಅವಧಿಗೆ ಒಳಿತಿನ ಸ್ವರೂಪದಲ್ಲಿ ಬರ್ತವೆ ಅಥವಾ ಇಡೀ ಸಂದರ್ಭದ ಯಾವುದೋ ಒಂದು ಅಸ್ತವ್ಯಸ್ತತೆಗೆ ಕಾರಣವಾಗ್ತವೆ ಅನ್ನುವಂಥದ್ದನ್ನು ವಿಶ್ಲೇಷಿಸಿ ಹೇಳೋದಾದರೆ ಇವರಿಗೆ ಮುಖ್ಯವಾಗಿ ಇರುವಂತಹ ಒಂದು ಸಕಾರಾತ್ಮಕವಾದ ಅಂಶ ಏನು ಅಂತಂದರೆ ಇವರ ರಾಶಿಯ ಯಜಮಾನನಾಗಿರುವಂತಹ ಸೂರ್ಯನೇ ಈ ವಿಶ್ವಾವಸು ಸಂವತ್ಸರದ ಮಹಾರಾಜನಾಗಿ ಇರ್ತಾನೆ. ಸಿಂಹರಾಶಿಯವರು ಮೊದಲೇ ರಾಜಕಾರಣದಲ್ಲಿ ಪವರ್ ಅಥವಾ ಅದ್ಭುತವಾದ ಚೈತನ್ಯವನ್ನು ದೇಹಕ್ಕೆ ಒಗ್ಗೂಡಿಸ್ಕೊಡೋದ್ರಲ್ಲಿ ಎಲ್ಲದಕ್ಕೂ ಕೂಡ ಈ ಸೂರ್ಯ ಅನ್ನುವಂಥವನು ಏನು ಮಾಡ್ತಾನೆ, ಅದ್ಭುತವಾದಂಥ ಅಮೃತತ್ವದಲ್ಲಿ ತನ್ನದೇ ಆದಂಥ ಒಂದು ಸಾಮರ್ಥ್ಯವನ್ನು ನಿರ್ಮಿಸ್ಕೊಡೋದಕ್ಕೆ ಸಿಂಹರಾಶಿಯವರಿಗೆ ಅವಕಾಶವನ್ನು ಒದಗಿಸ್ತಾನೆ ಇರ್ತಾನೆ. ಇಂತಹ ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಈ ವರ್ಷದ ಒಂದು ಸಣ್ಣ ತೊಂದರೆ ಏನು ಅಂತ, ಸಣ್ಣ ತೊಂದರೆ ಅಲ್ಲ, ಅದು ನಿಜವಾಗಿಯೂ ದೊಡ್ಡ ತೊಂದರೆಯೇ ಇರುತ್ತೆ. ಯಾಕೆಂದರೆ ಇವರಿಗೆ ಈ ವರ್ಷ ಮಾರ್ಚ್ 29ರಿಂದ 2.5 ವರ್ಷಗಳ ಕಾಲದ 2.5 ವರ್ಷ ಅಲ್ಲ, ಅಂದರೆ ಏನಾಗಿದೆ, ಕೆಲವು ಕಾರಣದಿಂದ ಏನಾಗುತ್ತೆ, ಕೆಲವು ಶನೈಶ್ಚರನ ವಕ್ರತ್ವದಿಂದ ಅಥವಾ ನೇರವಾಗಿ ಹೋಗ್ತಾ ಇರುವಂಥ ರಸ್ತೆಯಿಂದ ಇನ್ಯಾವುದೋ ಒಂದು ಕವಲನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಈ ಎಲ್ಲ ಬೆಳವಣಿಗೆಗಳು ನಡೆಯೋದರಿಂದ ಮುಂದಿನ 3 ವರ್ಷದ ಅವಧಿಗೆ ಈ ರಾಶಿಯವರಿಗೆ ಶನೈಶ್ಚರನ ಕಾಟ, ಅಂದರೆ ಅಷ್ಟಮ ಶನೈಶ್ಚರನ ಕಾಟ ಇವರಿಗೆ ಒದಗಿ ಬರುತ್ತೆ.
ಹಾಗಾಗಿ ಅಷ್ಟಮ ಶನೈಶ್ಚರನ ಕಾಟ ಒದಗಿ ಬಂದಾಗ ಮುಖ್ಯವಾಗಿ ಇವರು ಎದುರಿಸಬೇಕಾದಂಥ ಸಂದರ್ಭ ಎಲ್ಲಿ ಬರುತ್ತೆ ಅಂತಂದರೆ, ಎಷ್ಟೇ ಸಾಮರ್ಥ್ಯ ಹೊಂದಿದ್ದರೂ ಕೂಡ, ಎಷ್ಟೇ ರೀತಿಯ ಚಾಣಾಕ್ಷತೆಯನ್ನು ಹೊಂದಿದ್ದರೂ ಕೂಡ, ಸಮಾಜದಲ್ಲಿ ಎಷ್ಟೇ ಗೌರವಯುತವಾದ ಸ್ಥಾನದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಇವರು ನಂಬಿಕೊಂಡಿದ್ದರೂ ಕೂಡ ದಾಂಪತ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಸಂದರ್ಭ ಇವರಿಗೆ ನಿರ್ಮಾಣವಾಗುತ್ತೆ. ಯಾಕೆ ಅಂತಂದರೆ, ಇವರ ದಾಂಪತ್ಯದ ಮನೆಯ ಯಜಮಾನನಾದಂಥ ಶನೈಶ್ಚರನೇ ಅಷ್ಟಮಕ್ಕೆ ಅಂದರೆ ಮೀನರಾಶಿಗೆ ಹೋಗುವುದರ ಮೂಲಕವಾಗಿ ದಾಂಪತ್ಯದಲ್ಲಿ ಬಿರುಕನ್ನು ಹುಟ್ಟಿಸುವಂಥ ಸಂದರ್ಭವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಯಜಮಾನ ಸೂರ್ಯನೇ ಆಗಿ ಇವರನ್ನು ಸಹಕರಿಸುವಂತಹ ಒಂದು ಸ್ನೇಹಸ್ತವನ್ನು, ಸಪೋರ್ಟಿಂಗ್ ಹ್ಯಾಂಡನ್ನು ಕೊಡ್ತಾನೆ ಅಂತಾದರೂ ಕೂಡ ಸೂರ್ಯನ ಮಹತ್ತರವಾದಂಥ ವೈರಿಯಾದಂತಹ ಶನೈಶ್ಚರ, ಸೂರ್ಯನ ಸ್ವಂತ ಮಗನೇ ಹೌದು ಶನೈಶ್ಚರ, ಆದರೂ ಕೂಡ ಆ ತಂದೆ ಮತ್ತು ಮಕ್ಕಳಲ್ಲಿ ಅಸಾಧ್ಯವಾದಂತಹ ಒಂದು ಏನು ಬಿಕ್ಕಟ್ಟು ಅಥವಾ ಯುದ್ಧ, ನಿರಂತರವಾದ ಯುದ್ಧ ನಡೀತಾ ಇರುತ್ತೆ. ಯಾವತ್ತೂ ಶನೈಶ್ಚರ ಈ ಬೆಳಕಿನ ಗ್ರಹಗಳನ್ನು ಅವನು ಸಹಿಸ್ಕೊಳ್ಳೋದಿಲ್ಲ, ಚಂದ್ರನನ್ನು ಸಹಿಸ್ಕೊಳ್ಳೋದಿಲ್ಲ ಮತ್ತು ಸೂರ್ಯನನ್ನು ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಕಥೆಯ ರೂಪದಲ್ಲಿ ನಾವು ಅನೇಕ ರೀತಿಯಲ್ಲಿ ಶನೈಶ್ಚರ ಮತ್ತು ಸೂರ್ಯನ ನಡುವಿನ ಬಿಕ್ಕಟ್ಟಿನ ಅಥವಾ ಯುದ್ಧದ ಒಂದು ದ್ವೇಷದ ಕಾರಣಗಳು ಏನು ಅನ್ನುವಂಥದ್ದನ್ನು ಕಥೆಯಲ್ಲಿ ಓದಿದ್ದೇವೆ. ಆದರೆ ಇಲ್ಲಿ ಆಗುವಂಥದ್ದೇನು, ಸೈಂಟಿಫಿಕ್ಕಾಗಿ ಆಗುವಂಥದ್ದೇನು ಅಂತಂದರೆ, ಈ ಸೂರ್ಯನ ಕೆಮಿಸ್ಟ್ರಿಯಲ್ಲಿ ಏನಿದೆ, ಯಾವುದೋ ಒಂದು ರೀತಿಯ ಆ ಒಂದು ತನ್ನ ಆ ರೇಡಿಯೇಷನ್ನಲ್ಲಿ ಉಂಟು ಮಾಡುವಂತಹ ಪ್ರಕಾಶದ ಕಿರಣಗಳೇನಿದೆ ಅದು ಇವನಿಗೆ ಶನೈಶ್ಚರನ ಮೂಲಕವಾಗಿ ತಡೆಯಲ್ಪಡುವಂತಹ ಅಡೆತಡೆಗಳನ್ನು ಸೆಲೆಸ್ಟಿಯಲ್ ಅಂದರೆ ಆಕಾಶದ ತನ್ನ ಯಾನದ ಸಂದರ್ಭದಲ್ಲಿ ಈತ ಎದುರಿಸ್ತಾ ಇರ್ತಾನೆ. ಶನೈಶ್ಚರ ಇವನ ಬೆಳಕಿಗೆ ತಡೆಯನ್ನು ತರುವಂಥ ಒಂದು ಗ್ರಹವಾಗಿ ತನ್ನ ಚಲನೆಯನ್ನು ಅಲ್ಲಿ ಮಾಡ್ತಾ ಇರ್ತಾನೆ. ಅಂದರೆ ನೋಡಿ, ನಾವು ಇದನ್ನು ಸೈನ್ಸ್ ರೂಪದಲ್ಲಿ ನೋಡಿದರೆ ಶನೈಶ್ಚರನ ಸುತ್ತಾಟ ಏನಿದೆ, ನಾವು ಇವತ್ತು ಈ ಒಂದು ಖಗೋಳದಲ್ಲಿ ಅವನ ಸಂಚಾರದ ಸಂದರ್ಭ ಹೇಗಿರುತ್ತೆ, ಆ ಸಂದರ್ಭದ ಆ ಬಿರುಸು ಏನಿದೆ, ನಮಗೆ ಕಾಣುವಂತೆ ದೂರದ ಒಂದು ವಸ್ತುವಾಗಿ ಗ್ರಹಗಳು ನಮಗೆ ನಿತ್ತಲ್ಲಿಯೇ ನಿಂತಂತೆ ಕಂಡರೂ ಕೂಡ ಅವುಗಳಲ್ಲಿ ವಿಚಿತ್ರವಾದ ವೇಗದ ಒಂದು ಬಿರುಸು, ಒಂದು ಸುತ್ತಾಟ ನಡೀತಾ ಇರ್ತದೆ. ಆ ಸುತ್ತಾಟದ ಪ್ರಚಂಡವಾದಂತಹ ಶಕ್ತಿ ಸೂರ್ಯನನ್ನು ತಡೆಯಬಹುದಾದಂತಹ ವಿಚಿತ್ರತ್ವಕ್ಕೆ ಈ ಒಂದು ಶನೈಶ್ಚರನ ಚಲನೆ ಕಾರಣವಾಗುತ್ತೆ. ಹಾಗಾಗಿ ಇವರಿಬ್ಬರ ನಡುವೆ ಯಾವುದೋ ಒಂದು ರೀತಿಯ ಅಸಮತೋಲನ ಇರುತ್ತೆ ಅನ್ನುವಂಥದ್ದನ್ನು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಕಂಡುಕೊಂಡಿದ್ದರಿಂದ ಅದನ್ನು ಕಥೆಯ ರೂಪದಲ್ಲಿ ತಂದೆ ಮಗನಿಗೆ ಹೊಡೆದಾಟಗಳಿವೆ ಅನ್ನುವಂಥದ್ದರ ರೂಪದಲ್ಲಿ ಅದನ್ನು ಒಂದು ಕಥೆಯನ್ನಾಗಿ ಹೇಳುವಂಥ ಒಂದು ಪ್ರಯತ್ನವೂ ನಡೆಯುತ್ತೆ. ಆದರೆ ಸೈಂಟಿಫಿಕ್ಕಾಗಿ ಸೂರ್ಯ ಮತ್ತು ಶನೈಶ್ಚರ ಇವರಿಬ್ಬರ ಚಲನೆಯೂ ಕೂಡ ಪರಸ್ಪರವಾಗಿ ಸೂರ್ಯನಿಂದ ಶನೈಶ್ಚರನಿಗೂ ಶನೈಶ್ಚರನಿಂದ ಸೂರ್ಯನಿಗೂ ತೊಂದರೆಯಾಗುವಂಥ ಸ್ವರೂಪದಲ್ಲಿ ಅಲ್ಲಿನ ಖಗೋಳದಲ್ಲಿನ ಚಲನವಲನಗಳು ಆ ಒಂದು ಅಡೆತಡೆಯನ್ನು ನಿರ್ಮಾಣ ಮಾಡ್ತವೆ. ಹಾಗಾಗಿ ಈ ರಾಶಿಯವರ ಮೇಲೆ ಪ್ರಮುಖವಾಗಿ ಈ ವರ್ಷ ದೊಡ್ಡದಾದಂಥ ರೀತಿಯ ಒಂದು ತೊಂದರೆಗಳು ಬರುವಂಥದ್ದು ವಿಶೇಷವಾಗಿ ಶನೈಶ್ಚರನ ಮೂಲಕವಾಗಿ ಸಿಂಹರಾಶಿಯವರಿಗೆ ಇರುತ್ತೆ. ಅಂದರೆ ಏನು, ಇವರು ಚುನಾವಣೆಗೆ ನಿಲ್ಲುವಂಥದ್ದಾದರೆ, ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳನ್ನು ಇವರು ಎದುರಿಸುವಂಥದ್ದಾದರೆ, ಅಥವಾ ವಾಣಿಜ್ಯದ ವಿಚಾರದಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಒಂದು ಮಹತ್ತರವಾದಂಥ ಪರೀಕ್ಷೆಯನ್ನು ಪಾಸ್ ಮಾಡುವಂಥದ್ದಿದ್ದರೆ, ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಂಥ ಉದ್ಯಮ ಏಕಾಏಕಿಯಾಗಿ ನಾವು ಅನೇಕ ಇವತ್ತಿನ ಸಂದರ್ಭಗಳಲ್ಲಿ ಗ್ರಹಿಸ್ತೇವೆ. ಯಾವುದೋ ಒಂದು ಕಂಪನಿಯ ಬಗೆಗೆ ಇನ್ನೊಂದು ಯಾವುದೋ ಒಂದು ದೇಶದ ಒಂದು ರಿಪೋರ್ಟ್ ಯಾವುದನ್ನು ಒಂದು ಸುಳ್ಳನ್ನೇ ಸತ್ಯವನ್ನಾಗಿಸುವ ರೀತಿಯಲ್ಲಿ ಅದನ್ನು ಹೇಳಿಬಿಡ್ತು ಅಂತಾದರೆ, ಅದಾನಿ ಅಂಬಾನಿ ಅಂಥವರೇ ಏನು ಮಾಡ್ತಾರೆ, ದಿನ ಬೆಳಗಾದರೆ ಸಾವಿರಾರು ಕೋಟಿ ರೂಪಾಯಿಗಳ ಲಾಸನ್ನು ಅನುಭವಿಸುವಂತಹ ವಿಚಾರಗಳನ್ನು ನಾವು ಪೇಪರ್ನಲ್ಲಿ ಓದಿರ್ತೇವೆ. ಅಂಥವರೇ ಸಾವಿರಾರು ಕೋಟಿ ರೂಪಾಯಿಯನ್ನು ನಷ್ಟವನ್ನು ಎದುರಿಸಬಹುದಾದಂತಹ ಸಂದರ್ಭ ಇದ್ದರೆ, ಇನ್ನು ನಮ್ಮಂತಹ ಸಾಮಾನ್ಯರಿಗೆ ಕೆಲವು ನಷ್ಟಗಳು ಜೀವನದಲ್ಲಿಯೇ ಮತ್ತೆ ನಾವು ಎದ್ದು ನಿಲ್ಲಬೇಕಾದಂತಹ ಶಕ್ತಿಯನ್ನೇ ಕಳೆದುಕೊಳ್ಳುವಂತಹ ಒಂದು ವಿಚಿತ್ರವಾಗಿಯೂ ಅದು ಪರಿವರ್ತನೆಗೊಳ್ಳಬಹುದು. ಹಾಗಾಗಿ ಈ ಶನಿಕಾಟದ ದಿನಗಳಲ್ಲಿ ಸಿಂಹರಾಶಿಯವರು ಸ್ವಲ್ಪ ಲೋ ಕೀ ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಇವತ್ತು ನಾವು ಒಂದು ರಾಜಕೀಯದ ವಿಚಾರದಲ್ಲಿ ಬಂದಾಗ ಇತ್ತೀಚಿನ ತಲ್ಲಣಗಳನ್ನು ಗಮನಿಸಿದರೆ ನಮ್ಮ ನಾಯಕರುಗಳ ವರ್ತನೆಗಳು ಯಾವ ರೀತಿಯಲ್ಲಿ ತಮ್ಮ ಕವಲುಗಳನ್ನು ಪಡೆದುಕೊಂಡು ಯಾವ ರೀತಿಯ ಗೊಂದಲಕ್ಕೆ, ಕೋಲಾಹಲಕ್ಕೆ, ಸ್ಕ್ಯಾಮ್ಗಳಿಗೆ ಅಥವಾ ಸ್ಕ್ಯಾಂಡಲ್ಗಳಿಗೆ ಅದು ತನ್ನ ದಾರಿಯನ್ನು ಮಾಡಿಕೊಡ್ತಾ ಇದೆ ಅಂತ ಗಮನಿಸಿದಾಗ ಆಶ್ಚರ್ಯ ಆಗುತ್ತೆ. ಯಾಕೆ ಇಂಥದ್ದನ್ನೆಲ್ಲ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇರುತ್ತೆ ಅಂತ. ಆದರೆ ಅದು ಸಂಭವಿಸಿಬಿಡುತ್ತೆ.
ಯಾಕೆಂದರೆ ಈ ಒಂದು ನಮ್ಮ ಜೀವನದ ಸಂದರ್ಭದಲ್ಲಿ ಹೆಣ್ಣು ಗಂಡಿಗೆ ಮಾಯಿಯಾಗಿರುತ್ತೆ, ಹೆಣ್ಣು ಗಂಡಿಗೆ ಮಾಯಿ ಆದಿದ್ದರೆ ಗಂಡು ಹೆಣ್ಣಿಗೆ ಮಾಯಿಯಾಗಿರ್ತಾನೆ. ಹಾಗಾಗಿ ಈ ಮಾಯಿಯನ್ನು ಗೆಲ್ಲುವಂಥದ್ದು ಕೇವಲ ಹೆಣ್ಣು ಗಂಡುಗಳ ನಡುವಿಂದು ಅಂತಲ್ಲ, ಹಣದ ವಿಚಾರವಾಗಿರಲಿ ಅಥವಾ ಇನ್ಯಾವುದೋ ಒಂದು ಆಸೆಯ ವಿಚಾರಗಳಿರಲಿ ಅಥವಾ ಇನ್ಯಾವುದೋ ಒಂದು ಲೋಭಕ್ಕೆ ನಾವು ಒಳಗಾಗುವಂಥದ್ದಿರಲಿ, ಕ್ರೌರ್ಯಕ್ಕೆ ಒಳಗಾಗುವಂಥದ್ದಿರಲಿ, ಇವೆಲ್ಲವೂ ಕೂಡ ಸರ್ರನೆ ನಮ್ಮನ್ನು ಬಾವಿಗೆ ತಳ್ಳುವಂತಹ ಬೆಳವಣಿಗೆಯಾಗಿ ನಮ್ಮ ಒಂದು ಅದ್ಭುತವಾದಂತಹ ಒಂದು ಕುಸಿತಕ್ಕೆ, ಇನ್ನು ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಪತನಕ್ಕೆ ನಮ್ಮನ್ನು ತಳ್ಳಿಬಿಡಬಹುದು. ಹಾಗಾಗಿ ಈ ವರ್ಷ ಅಥವಾ ಇನ್ನು 2.5 ವರ್ಷವೂ ಹೌದು, ಆದರೆ ಈ ವರ್ಷ ವಿಶೇಷವಾಗಿ ಈ ಒಂದು ಸಿಂಹರಾಶಿಯ ಜನ ವಿಶೇಷವಾಗಿ ರಾಜಕಾರಣದ ಸಂದರ್ಭದಲ್ಲಿ, ಮುಖ್ಯವಾಗಿ ರಾಜಕಾರಣಿಗಳು ಯಾರೆಲ್ಲರೂ ತಮ್ಮ ಒಂದು ಜೀವನದ ಸಂದರ್ಭವನ್ನು ಅತ್ಯಂತ ಎತ್ತರಕ್ಕೆ ಏರಲಿಕ್ಕೆ ನಾವು ನಮ್ಮ ಏಣಿಯನ್ನು ಹುಡುಕ್ತಾ ಇದ್ದೇವೆ ಅಂತ ಯೋಚಿಸ್ತಿದ್ದಾರೋ ಈ ಸಿಂಹರಾಶಿಯವರು, ಅಂಥವರು ಬಹುತೇಕವಾಗಿ ಈ ಒಂದು ಈಗ ಇವತ್ತು ನಾವು ಬಹಳ ಮಹತ್ತರವಾಗಿ ಕಾಣ್ತಾ ಇರುವಂಥ ಅಂಶಗಳೇನು, ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾವು ಹೇಳ್ತಾ ಇದ್ದೇವೆ. ಈ ಹನಿ ಟ್ರ್ಯಾಪಿಗೆ ಒಳಗಾಗುವಂತಹ ಸಂದರ್ಭ ನಿರ್ಮಾಣವಾಗಿಬಿಡಬಹುದು. ಇದನ್ನು ಬಹಳ ಎಚ್ಚರದಿಂದ ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಥವಾ ನಮ್ಮ ನಡೆಯನ್ನು ತೂಕಡಿಕೆಯ ನಡೆಯನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗದೆ ಹೋದಂಥ ವಾತಾವರಣವನ್ನು ರಾಜಕಾರಣಿಗಳು ಮಾಡಿಕೊಳ್ಬೇಕು. ಬರೀ ರಾಜಕಾರಣಿಗಳ ವಿಷಯ ಅಂತಲ್ಲ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಆಫೀಸಿನ ಅಧಿಕಾರಿಗಳು, CEO ಗಳು, MDಗಳು ಇಂಥವರಿಗೂ ಕೂಡ ಅನೇಕ ರೀತಿಯಲ್ಲಿ ಎಲ್ಲಿಂದ ಹೇಗೆ ಯಾವಾಗ ಯಾಕೆ ಎಷ್ಟು ಬಂದು ಎರಗಿ ಬಿಡ್ತವೆ ತೊಂದರೆಗಳು ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವುದು ಮಾಯೆಯೋ ಅದನ್ನು ತಪ್ಪಿಸಿಕೊಳ್ಳುವಂಥ ಒಂದು ವಿಚಾರಕ್ಕೆ ಇವರು ಬದ್ಧರಾಗಿರಬೇಕು. ಆ ಒಂದು ಶಿಸ್ತಿನ, ಆ ಒಂದು ನ್ಯಾಯದ, ಆ ಒಂದು ನಿಯತ್ತಿನ ಸಂದರ್ಭವನ್ನು ನಿರ್ಮಿಸ್ಕೊಂಡ್ರು ಅಂತಾದರೆ, ಅಂದರೆ ಏನು ನಾವು ಯಾವುದನ್ನು ಮಾಡಬೇಕು ಅನ್ನುವಂಥದ್ದಿದೆಯೋ ಅದಕ್ಕೆ ಮಾತ್ರ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕೇ ಹೊರತು ಅದರಿಂದ ಭಿನ್ನವಾಗಿ ಹೋದಲ್ಲಿ ಖಂಡಿತವಾಗಿ ಸಿಂಹರಾಶಿಯವರಿಗೆ ಶನೈಶ್ಚರ ಕೆಟ್ಟದೇ ಆದಂಥ ಒಂದು ಫಲಾವಳಿಗಳನ್ನು ಈ ವರ್ಷ ನಿರ್ಮಾಣ ಮಾಡಿಕೊಳ್ಳುವಂಥದ್ದಕ್ಕೆ ಸಾಧ್ಯತೆಗಳು ಅಧಿಕವಾಗಿರ್ತವೆ. ಆದರೆ ಇದನ್ನು ತಡೆಯುವುದರಲ್ಲಿ ಸೂರ್ಯನೇ ದೊಡ್ಡ ರೀತಿಯ ಒಬ್ಬ ಬೆಂಬಲಿಗನೂ ಆಗಿ ನಿಂತಿರೋದರಿಂದ ಸೂರ್ಯನ ಅನುಗ್ರಹದಿಂದಾಗಿ ಈ ರಾಶಿಯವರಿಗೆ ಒಳಿತುಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದಾದಂಥ ವಿಚಾರಗಳನ್ನು ಇವರು ರೂಪಿಸಿಕೊಳ್ಳಬಹುದಾಗಿದೆ. ಆದರೆ ಇವರ ಈಗ ಬರುವ ಮೇ ಮಧ್ಯಭಾಗದಿಂದ ಕೇತು ಇವರ ರಾಶಿಗೆ ತನ್ನ ಪ್ರವೇಶವನ್ನು ಪಡಿತನಾಗಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ, ವಿಶೇಷವಾಗಿ ಹೃದಯದ ಸಂಬಂಧಿಯಾದಂಥ ಕಾಯಿಲೆ ಇದ್ದಿದ್ದರೆ ಅಥವಾ ಏನು ಇವತ್ತು ನಾವು ಮಧುಮೇಹ ಅಂತ ಹೇಳ್ತೇವೆ, ಡಯಾಬಿಟಿಸ್ ಅಂತ ಹೇಳ್ತೇವೆ, ಅದರ ಬಗೆಗಾಗಿನ ಎಚ್ಚರವನ್ನು ನಿರ್ವಹಿಸುವಲ್ಲಿ ಅಥವಾ ಮಂಡಿ ನೋವು ಅಥವಾ ಯಾವುದೇ ರೀತಿಯ ಈ ಎಲುವಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ತಕ್ಷಣ ವೈದ್ಯರನ್ನು ಕಾಣುವಂಥ ಸಲಹೆಗಳನ್ನು ಪಡೆಯುವಂಥ ವಿಚಾರಕ್ಕೆ ಇವರು ಮುನ್ನುಗ್ಗಬೇಕು. ಇಲ್ಲದೆ ಹೋದರೆ ಈ ಹೃದಯ ಸಂಬಂಧಿಯಾದಂಥ ಕಾಯಿಲೆ ಇರಲಿ, ಮಧುಮೇಹವಾಗಿರಲಿ ಅಥವಾ ಎಲುವುಗಳಿಗೆ ಸಂಬಂಧಿಸಿದ್ದಿರಲಿ, ಖಂಡಿತವಾಗಿ ಬಹಳ ಕಷ್ಟಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಬಂದುಬಿಡಬಹುದು. ಯಾಕೆಂದರೆ ಈ 3 ವಿಚಾರದಲ್ಲಿಯೂ ಕೂಡ ತನ್ನದೇ ಆದಂತಹ ಪಾತ್ರವನ್ನು ಶನೈಶ್ಚರ ನೆಗೆಟಿವ್ ಅರ್ಥದಲ್ಲಿ, ಅಂದರೆ ನಕಾರಾತ್ಮಕವಾಗಿ ನಿರ್ವಹಿಸೋದ್ರಿಂದ ಅದು ಸಿಂಹರಾಶಿಯವರಿಗೆ ದೊಡ್ಡದಾದಂಥ ಆಘಾತವನ್ನು ತರುವ ಸ್ವರೂಪಕ್ಕೆ ಬೆಳೆದು ನಿಂತುಬಿಡ್ತದೆ. ಈ ಎಲ್ಲ ವಿಚಾರಗಳಿಂದ ಎಚ್ಚರದಿಂದಿದ್ದು ತಮ್ಮ ಕಾರ್ಯವನ್ನು ನಿರ್ವಹಿಸುವಂಥ ಒಳಿತು ನೆರವೇರಲಿ. ಯಾವ ವಿಶ್ವಾವಸು ಸಂವತ್ಸರದ ನಾಯಕನೇ ರಾಜನೇ ಸೂರ್ಯನಾಗಿದ್ದಾನೋ ಅಂತಹ ಸೂರ್ಯನ ಮೂಲಕವಾಗಿ ಧೀಶಕ್ತಿ ಅಂದರೆ ಬೌದ್ಧಿಕವಾದ ಶಕ್ತಿ ಈ ರಾಶಿಯವರಿಗೆ ಒದಗಲಿ ಅಂತ ಹಾರೈಸ್ತಾ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ವರ್ಷ ವಿಶ್ವಾವಸು ಸಂವತ್ಸರದ ಇಡೀ ಒಂದು ವರ್ಷ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಲ್ಲಿ ಒಳಿತುಗಳನ್ನು ನಿರ್ಮಾಣ ಮಾಡುವ ದಿಸೆಯಲ್ಲಿ ಅನುಗ್ರಹಪೂರ್ಣವಾದಂತಹ ಸಿದ್ಧಿ ಸಿಗಬಹುದು ಅಥವಾ ನಡೆಯುವ ದಾರಿಯಲ್ಲಿ ಅಡೆತಡೆಗಳು ಏನೆಲ್ಲ ನಿರ್ಮಾಣವಾಗಬಹುದು ಅನ್ನುವುದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ನಡೆಸೋಣ. ಕನ್ಯಾ ರಾಶಿಯವರಿಗೆ ಈವರೆಗೂ ಇದ್ದಂತಹ ಗುರುಬಲ ತಪ್ಪತ್ತೆ. ಇದು ಒಂದು ಮೈನಸ್ ಪಾಯಿಂಟ್ ಆಗಿದ್ದರೂ ಕೂಡ ಇವರಿಗೆ ಅಂದರೆ ಪೂರ್ಣ ಪ್ರಮಾಣದ ಯೋಗಕಾರಕನಲ್ಲ, ಒಂದು ನಿಟ್ಟಿನಲ್ಲಿ ಯೋಗಕಾರಕನಾದಂಥ ಶನೈಶ್ಚರ ಕಳತ್ರ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಕಳತ್ರ ಸ್ಥಾನದ ಸಂದರ್ಭದಲ್ಲಿ ಶನೈಶ್ಚರ ಕೊಡಬಹುದಾದಂತಹ ಅನೇಕ ಸಿದ್ಧಿಗಳು ಕನ್ಯಾ ರಾಶಿಯವರಿಗೆ ಒದಗಿ ಬರೋದಕ್ಕೆ ಸುಸಂದರ್ಭವಾದಂಥ ಕಾಲ ಇದು. ಹಾಗಾದರೆ ಅದು ಎಲ್ಲಿಂದ ಒದಗಿ ಬರುತ್ತೆ? ಯಾರು ಅವಿವಾಹಿತರೋ
ಅಂಥವರಿಗೆ ಅನುರೂಪವಾದ ಬಾಳ ಸಂಗಾತಿಗಳು ಸಿಗಬಹುದಾದಂಥದ್ದಕ್ಕೆ ಕನ್ಯಾ ರಾಶಿಯವರಿಗೆ ಅವಕಾಶ ಇರುತ್ತೆ. ಗುರುಬಲ ತಪ್ಪು ಹೋಗಿದ್ದಿದ್ರೂ ಕೂಡ ಗುರುಬಲ ತಪ್ಪು ಹೋಗಿದೆ ಅನ್ನೋ ಒಂದೇ ಕಾರಣಕ್ಕೆ ಬಾಳ ಸಂಗಾತಿಯೇ ಸಿಗದೆ ಹೋಗಬಹುದೇನೋ ಅನ್ನುವ ಹೆದರಿಕೆ ಬೇಕಾಗಿಲ್ಲ. ಒಂದು ಗುರುಗ್ರಹದ ಬಗೆಗಾಗಿನ ಒಂದು ಪ್ರಾಯಶ್ಚಿತ್ತವನ್ನು ಶಾಂತಿಯನ್ನು ಮಾಡಿಸ್ಕೊಂಡ್ರಾಯಿತು. ಗುರುಬಲವೇ ಇರಬೇಕು ಅಂತಿಲ್ಲ. ಆದರೆ ಸೆಮಿ ಯೋಗಕಾರಕನಾದಂತಹ ಶನೈಶ್ಚರ, ಯಾಕೆಂದರೆ ಶನೈಶ್ಚರನ ಅಂತರಂಗದಲ್ಲಿ ತುಂಬಿದಂಥ ಆಸೆ ಏನಿರುತ್ತೆ, ಇವನು ಈ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರೋದರಿಂದ ಸಂತಾನ ಫಲವನ್ನು ಒದಗಿಸಬೇಕಾದಂಥ ಹಾರ್ದಿಕ ಅನುಗ್ರಹವನ್ನು ಇವನು ಮಾಡಬೇಕಾಗತ್ತೆ. ಹಾಗಾದರೆ ಈ ಒಂದು ಹಾರ್ದಿಕ ಅನುಗ್ರಹವನ್ನು ಮಾಡಬೇಕಾದಂಥ ಸಂದರ್ಭ ಇದ್ದಾಗ ಇವನಿಂದ ಆಗಲ್ಪಡುವಂಥ ಕೆಲಸ ಏನು ಅಂತಂದರೆ ಕನ್ಯಾ ರಾಶಿಯವರಿಗೆ ಅನುರೂಪವಾದಂತಹ ಒಂದು ಬಾಳ ಸಂಗಾತಿಯನ್ನು ರೂಪಿಸಿಕೊಡುವಂತಹ ಕೈಂಕರ್ಯ. ಇದು ಸಾಧ್ಯವಾಗುವಂಥದ್ದಾಗಿರೋದ್ರಿಂದ ಎಷ್ಟೋ ವರ್ಷಗಳಿಂದ ನನಗೆ ಮದುವೆ ಆಗಿಲ್ಲ ಅನ್ನುವಂಥ ಕೊರಗಿನಲ್ಲಿ ಇರುವಂಥ ಜನ, ಕನ್ಯಾ ರಾಶಿಯ ಜನ ಮದುವೆ ಆಗುವಂಥದ್ದಕ್ಕೆ ಒಂದು ಸುಸಂದರ್ಭ ಒದಗಿ ಬರುತ್ತೆ. ಬಾಳಿನ ಸಂದರ್ಭದಲ್ಲಿ ಬಾಳ ಸಂಗಾತಿ ಯಾವತ್ತೂ ಬಹಳ ಮಹತ್ತರವಾದಂಥ ಸ್ಥಾನವನ್ನು ಪಡೆದಿರ್ತಾಳೆ. ಅಂತಹ ಬಾಳ ಸಂಗಾತಿ ಒದಗಿ ಬರ್ತಾಳೆ ಅಂತಾದರೆ ಈ ವರ್ಷದ ಒಂದು ಸಂದರ್ಭವನ್ನು ಕನ್ಯಾ ರಾಶಿಯವರು ಒಂದು ದೊಡ್ಡ ರೀತಿಯ ಸುಸಂದರ್ಭ ಇದು ಅನ್ನುವ ರೀತಿಯಲ್ಲಿ ಸ್ವೀಕರಿಸಬೇಕು. ಇವರಿಗೆ ಆಗಬೇಕಾದಂಥ ಕೆಲವು ತೊಂದರೆಗಳು ಏನಿದೆ ಅಂತಂದರೆ, ವಿಶೇಷವಾಗಿ ತೊಂದರೆಗಳು ಒದಗಿ ಬರುವಂಥದ್ದು ಇವರಿಗೆ ಕೇತುವಿನ ಮೂಲಕವಾಗಿ ಒದಗಿ ಬರುತ್ತೆ. ಹಾಗಾಗಿ ಗಣೇಶನನ್ನು ಧ್ಯಾನಿಸಬೇಕು. ಯಾವಾಗಲೂ ಕೇತು ತೊಂದರೆ ಇದೆ ಅಂತಾದರೆ ಗಣೇಶನನ್ನು ಆರಾಧಿಸುವಂಥದ್ದು. ಗಣೇಶನನ್ನು ಆರಾಧಿಸುವಂಥದ್ದು ಅಂದರೆ ಏನೋ ಹೋಮ, ಏನೋ ಒಂದು ಜಪ, ಇಂತಹ ದೊಡ್ಡ ದೊಡ್ಡ ವಿಚಾರಗಳನ್ನು ಅಥವಾ ಎಲ್ಲೋ ಒಂದು ಕಡೆ ಹಣವನ್ನು ವ್ಯಯಿಸುವುದರ ಮೂಲಕವಾಗಿ ಮಾಡಬೇಕಾದ ಶಾಂತಿಯನ್ನು ಮಾಡಬೇಕಾಗಿಲ್ಲ. ಗಣೇಶನನ್ನು ತಮ್ಮದೇ ಆದಂಥ ವಿಧಾನದಲ್ಲಿ ಶರಣಾಗುವಂಥ ರೀತಿಯಲ್ಲಿ ಹೊರಟಂಥದ್ದಾದರೆ ಗಣೇಶನ ಮೂಲಕವಾಗಿ ಎಲ್ಲ ವಿಘ್ನಗಳನ್ನು ದಾಟಿ ಹೊಸದಕ್ಕೆ ಒಳಿತಿಗೆ ಹೆಜ್ಜೆ ಇಡಬಹುದಾದಂಥ ಸಂದರ್ಭ ಇವರ ಪಾಲಿಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಕೇತುವಿನ ತೊಂದರೆಯಿಂದಾಗಿ ಅನೇಕ ನಷ್ಟಗಳಿಗೂ ಕಾರಣವಾಗುವಂತಹ ಸಂದರ್ಭ ಸೃಷ್ಟಿಯಾಗಿಬಿಡಬಹುದು. ಇದನ್ನು ಬಹಳ ಎಚ್ಚರದಿಂದ ಇವರು ಏನು ಮಾಡಬೇಕಾಗತ್ತೆ, ಹಣಕಾಸಿನ ವಿಚಾರ ಎಲ್ಲೆಲ್ಲಿ ಇವರಿಗೆ ತೊಂದರೆ ಬರುತ್ತೆ, ಯಾವುದೋ ಒಂದು ಜಾಗವನ್ನು ಸೈಟನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು, ಅಥವಾ ಯಾವುದೋ ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು, ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಲ್ಲಿ ಇರುವ ಮನೆಯನ್ನೇ ರೀಕನ್ಸ್ಟ್ರಕ್ಷನ್ ಮಾಡೋಣ ಅಥವಾ ಒಂದು ಬೇರೆ ರೀತಿಯಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಹೊಂದಿದ್ದರೆ ಸರಿಯಾದಂತಹ ಒಂದು ಆರ್ಕಿಟೆಕ್ಟ್ಗಳ ಮೂಲಕ ಅಥವಾ ಸರಿಯಾಗಿ ನಿರ್ಮಾಣ ಮಾಡಿಕೊಡುವಂತಹ ಜನರ ಮೂಲಕವಾಗಿ ಇವೆಲ್ಲವೂ ಆಗುವಂತಹದ್ದಕ್ಕೆ ಒಂದು ಎಚ್ಚರದ ಹೆಜ್ಜೆ ಇಡಬೇಕೆ ಹೊರತು ಆತುರದ ಹೆಜ್ಜೆ ಇಟ್ಟರೆ ಕೇತುವಿನ ಮೂಲಕವಾಗಿ ಅದು ಕಷ್ಟಕ್ಕೆ ಬರುತ್ತದೆ. ಯಾಕೆಂದರೆ ಇವರಿಗೆ ಮನೆಯ ವಿಚಾರದಲ್ಲಿ ಸಹಕರಿಸಬೇಕಾದಂತಹ ಗ್ರಹ ಯಾರಾಗಿರ್ತಾರೆ ಅಂತಂದರೆ ಮುಖ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಗುರು ಆ ಒಂದು ಲಾಭವನ್ನು ಮಾಡಿಕೊಡ್ಬೇಕಾದಂಥ ಮನೆ ವಿಚಾರದಲ್ಲಿ ಲಾಭವನ್ನು ಮಾಡಿಕೊಡುವಂತಹ ಒಂದು ಅನುಗ್ರಹವನ್ನು ಮಾಡಬೇಕು. ಆದರೆ ದುರ್ದೈವವಶಾತ್ ಗುರು ಬಲ ಇರದೇ ಹೋಗಿದ್ದರಿಂದ ಹಾಗೂ ಗುರು 10ನೇ ಮನೆಯಲ್ಲಿ ಬಂದಿರೋದ್ರಿಂದ, ಯಾವಾಗಲೂ ಗುರು 10ನೇ ಮನೆಗೆ ಬಂದಾಗ ಗುರು ಶುಭಗ್ರಹವೇ ಆಗಿದ್ದಿದ್ದರೂ ಕೂಡ ಆ 10ನೇ ಮನೆಯಲ್ಲಿ ಆತ ಮಾಡಬಹುದಾದಂಥದ್ದು ಕೆಲಸದ ಸ್ಥಳದಲ್ಲಿ ಒಂದು ರಿಲೀಫನ್ನು ಅಂದರೆ ಮಾನಸಿಕವಾದಂಥ ಸಮಾಧಾನವನ್ನು ಕನ್ಯಾ ರಾಶಿಯವರಿಗೆ ಒದಗಿಸಬಹುದೇ ಹೊರತು ಈ ಭೂಮಿಗೆ ಸಂಬಂಧಿಸಿದಂಥ ವಿಚಾರ ಅಥವಾ ಸೈಟ್ಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಮರು ಮಾರಾಟವನ್ನು ಮಾಡುವುದರ ಮೂಲಕವಾಗಿ ಲಾಭವನ್ನು ಗಳಿಸಬೇಕು ಅನ್ನುವಂಥ ಅಂಶವನ್ನು ಇವರು ಹೊಂದಿದ್ದರೆ ಇಂಥದ್ದೆಲ್ಲ ಸಂದರ್ಭದಲ್ಲಿ ಕೆಲವು ಜಟಿಲತೆಗಳು ಇವರಿಗೆ ಎದುರಾಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇವರಿಗೆ ವಿಶೇಷವಾಗಿ ಒದಗಿ ಬರುವಂಥವನು ಬುಧನೇ ಆಗಿರ್ತಾನೆ. ಈ ರಾಶಿಯ ಯಜಮಾನ ಬುಧನಾಗಿರೋದ್ರಿಂದ, ಬುಧ ಅಂದರೆ ಏನು, ಬುಧ ಯಾವಾಗಲೂ ಬೌದ್ಧಿಕವಾದಂಥ ವಿಚಾರಗಳಿಗೆ ಒಂದು ಸಾಮರ್ಥ್ಯವನ್ನು ಕೊಡುವಂಥ ಒಂದು ಶುಭ ಗ್ರಹವಾಗಿದೆ. ಯಾವಾಗ ಬುಧನ ಅನುಗ್ರಹ ಇದೆಯೋ ಆಗ ಬೌದ್ಧಿಕವಾದಂಥ ನಮ್ಮ ಶಕ್ತಿ ಶಾರ್ಪ್ ಆಗಿರುತ್ತೆ. ಬೌದ್ಧಿಕವಾಗಿ ನಾವು ಶಾರ್ಪ್ ಇದ್ದೇವೆ ಅಂತಂದರೆ ನ್ಯಾಯಯುತವಾದ ನಡಿಗೆಯನ್ನು ನಾವು ಹೆಜ್ಜೆಯನ್ನು ಇಟ್ಟುವಂತಾದರೆ ನಾವು ನಡೆಸಿದಂತಹ ಕಾರ್ಯಗಳು ಸ್ವಲ್ಪ ಲೇಟ್ ಆಗಬಹುದು, ವಿಳಂಬವಾಗಬಹುದು, ಆದರೆ ಹೆಚ್ಚಿನ ಪ್ರತಿಫಲವನ್ನು ಕೊಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಒಂದೇ ಒಂದು ಇವರು ಮತ್ತೆ 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 ಹೇಳುವಂಥದ್ದೇನು ಅಂತಂದರೆ ಕೇತುವನ್ನು ಮಾತ್ರ ಒಂದು ನೆನಪಿಟ್ಟುಕೊಳ್ಳಬೇಕಾದಂತಹದ್ದನ್ನು ಕೇತುವಿನ ಬಗೆಗಾಗಿನ ಎಚ್ಚರವನ್ನು ತಲೆಯಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಒಂದು ಸೂಕ್ಷ್ಮ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಭೂಮಿಯ ವಿಚಾರದಲ್ಲಿಯೂ ಕೂಡ ಇವರು ಮಂಗಳನ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯೋದಕ್ಕೆ ಅವಕಾಶಗಳನ್ನು
ಪಡೆದು ಬಿಡ್ತಾರೆ. ಯಾಕೆ ಅಂತಂದರೆ ಇವರ ಮಂಗಳ ಏನಿರ್ತಾನೆ ಅಷ್ಟಮ ಸ್ಥಾನದ ಯಜಮಾನನಾಗಿದ್ದರೂ ಮರಣ ಸ್ಥಾನದ ಯಜಮಾನನಾಗಿದ್ದರೂ ಕೂಡ ಆ ಮರಣದ ಸ್ಥಾನದ ಯಜಮಾನನಾಗಿ ಆತ ಇವರ ಜಾತಕದಲ್ಲಿ ಅಕಸ್ಮಾತ್ತಾಗಿ ಎಲ್ಲೋ ಒಂದೆಡೆ ಮಕರ ರಾಶಿಯಲ್ಲಿ ಕುಳಿತು ಬಿಟ್ಟಿದ್ದಾನೆ ಅಂತಾದರೆ ಅನೇಕ ರೀತಿಯ ಈ ವರ್ಷದ ಮಟ್ಟಿಗೆ ಅನೇಕ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ್ನಿಂದಲೇ ಇವರಿಗೆ ಅಗಾಧವಾದಂಥ ಲಾಭವನ್ನು ತಂದುಕೊಡೋದಕ್ಕೆ ಅವನು ಅವಕಾಶ ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ವೈರಿಗಳಿಂದಲೇ ಅನೇಕ ರೀತಿಯ ಕೆಲಸಗಳು ಇವರಿಗೆ ನೆರವೇರುವ ಹಾಗೆ ಅನಿರೀಕ್ಷಿತವಾದ ಸಹಾಯ ವೈರಿಗಳಿಂದಲೇ ಸಿಗುವಂತಹ ಸ್ಥಿತಿಗತಿಗಳು ಒದಗಿ ಬರುವಂತಹ ಅದೃಷ್ಟವನ್ನು ಈ ರಾಶಿಯವರು ಏನು ಮಾಡ್ಕೊಳ್ಬೋದು, ನಿರೀಕ್ಷಿಸಬಹುದು, ಸಂಯೋಜಿಸ್ಕೊಳ್ಬಹುದು. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ನೇರವಾಗಿ ನಾವು ಕೈ ಚೆಲ್ತೇವೆ. ಈ ಒಂದು ವ್ಯಕ್ತಿ ಹತ್ರ ನನ್ನ ಫೈಲ್ ಹೋಯಿತು, ಈ ಒಂದು ವ್ಯಕ್ತಿ ಹತ್ರ ನಾನು ಏನನ್ನು ಯಾಚಿಸಬೇಕಾಗಿದೆ ಅಂತಂದರೆ ಆತ ವೈರಿಯಾಗಿರೋದ್ರಿಂದ ಆತ ನನಗೆ ಸಹಾಯ ಮಾಡಲಾರ್ನೇನೋ ಅನ್ನುವಂಥ ನಾವು ಯೋಚನೆ ಮಾಡಿರ್ತೇವೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಸಂಸ್ಕಾರಪೂರ್ಣನಾದಂತಹ ಒಬ್ಬ ನಮ್ಮೊಡನೆ ಜಗಳ ಮಾಡುವಂಥ ಅಥವಾ ನಮ್ಮನ್ನು ದ್ವೇಷಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿಯಾಗಿದ್ದಾನೆ ಅಂತಾದರೆ ಅವನ ಸಂಸ್ಕಾರಪೂರ್ಣವಾದಂತಹ ಯೋಚನೆಗಳು ಏನು ಮಾಡ್ತವೆ, ನಮ್ಮ ಕಷ್ಟದ ಸಂದರ್ಭದಲ್ಲಿ ಖಂಡಿತವಾಗಿ ಹೆಲ್ಪ್ ಮಾಡೋದಕ್ಕೂ ಕೂಡ ಆತ ತನ್ನ ಸದಿಚ್ಛೆಯನ್ನು ಪ್ರಕಟ ಮಾಡುವಂಥ ಒಂದು ವಿಚಿತ್ರವಾದಂಥ ಮಾಯೆಯ ಕ್ಷಣ ನಿರ್ಮಾಣವಾಗಿಬಿಡ್ಬೋದು. ಹಾಗಾಗಿ ವೈರಿಗಳಿಂದಲೇ ಬೆಂಬಲ ಸಿಗಬಹುದಾದಂತಹ ವಿಚಾರವೂ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಆದರೆ ಇವರ ಮಟ್ಟಿಗೆ ಇವರೇ ತೊಂದರೆ ನಿರ್ಮಿಸ್ಕೊಳ್ಬಹುದಾದಂಥದ್ದೇನು ಅಂತಂದರೆ ಕನ್ಯಾ ರಾಶಿಯವರು ದುಸ್ವಭಾವಿಗಳಾಗಿರೋದ್ರಿಂದ, ಅಂದರೆ ಇವರ ನಿರ್ಧಾರಗಳಲ್ಲಿ ಒಮ್ಮೆಗೆ ತಾವು ತಡೆದಂಥ ನಿರ್ಧಾರವನ್ನು ಚೇಂಜ್ ಮಾಡುವಂಥ ಒಂದು ಗಡಿಬಿಡಿಗೂ ಕೂಡ ಇವರು ಹೆಜ್ಜೆ ಇಟ್ಬಿಡ್ತಾರೆ. ಹಾಗೆ ಬಹು ಗಡಿಬಿಡಿಯ ಎಚ್ಚರದಲ್ಲಿ ಯೋಚಿಸಿ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿದರೋ ಅದರಲ್ಲಿ ಮತ್ತೆ ಚೇಂಜಸ್ಗಳನ್ನು ಮಾಡದೆ ನಿರ್ದಿಷ್ಟವಾಗಿ ಅದೇ ದಾರಿಯಲ್ಲಿ ಸಾಗ್ತೇನೆ, ಬೌದ್ಧಿಕವಾದಂತಹ ನನ್ನ ಎಚ್ಚರವನ್ನು ಇಟ್ಟುಕೊಂಡು ಸಾಗಿಸ್ತೇನೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅದು ನಿಮಗೆ ಈ ಒಂದು ಕನ್ಯಾ ರಾಶಿಯವರಿಗೆ ಎದುರಾಗೋದಕ್ಕೆ ಸಾಧ್ಯವಿರೋದಿಲ್ಲ. ಆದರೆ ಅದೋ ಅನ್ನುವಂಥ ಒಂದು ಹೋರಾಟವನ್ನು ಮನಸ್ಸಿನಲ್ಲಿ ಮಾಡಿಕೊಂಡ್ರೆ ಮಾತ್ರ ಸ್ವಲ್ಪ ಸೂಕ್ಷ್ಮ ಸ್ವರೂಪದಲ್ಲಿ ಕೆಲವು ನಷ್ಟಗಳನ್ನು ಎದುರಿಸಬೇಕಾದಂಥ ಸಂದರ್ಭ ಬರಬಹುದು. ಹಾಗಾಗಿ ಎಚ್ಚರದಲ್ಲಿರಿ. ನಿಮ್ಮ ಎಚ್ಚರದಲ್ಲಿ ನೀವಿದ್ದರೆ ಅನೇಕ ರೂಪದಲ್ಲಿ ಶನೈಶ್ಚರನಿಂದಲೇ ಸಿದ್ಧಿ ಸಿಗಬೇಕಾದಂತಹ, ಮಂಗಳನಿಂದಲೇ ಸಿದ್ಧಿ ಸಿಗಬೇಕಾದಂಥ ಅಪೂರ್ವವಾದಂಥ ವರ್ಷವಾಗಿದೆ ಇದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಸಂದರ್ಭ ಆಕಾಶಕಾಯದ ಗ್ರಹಗಳ ಮೂಲಕವಾಗಿ, ಜಾತಕದ ಕುಂಡಲಿಯ ಗ್ರಹದ ಆ ಒಂದು ಓಡಾಟದ ಮೂಲಕವಾಗಿ ಯಾವೆಲ್ಲ ಒಳಿತುಗಳಿಗೆ ಇದು ಕೊಂಡಿಯನ್ನು ಕೂಡಿಸುತ್ತೆ, ಯಾವೆಲ್ಲ ದುರ್ಭರವಾದಂತಹ ಕ್ಷಣಗಳಿಗೆ ಅವಕಾಶಗಳನ್ನು ನಿರ್ಮಿಸಿಬಿಡುತ್ತೆ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಒಂದು ಬಹಳ ಮಹತ್ತರವಾದಂತಹ ಬದಲಾವಣೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಆಗಲಿಕ್ಕೆ ಸಾಧ್ಯತೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಮೇ ಮಧ್ಯಭಾಗದಿಂದ ಶನೈಶ್ಚರ ಕುಂಭರಾಶಿಯಿಂದ ಆತ ಮೀನರಾಶಿಗೆ ಪ್ರವೇಶಿಸ್ತಾನೆ. ಆಗ ಇವರ ಪಂಚಮ ಶನಿ ಕಾಟದ ತೊಂದರೆ ಈ 2.5 ವರ್ಷಗಳಿಂದ ಏನು ಒಂದು ದೊಡ್ಡ ರೀತಿಯ ಅಡೆತಡೆಯಾಗಿ ಜೀವನದ ಒಳಿತುಗಳನ್ನು ತಡೆಯಬಹುದಾದಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿತ್ತು, ಅದರಿಂದ ದೂರವಾಗುವಂತಹ ಒಂದು ಅವಕಾಶ ಇವರಿಗೆ ಒದಗಿ ಬರುತ್ತೆ. ಹಾಗೆಯೇ ಅದೃಷ್ಟದ ವಿಚಾರ ಇನ್ನೊಂದೇನು ಅಂತಂದರೆ, ಹಿಂದಿನ ಇಡೀ ವರ್ಷ ಇರದೇ ಹೋಗಿದ್ದಂತಹ ಒಂದು ಗುರುಬಲ ಏನಿದೆ, ಈ ವರ್ಷ ಮೇ ಮಧ್ಯಭಾಗದಿಂದ ಇವರಿಗೆ ಒದಗಿ ಬರುವಂತಹ ಗುರುಬಲವೇ ಒದಗಿ ಬರುವಂತಹ ಒಂದು ವಿಶೇಷತೆ ಇವರನ್ನು ಏನು ಮಾಡುತ್ತೆ, ಇವರ ಭಾಗ್ಯದ ಸಂದರ್ಭದ ಅನೇಕ ವಿಚಾರಗಳನ್ನು ಒಂದು ಉತ್ಕೃಷ್ಟವಾದಂತಹ ನೆಲೆಯಲ್ಲಿ ನಿಲ್ಲಿಸಲಿಕ್ಕೆ ಬೇಕಾದಂಥ ಕಸುವನ್ನು ಅದು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಈ ವರ್ಷ ಮುಖ್ಯವಾಗಿ ತುಲಾರಾಶಿಯವರು ಬಹಳಷ್ಟು ಅದೃಷ್ಟಶಾಲಿಗಳೇ ಆಗಿದ್ದಾರೆ. ಈ ಎಲ್ಲ ಅದೃಷ್ಟಗಳ ಮೂಲಕವಾಗಿ ಈ ವರ್ಷದ ವಿಶೇಷವನ್ನು ಇವರು ಆನಂದಿಸಬಹುದಾದಂತಹ ಕ್ಷಣದಲ್ಲಿ ಇನ್ನೂ ಒಂದು ಆನಂದದ ಒಂದು ಸಂಗತಿ ಏನಂತಂದರೆ, ಯಾವತ್ತೂ ಕೂಡ ಕೆಟ್ಟದ್ದನ್ನೇ ಮಾಡಬಹುದಾದಂತಹ ಕೇತು ಕೂಡ ಇವರಿಗೆ ಏಕಾದಶ ಸ್ಥಾನದಲ್ಲಿ, ಅಂದರೆ ಲಾಭದ ಮನೆಯಲ್ಲಿ ಅವನ ಪ್ರವೇಶ ಆಗ್ತಾ ಇದ್ದಿರೋದ್ರಿಂದ ಕೇತುವಿನ ಮೂಲಕವಾಗಿ ಅನೇಕ ಪ್ರಾಪ್ತಿಗಳನ್ನು ಇವರು ಸಂಪಾದಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವಿಚಾರಗಳು ಏನಾಗುತ್ತೆ, ಹದಿಗಟ್ಟತ್ತೆ. ಹಾಗಾಗಿ ಇವರಿಗೆ
ಅನೇಕ ರೀತಿಯ ಒಳಿತುಗಳು ಈ ವರ್ಷದ ಸಂದರ್ಭದಲ್ಲಿ ನಿರ್ಮಾಣ ಆಗತ್ತೆ ಹೊರತು ಕೆಟ್ಟದ್ದು ನಿರ್ಮಾಣವಾಗುವಂಥದ್ದಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಕೆಟ್ಟದ್ದನ್ನು ಮಾಡಬಹುದಾದ ಕೇತುವೇ ಒಳಿತು ಮಾಡುವಂತಹ ಒಂದು ಸದವಕಾಶ. ಸೊ ಗುರುಬಲ, ಉಪಯುಕ್ತನಾಗಿ ನಿಲ್ಲುವಂತಹ ಶನೈಶ್ಚರ ಹಾಗೂ ಲಾಭವನ್ನು ತರಬಹುದಾದಂಥ ಕೇತು, ಈ 3 ವಿಚಾರಗಳು ತುಲಾರಾಶಿಯವರನ್ನು ಈ ವರ್ಷ ಅದೃಷ್ಟಶಾಲಿಗಳನ್ನಾಗಿ ಮಾಡುವಂಥ ಒಂದು ಮಾಯೆಯನ್ನು ಅದು ನಿರ್ಮಾಣ ಮಾಡುತ್ತೆ. ಇವರಿಗೆ ತೊಂದರೆದಾಯಕವಾದಂಥದ್ದು ಏನು ಅಂತಂದರೆ ಮುಖ್ಯವಾಗಿ ರಾಹು, ವಿಷಮಯವಾದಂತಹ ಈ ರಾಹು ಅಂದರೆ ಸರ್ಪದ ಹೆಡೆ ಏನಿದೆ, ಅನೇಕ ಅಡೆತಡೆಗಳನ್ನು ಇವರಿಗೆ ತರ್ತಾ ಇರುತ್ತೆ. ಈ ಅನೇಕ ಅಡೆತಡೆಗಳು ಎಲ್ಲಿ ಹಾಗಾದರೆ ಇವು ತಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಅಂತಂದರೆ, ವಿಶ್ವಾಸಪೂರ್ಣವಾಗಿಯೇ ಇರಬಹುದಾದಂಥ ಗೆಳೆಯರು ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡೋದಂಥದ್ದಕ್ಕೆ ಸಾಧ್ಯವಾಗುವಂಥ ಸ್ಥಿತಿಗತಿಗಳು ನಿರ್ಮಾಣವಾಗಬಹುದು. ಹಾಗೆಯೇ ಈ ಟಿನ್ಸೆಲ್ ವರ್ಲ್ಡ್ ಅಂದರೆ ಸಿನಿಮಾದಂತಹ ಮಾಡೆಲಿಂಗ್ ಕ್ಷೇತ್ರದ, ಕಿರುತೆರೆ, ಈ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನರು ಕೂಡ, ಯಾಕೆಂದರೆ ಈ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಇನ್ವಾಲ್ವ್ಮೆಂಟ್ ಏನಿರುತ್ತದೆ ಕ್ಯಾಪಿಟಲ್ದಿರುತ್ತೆ, ಅಥವಾ ನಮ್ಮ ಮಾರ್ಕೆಟ್ಗಳನ್ನು ಉಳಿಸ್ಕೊಡುವುದರತ್ತ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಈಗ ಒಬ್ಬ ಅತ್ಯದ್ಭುತವಾದಂಥ ನಟ ಇದ್ದಾನೆ, ನಟಿ ಇದ್ದಾಳೆ ಅಂತಂದರೆ ತನ್ನ ಮಾರ್ಕೆಟನ್ನು ಆತ ಕೆಡದಂತೆ ತನ್ನನ್ನು ಗೆಲ್ಲುವ ಕುದುರೆಯನ್ನಾಗಿಸಿಕೊಡ್ಬೇಕಾಗತ್ತೆ. ಗೆಲ್ಲುವ ಕುದುರೆಯನ್ನಾಗಿಸಿಕೊಳ್ಳುವಂತಹ ಸರ್ವತ್ರವಾದಂತಹ ಸಿದ್ಧಿ ಇವರಿಗೆ ಒದಗಿ ಬರ್ತದೆ ಅಂತಾದರೂ ಕೂಡ ನೋಡಿ, ಈ ಒಂದು ಗ್ರಹಗಳ ವಿಚಿತ್ರವಾದ ಹುಚ್ಚುತನ ಏನಂತಂದರೆ, ಎಲ್ಲೋ ಒಂದು 4 ಗ್ರಹಗಳು ನಮಗೆ ಒಳಿತನ್ನು ಮಾಡ್ತವೆ ಅನ್ನುವಂಥ ಸಂದರ್ಭದಲ್ಲಿ ಒಂದೇ ಒಂದು ಗ್ರಹ ಏನು ಮಾಡಿಬಿಡುತ್ತೆ, ನಮ್ಮ ದಾರಿಯನ್ನು ತಪ್ಪಿಸುವಂತಹ, ನಮ್ಮ ಓಟದ ಆ ಹೆಜ್ಜೆಯನ್ನು ತಪ್ಪಿಸಿ ನಾವು ಎಡವುವಂತಹ ಕೆಲಸವನ್ನು ಕೂಡ ಮಾಡಿಬಿಡುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಟಿನ್ಸೆಲ್ ವರ್ಲ್ಡ್, ಈ ಒಂದು ಸಿನಿಮಾದ ಮೂಲಕವಾದ, ಕಿರುತೆರೆಯ ಮೂಲಕವಾದಂಥ ಅಥವಾ ಮಾಡೆಲಿಂಗ್ ಕ್ಷೇತ್ರದ ಈ ಎಲ್ಲ ಒಂದು ನಾವು ಜನರ ನಡುವೆ ನಮ್ಮನ್ನು ಒಂದು ವಿಶೇಷವಾದ ಸೆಲೆಬ್ರಿಟಿಯನ್ನಾಗಿ ನಿರ್ಮಿಸ್ಕೊಳ್ಬಹುದಾದಂತಹ ಒಂದು ವಿಶೇಷತೆಯನ್ನು ರೂಪಿಸ್ಕೊಳ್ಬಹುದಾದಂಥ ಜನರಿಗೆ ರಾಹು ಮಾತ್ರ ದೊಡ್ಡ ಪ್ರಮಾಣದಲ್ಲಿ ತೊಂದರೆಯಾಗಿ ನಿಂತಿರ್ತಾನೆ. ಹಾಗಾದರೆ ರಾಹುಕ್ಕೆ ಈ ಒಂದು ಏನು ತುಲಾರಾಶಿಯವರ ಎಲ್ಲರಿಗೂ ಕೂಡ ಆತ ತೊಂದರೆದಾಯಕನಾಗಿ ಇರ್ತಾನೋ ಅಂತಂದರೆ ಹಾಗಲ್ಲ. ತೊಂದರೆದಾಯಕನಾಗಿ ಮುಖ್ಯವಾಗಿ ನಿಂತುಕೊಳ್ಬಹುದಾದಂತಹ ಸಂದರ್ಭ ಹೇಗಿರುತ್ತೆ ಅಂದರೆ, ಯಾರ ಜಾತಕದಲ್ಲಿ ಈ ಸಂದರ್ಭದಲ್ಲಿ ರಾಹು ದಶ ನಡೀತಾ ಇರುತ್ತೋ ಅಥವಾ ರಾಹು ದಶ ಮುಗಿದು ಇನ್ನೇನು ಗುರು ದಶ ಬರುತ್ತೆ ಅನ್ನುವಂತಹ ಆ ಒಂದು ರಾಹು ಬೃಹಸ್ಪತಿ ಸಂಧಿ ಇರುತ್ತೋ, ಇಂತಹದ್ದೆಲ್ಲ ಸಂದರ್ಭದಲ್ಲಿ ಆರೋಗ್ಯದ ಬಗೆಗೂ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ಎಚ್ಚರವನ್ನು ತುಲಾರಾಶಿಯವರು ನಿರ್ವಹಿಸಬೇಕಾಗತ್ತೆ. ಅಂದರೆ ನಾವು ಓಡ್ತಾ ಇರುವಂತಹ ಯಶಸ್ಸಿನ ಕುದುರೆಯ ಮೇಲೆ ಓಡ್ತಾ ಇರುವಂತಹ ಸಂದರ್ಭ ಧಾರಾಳವಾಗಿ ಇದ್ದರೂ ಕೂಡ ಈ ರಾಹು ಬೃಹಸ್ಪತಿಯಂತಹ ಸಂದರ್ಭ ಬಂದುಬಿಡ್ತು ಅಂದರೆ ಅನಿರೀಕ್ಷಿತವಾದಂತಹ ಒಂದು ಆರೋಗ್ಯದ ಮೇಲಿನ ತೊಂದರೆ ಅಥವಾ ಸರ್ರನೆ ಉಂಟಾಗುವಂಥ ಅಪಘಾತಗಳು ಉಂಟಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೂಲ ಜಾತಕದಲ್ಲಿ ರಾಹುವಿನ ದಶಾದ ಸಂದರ್ಭ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂತಹದ್ದ ಒಂದು ಯಾರ್ಡ್ ಸ್ಟಿಕ್ಕನ್ನು ಇವರು ಎಚ್ಚರದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ಬಹಳ ಅನಿವಾರ್ಯವಾಗಿರುತ್ತೆ. ಆ ಯಾರ್ಡ್ ಸ್ಟಿಕ್ ಇರದೆ ಹೋದರೆ ರಾಹು ಖಡಾಖಂಡಿತವಾಗಿ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಾವು ಕ್ರಿಕೆಟಿಯರ್ ಪಂತ್ ವಿಚಾರದಲ್ಲಿ ಅವರ ಜೀವನದ ಉತ್ಕೃಷ್ಟ ಸಂದರ್ಭದಲ್ಲಿ ಅವರು ಓಡ್ತಾ ಇದ್ದಾಗ ಸರ್ರನೆ ಒಂದು ಕಾರ್ ಆಕ್ಸಿಡೆಂಟ್ ಏನಾಯಿತು, ಅವರನ್ನು ಸುಮಾರು 1.5 ವರ್ಷ ಕಾಲ ಆಡದೆ ಹೋದಂಗೆ ಮಾಡಿಬಿಡ್ತು. ಇಂತಹ ಸಂದರ್ಭಗಳನ್ನು ನಿರ್ಮಾಣ ಮಾಡುವಂಥವ್ರು ಯಾರು? ಇದೇ ರಾಹುಕೇತುಗಳು. ಇಂತಹ ರಾಹು ಈ ಒಂದು ತುಲಾರಾಶಿಯವರಿಗೂ ಕೂಡ ಯಾವಾಗ ಈ ವರ್ಷದಲ್ಲಿ ಅವನು ಕುಂಭರಾಶಿಯಲ್ಲಿ ಇದ್ದಾನೆ ಅನ್ನುವ ಒಂದೇ ಕಾರಣಕ್ಕಾಗಿ ಅದು ನಡೆಯುವಂಥದ್ದಲ್ಲ. ಈ ತುಲಾರಾಶಿಯ ಜನರ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ರಾಹುವಿನ ತೊಂದರೆ ಇದೆ, ಯಾವುದೋ ಒಂದು ರೀತಿಯಲ್ಲಿ ಅದು ತೊಂದರೆಗೆ ಬೇಕಾದಂತಹ ಕೊಂಡಿಯನ್ನು ಕೂಡಿಸಬಹುದು ಅನ್ನುವಂತಹ ಸಂದರ್ಭ ಇದೆ ಅಂತಾದರೆ ಇಂತಹ ತೊಂದರೆಗಳು ನೆರವೇರೋದಕ್ಕೆ ಸಾಧ್ಯತೆ ಇರುತ್ತೆ. ಅದು ಒಂದರ ಹೊರತಾಗಿ ತುಲಾರಾಶಿಯವರಿಗೆ ಅನೇಕ ಸಿದ್ಧಿಗಳು ಒದಗಿ ಬರಬೇಕಾದಂಥದ್ದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಬಾಳ ಸಂಗಾತಿಯ ಮೂಲಕವಾಗಿಯೂ ಕೆಲವು ಸಲ ಧೈರ್ಯ ನಮಗೆ ಇದ್ದರೆ ಮಾತ್ರ ಆಗಲಿಲ್ಲ, ನಮ್ಮ ಬಾಳ ಸಂಗಾತಿಯಲ್ಲಿಯೂ ಆ ಧೈರ್ಯ ಇರಬೇಕಾಗತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ವಿಶೇಷವಾಗಿ ಬಾಳ ಸಂಗಾತಿಯೂ ಕೂಡ ಧೈರ್ಯವನ್ನು, ಈಗ ನಾವು ಯಾವುದೋ ಒಂದು ನಿರ್ಧಾರಕ್ಕೆ ಬಂದಿರ್ತೇವೆ, ಆ ನಿರ್ಧಾರವನ್ನು ಬಾಳ ಸಂಗಾತಿಯ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ತೇವೆ.
ಬಾಳ ಸಂಗಾತಿ ಒಮ್ಮೆಗೆ ಅದನ್ನು ಇದು ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ, ಸುಮ್ಮನೆ ಯಾವುದೋ ಒಂದು ರೀತಿಯ ಒಂದು ತಾಪತ್ರಯಗಳಿಗೆ ಕೈ ಹಾಕ್ಕೊಳ್ಳುವಂಥ ಒಂದು ವಿಚಾರವನ್ನು ಮಾಡುವಂಥದ್ದು ಬೇಡ ಅನ್ನುವಂಥದ್ದಾಗಿ ನಮ್ಮ ಧೈರ್ಯವನ್ನು ಕುಂದಿಸಿಬಿಟ್ರೆ ಏನಾಗುತ್ತೆ, ನಾವು ಇಟ್ಟುಕೊಂಡಂಥ ಉತ್ಸಾಹ ಸರ್ರನ್ನು ತಗ್ಗಿ ಹೋಗುವಂತಹ ವಿಚಿತ್ರ ಸನ್ನಿವೇಶ ನಿರ್ಮಾಣವಾಗಿಬಿಡ್ಬೋದು. ಆದರೆ ಈ ತುಲಾರಾಶಿಯವರಿಗೆ ಈ ವರ್ಷ ಏನು ಅಂದರೆ, ಇವರು ಏನನ್ನು ಯೋಚಿಸ್ತಾರೋ ಆ ಯೋಚನೆಯ ಮಾರ್ಗದಲ್ಲಿಯೇ ತಮ್ಮ ಒಂದು ವಿಶೇಷವಾದಂಥ ಒಲವನ್ನು ಇಟ್ಟುಕೊಂಡಂತಹ ಸಂದರ್ಭ ಬಾಳ ಸಂಗಾತಿಯರ ಮೂಲಕವಾಗಿಯೂ ದೊರಕೋದ್ರಿಂದ ಇವರು ಮಾಡುವಂಥ ಕೆಲಸಕ್ಕೆ ಬಾಳ ಸಂಗಾತಿಗಳೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಸುಸಂದರ್ಭ ನಿರ್ಮಾಣವಾಗುತ್ತೆ. ಹಾಗಾಗಿ ಎರಡು ಕೈಗಳು ಸೇರಿದಾಗ ಒಂದು ಕೆಲಸ ಸುಲಭವಾಗುತ್ತೆ. ಯಾವುದೇ ಒಂದು ಭಾರವಾದಂಥ ವಸ್ತು ಇರಲಿ, ಅದನ್ನು ನಾವು ಒಬ್ಬರೇ ಎತ್ತುತ್ತೇವೆ ಅನ್ನುವಂಥದ್ದಾದರೆ ಬಹಳ ಕಷ್ಟ ಆಗುತ್ತೆ. ಇನ್ನು ಯಾವುದೋ ಒಂದು ನಮಗೆ ಬೇಕಾದವರು ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅಂತಾದರೆ ಆ ಕೆಲಸ ಹಗುರ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ವರ್ಷ ಅತ್ಯಂತ ಹಾರ್ದಿಕವಾದಂತಹ ಸಂತೋಷವನ್ನು ನಿರ್ಮಾಣ ಮಾಡಿಕೊಳ್ಳಬಹುದಾದಂಥ ವರ್ಷವಾಗಿದೆ. ಹಾಗೂ ಕೆಲವು ಸಂದರ್ಭದಲ್ಲಿ ರಾಹುವಿನ ಮೂಲಕವಾಗಿ ಬರುವಂಥ ಸಂದರ್ಭವನ್ನು ಆ ಸಂದರ್ಭದಲ್ಲಿ ಅದನ್ನು ನಿವಾರಿಸಿಕೊಳ್ಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಒಳಿತಾಗಲಿ, ಶುಭವಾಗಲಿ. ನಮಸ್ಕಾರ. ಈ ಒಂದು ವಿಶ್ವಾವಸು ಸಂವತ್ಸರದ ಒಂದು ವರ್ಷದ ಅವಧಿ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಸಂತೋಷದ ಕ್ಷಣಗಳನ್ನು, ಯಶಸ್ಸಿನ ಕ್ಷಣಗಳನ್ನು ನಿರ್ಮಿಸ್ಬೋದು, ಯಾವೆಲ್ಲ ರೀತಿಯಲ್ಲಿ ಇದು ಒಂದು ರೀತಿಯ ಸೋಲಿನ ಸಂದರ್ಭಕ್ಕೆ ಮುಮ್ಮುಖಗೊಳಿಸಬಹುದು ಅನ್ನುವಂಥದ್ದನ್ನು ಯೋಚಿಸಿದರೆ, ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಈ ವರ್ಷದ ದೊಡ್ಡ ತೊಂದರೆ ಏನು ಅಂತಂದರೆ, ಒದಗಿ ಬರುವಂಥ 2.5 ವರ್ಷದ ದೀರ್ಘಾವಧಿಯ ಒಂದು ಶನೈಶ್ಚರನ ಪಂಚಮ ಶನಿ ಕಾಟ. ಈ ಪಂಚಮ ಶನಿ ಕಾಟ ವೃಶ್ಚಿಕ ರಾಶಿಯಿಂದ 5ನೇ ಮನೆಯಾದಂತಹ ಮೀನರಾಶಿಗೆ ಶನೈಶ್ಚರನ ಪ್ರವೇಶ ಮಾರ್ಚ್ 29ರಿಂದ ನೆರವೇರುತ್ತೆ. ಅದು ಬರ್ತಾ ಇದ್ದ ಹಾಗೆ, ಯಾಕೆಂದರೆ ಈ ಒಂದು ವೃಶ್ಚಿಕ ರಾಶಿಯ ತೊಂದರೆ ಶನೈಶ್ಚರನ ಮೂಲಕ ಏನು ಅಂತಂದರೆ, ಈ ರಾಶಿಯವರಿಗೆ ಪ್ರಧಾನವಾಗಿ ಸುಖಕ್ಕೆ ಮತ್ತು ಧೈರ್ಯಕ್ಕೆ ಕಾರಣನಾಗಬೇಕಾದಂಥವನು ಶನೈಶ್ಚರ. ಅಂತಹ ಶನೈಶ್ಚರ ಧೈರ್ಯವನ್ನು ಹಾಳು ಮಾಡುವಂತಹ, ಹಾಗೆಯೇ ಸುಖವನ್ನು ಹಾಳು ಮಾಡುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡಿಬಿಟ್ಟ ಅಂತಾದರೆ ಅದು ಯಾರಿಗೇ ಇರಲಿ ಬಹಳ ದೊಡ್ಡದಾದಂತಹ ತಲ್ಲಣಗಳನ್ನು, ಚಡಪಡಿಕೆಗಳನ್ನು, ಅಸ್ತವ್ಯಸ್ತತೆಯನ್ನು ತರುವಂಥ ಕ್ಷಣವಾಗಿಬಿಡುತ್ತೆ. ಸುಖನೇ ಜೀವನದಲ್ಲಿ ಇಲ್ಲ ಅಂತಂದರೆ ಏನಾಗಬಹುದು, ಧೈರ್ಯವೇ ಇಲ್ಲ ಅಂತಾದರೆ ಏನಾಗ್ಬಿಡ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಎರಡು ವಿಚಾರದಲ್ಲಿ, ಹಾಗಾದರೆ ಧೈರ್ಯ ಕೆಡುವಂತಹ ಸಂದರ್ಭ ಹೇಗೆ ನಿರ್ಮಾಣವಾಗುತ್ತೆ, ಅಥವಾ ಸುಖ ಹಾಳಾಗುವಂಥ ಸಂದರ್ಭ ಹೇಗೆ ನಿರ್ಮಾಣವಾಗುತ್ತೆ, ನಮ್ಮ ಅವಸರಗಳ ಮೂಲಕವಾಗಿ ಅದು ಸಂಭವಿಸದಂತೆ ಕೆಲವು ಸಲ ಏನು ಮಾಡಬೇಕಾಗತ್ತೆ, ನಾವು ಎಲ್ಲೋ ಒಂದು ಕಡೆ ಬಾವಿಯಿಂದ ಎತ್ತಿದ ನೀರು ಅದು ತಂಪಾಗಿಯೇ ಇರುತ್ತದೆ ಎನ್ನುವಂಥದ್ದು ಶತಸಿದ್ಧವಾದರೂ ಕೂಡ ನಾವು ಆ ಬಾವಿಯಿಂದ ಎತ್ತಿದಂಥ ನೀರನ್ನು ಕೂಡ ಸ್ವಲ್ಪ ಅದನ್ನು ಆರಿಸಿ ಕುಡಿಯಬೇಕಾದಂಥ ಅನಿವಾರ್ಯತೆಯನ್ನು ರೂಪಿಸಿಕೊಳ್ಳಬೇಕಾಗತ್ತೆ. ಆ ರೂಪಿಸಿಕೊಳ್ಳುವಂಥ ಅವಕಾಶ ಈಗ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಒದಗಿ ಬರುತ್ತೆ. ಅದು ಮುಖ್ಯವಾಗಿ ಶನೈಶ್ಚರನಿಂದ ಒದಗಿ ಬರುತ್ತೆ. ಅಷ್ಟೇ ಅಲ್ಲ, ಈ ರಾಶಿಯವರಿಗೆ ಸುಖ ಸ್ಥಾನವನ್ನೇ ಹಿಂಡಿ ಹಿಪ್ಪೆ ಮಾಡಬಹುದಾದಂಥ ರೀತಿಯಲ್ಲಿ ರಾಹು, ವಿಷದ ಹೆಡೆಯ ಆ ರಾಹುವಿನ ಹೆಡೆ ಏನಿದೆ ಅದು ಕುಂಭರಾಶಿಗೆ ಮೇ ಮಧ್ಯಭಾಗದಲ್ಲಿ ಪ್ರವೇಶಿಸಲಿಕ್ಕೆ ಇರೋದರಿಂದ ಶನೈಶ್ಚರ ಎಲ್ಲಿ ಸುಖವನ್ನು ಹಾಳು ಮಾಡ್ತಾನೋ ಆ ವಿಚಾರಕ್ಕೆ ಬೇಕಾದಂಥ ವಿಷಯವನ್ನು ಈ ಒಂದು ಸರ್ಪ ಒದಗಿಸತ್ತೆ. ಹಾಗಾಗಿ ಈ ಗ್ರಹಗಳ ರೀತಿ ನೀತಿಗಳು ಹೇಗಿರ್ತವೆ, ತಾನೊಬ್ಬನೇ ಎಲ್ಲ ಕೆಲಸಗಳನ್ನು, ಒಳಿತಿನ ಕೆಲಸ ಇರಲಿ ಅಥವಾ ಕೆಟ್ಟ ಕೆಲಸಗಳಿರಲಿ, ಒಂದು ಗ್ರಹ ತಂತಾನೇ ಅದು ಮಾಡಲಾರದು. ಅದಕ್ಕೆ ಇನ್ನೊಂದು ಗ್ರಹದ ಒಂದು ಸಹಾಯ ಹಸ್ತವೂ ಸೇರಬೇಕಾಗತ್ತೆ. ಹಾಗಾಗಿ ಶನೈಶ್ಚರ ಕೆಟ್ಟದನ್ನು ಮಾಡಬೇಕಾದಂತಹ ಶನೈಶ್ಚರ ಶನಿಕಾಟದ, ಪಂಚಮ ಶನಿಕಾಟದ ಈ ದಿನಗಳಲ್ಲಿ ವಿಷವನ್ನು ಪಡೆಯುವಂತಹ ಮಾರ್ಗ ಎಲ್ಲಿರುತ್ತೆ ಅಂದರೆ, ತನ್ನದೇ ರಾಶಿಯನ್ನು ಪ್ರವೇಶಿಸುವಂತಹ ದುಷ್ಟನಾದಂತಹ ರಾಹುವಿನ ಮೂಲಕವಾಗಿ ಈ ವಿಷವನ್ನು ಪಡಿತಾನೆ. ಈ ವಿಷವನ್ನು ಇಂಜೆಕ್ಟ್ ಮಾಡುವಂಥದ್ದು ಯಾರಿಗೆ ಅಂತಂದರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಎದುರಾಗುವಂತಹ ಇನ್ನೊಂದು ದುರ್ಭರವಾದಂಥ ಅಂಶ ಏನು ಅಂತಂದರೆ, ಈ ಒಂದು ವರ್ಷದಿಂದ ಒದಗಿದ್ದ ಆ ಒಂದು ಗುರುಬಲವನ್ನು ಇವರು ಕಳೆದುಕೊಳ್ತಾ ಇದ್ದಾರೆ ಮೇ ಮಧ್ಯಭಾಗದಿಂದ. ಆ ಮೇ ಮಧ್ಯಭಾಗದಿಂದ ನೆಕ್ಸ್ಟ್ ಒಂದು ವರ್ಷ ಆಲ್ಮೋಸ್ಟ್ ಇವರಿಗೆ ಗುರುಬಲವೂ ಕೂಡ ಏನಾಗುತ್ತೆ,
ಕ್ಷಯಿಸಿ ಹೋಗುವಂಥ ಒಂದು ಸಂದರ್ಭ ನಿರ್ಮಾಣವಾಗಿಬಿಡುತ್ತೆ. ಹಾಗಾದರೆ ಇವರಿಗೆ ಒಳಿತು ಅನ್ನುವಂಥದ್ದು ಎಲ್ಲಿ ಸಿಗಬೇಕು ಹೇಳುವಂಥದ್ದನ್ನು ಗಮನಿಸಿದರೆ ಕೇತುವಿನಿಂದಲೂ ಕೂಡ ಒಳಿತುಗಳನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸ್ಥಿತಿ ಇರುತ್ತೆ. ಒಳ್ಳೆಯದನ್ನು ಮಾಡಬೇಕಾದಂಥ ಚಂದ್ರ, ಯಾಕೆಂದರೆ ಈ ಚಂದ್ರ ಈ ರಾಶಿಯವರಿಗೆ ಅವನು ಭಾಗ್ಯದ ಮನೆಯ ಯಜಮಾನ. ಅಂತಹ ಚಂದ್ರನು ಕೂಡ ಶನೈಶ್ಚರನ ಜೊತೆಗಿನ ನಿರಂತರವಾದ ಯುದ್ಧಕ್ಕೆ ಕಾರಣನಾಗಿ ಪಂಚಮ ಶನಿ ಕಾಟದ ಒಬ್ಬ ಪಾಲುದಾರನಾಗಿರೋದ್ರಿಂದ ಆ ಚಂದ್ರನ ಸಹಾಯವೂ ಕೂಡ ಇವರಿಗೆ ಒದಗಿ ಬರೋದಕ್ಕೆ ಕಷ್ಟವಾಗುವಂತಹ ಸಂದರ್ಭ ನಿರ್ಮಾಣವಾಗಿಬಿಡುತ್ತೆ. ಹಾಗಾದರೆ ಸೂರ್ಯನಿಂದ ಇವರಿಗೆ ಒಳಿತುಗಳನ್ನು ನಿರೀಕ್ಷೆ ಮಾಡುವಂತಹ ಒಂದು ಸಾಫಲ್ಯತೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಆಲೋಚನೆಯನ್ನು ಇವರು ಹೊಂದಬಹುದಾಗಿದೆ. ಸೂರ್ಯ ಮಾತ್ರ ಇವರಿಗೆ ಕೆಲಸದ ಸಂದರ್ಭದಲ್ಲಿ ಅಥವಾ ತಮ್ಮದೇ ಆದಂತಹ ಹೊಸ ವ್ಯವಹಾರಗಳನ್ನು ಎಚ್ಚರದ ಹೆಜ್ಜೆಯೊಡನೆ ಇಡ್ತಾರೆ ಅಂತಾದರೆ, ಅಥವಾ ಒಳ್ಳೆಯ ಪಾರ್ಟ್ನರ್ಸ್ಗಳನ್ನು ಇವರಿಗೆ ಒದಗಿಸಿಕೊಡುವಂಥ ಸಂದರ್ಭ ಇವರು ನಿರೀಕ್ಷೆ ಮಾಡ್ತಾ ಇದ್ದಿದ್ದರೆ, ಸೂರ್ಯ ಈ ಎಲ್ಲ ಸಂದರ್ಭದಲ್ಲಿಯೂ ಇವರನ್ನು ಒಳಿತಿನ ದಾರಿಗೆ ಬೇಕಾಗುವಂತಹ ಒಂದು ಹೆಜ್ಜೆಗಳನ್ನು ಇಡಿಸೋದಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ಅಮೃತಮಯಿಯಾದಂಥ ಗ್ರಹವಾಗ್ತಾನೆ. ಮತ್ತು ಈ ವರ್ಷದ ಒಂದು ಎಕ್ಸ್ಟ್ರಾ ಬೋನಸ್ ಏನಂತಂದರೆ, ವಿಶ್ವಾವಸು ಸಂವತ್ಸರದ ಪ್ರಧಾನ ಮಹಾರಾಜನೇ ಸೂರ್ಯನಾಗಿರೋದ್ರಿಂದ ಈ ಸೂರ್ಯ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಅಡೆತಡೆಗಳು ಮತ್ತು ಸೆಣಸಾಟಗಳು ವೈರಿಗಳ ಮೂಲಕ ಆದರೂ ಕೂಡ ರಾಜಕಾರಣದಲ್ಲಿ ಒಂದು ರೀತಿಯ ಯಾವುದೋ ಒಂದು ರೀತಿಯ ಯಶಸ್ಸನ್ನು ಪಡೆಯಲಿಕ್ಕೆ ಸಹಾಯವಾಗುವಂತಹ ಅದ್ಭುತ ಕ್ಷಣಗಳನ್ನು ಸೂರ್ಯ ನಿರ್ಮಾಣ ಮಾಡಿಕೊಡ್ಬಿಡಬಹುದಾದಂಥದ್ದಕ್ಕೆ ಅವಕಾಶಗಳಿರ್ತವೆ. ಆದರೆ ಆ ರೀತಿಯಲ್ಲಿ ಇವರ ಸಂದರ್ಭದ ಜಾತಕದ ಸಂದರ್ಭದ ಮೂಲ ಕುಂಡಲಿಯ ಸಂದರ್ಭದ ದಶಾಕಾಲ ಎಷ್ಟರ ಮಟ್ಟಿಗೆ ಒಳಿತುಗಳನ್ನು ನಿರ್ಮಾಣ ಮಾಡಬೇಕಾದಂಥ ಸ್ಥಿತಿಯಲ್ಲಿ ತನ್ನದೇ ಆದಂತಹ ತಳಹದಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಎಚ್ಚರದಿಂದ ವಿವೇಚಿಸಬೇಕಾಗತ್ತೆ, ಪರಿಶೀಲಿಸಿ ನೋಡಬೇಕಾಗತ್ತೆ. ಹಾಗಾಗಿ ದುಷ್ಟನಾದಂತಹ ರಾಹು, ದುಷ್ಟನಾದಂತಹ ಶನೈಶ್ಚರ, ದುಷ್ಟನಾದಂತಹ ಕೇತು ಇವೆಲ್ಲವೂ ಹೌದಾದರೂ ಕೂಡ ಕೇವಲ ವಿಷವೇ ತುಂಬಿದಂತಹ ಸಂದರ್ಭದ ವರ್ತಮಾನ ದಟ್ಟವಾಗಿ ತನ್ನ ಕಾರ್ಮೋಡದ ಒಂದು ಹೊಗೆಯನ್ನು ನಿರ್ಮಿಸಿದೆ ಅಂತಾದರೂ ಕೂಡ ಎಷ್ಟರ ಮಟ್ಟಿಗೆ ಸೂರ್ಯ ಕೆಲವೇ ತನ್ನದೇ ಆದಂತಹ ಪ್ರಕಾಶದ ಮೂಲಕವಾಗಿ, ಈಗ ಸೂರ್ಯ ಅಂದರೆ ಏನು, ಸಂಪೂರ್ಣವಾದಂಥ ಪ್ರಕಾಶಮಯವಾದಂಥ ಗ್ರಹ. ಅದು ಸೈನ್ಸಿನ ಪ್ರಕಾರ ನಕ್ಷತ್ರವೇ ಆದರೂ ಕೂಡ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಒಂದು ಸೈನ್ಸ್ ಇದೆ, ಅದರಲ್ಲಿ ವಿಶೇಷ ಕಾರಣಗಳಿಗಾಗಿ ಆತ ಗ್ರಹವೇ ಆಗಿ ನಮ್ಮ ನಡುವೆ ನಿಂತುಕೊಂಡಿರ್ತಾನೆ. ಅಂತಹ ಆ ಗ್ರಹ ಸೂರ್ಯ ಇವರ ಜೀವನದ ರಾಜಕೀಯ ಸನ್ನಿವೇಶಗಳಿಗೆ ಅನೇಕ ರೀತಿಯ ಬೆಳಕನ್ನು ಚೆಲ್ಲುವಂಥ ಸಂಜೀವಿನಿಯಾಗಿ ನಿಲ್ಲಲಿಕ್ಕೆ ಅವಕಾಶಗಳಿರ್ತವೆ. ಆದರೆ ಈ ವೃಶ್ಚಿಕ ರಾಶಿಯವರ ಮಟ್ಟಿಗಿನ ಇವತ್ತಿನ ಸಂದರ್ಭ ದಶಾರೂಪದಲ್ಲಿ ಅಥವಾ ಭುಕ್ತಿಯ ರೂಪದಲ್ಲಿ ಯಾವೆಲ್ಲ ಗ್ರಹಗಳ ಮೂಲಕವಾಗಿ ಅದು ತನ್ನ ಚಲನೆಯನ್ನು ಪಡೆದುಕೊಂಡು ವಿಸ್ತಾರಕ್ಕೆ ಅದು ವ್ಯಾಪಿಸಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಬೇಕಾಗುತ್ತೆ. ಇಂತಹ ಪರಿಶೀಲನೆಯ ಮೂಲಕವಾಗಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಲಿಕ್ಕೆ ಒಂದು ಅವಕಾಶ ನಿರ್ಮಾಣ ಆಗಿದೆ ಅಂತಾದರೆ, ಅವಕಾಶ ನಿರ್ಮಾಣ ಆಗತ್ತೆ. ಶನೈಶ್ಚರನ ಕಾಟ ಬಂದಿರಬಹುದು. ಒಂದಿಷ್ಟು ಚಾಣಾಕ್ಷರಾದಂತಹ ಎಷ್ಟೆಷ್ಟೋ ಜನ ಜೀವನದಲ್ಲಿ ತಮ್ಮ ಅನೇಕ ರೀತಿಯ ಯಶಸ್ಸುಗಳನ್ನು ಪಡೆದಂತಹ ಜನ ಶನಿಕಾಟದ ಸಂದರ್ಭದಲ್ಲೇ ತಮ್ಮ ಯಶಸ್ಸನ್ನು ಪಡೆದಿರ್ತಾರೆ. ಆದರೆ ಶನಿಕಾಟದಲ್ಲಿ ಪಡೆದಂಥ ಯಶಸ್ಸಿನ ಸಂದರ್ಭದ ದೊಡ್ಡ ಕೊರತೆ ಏನಾಗಿ ನಿಂತುಕೊಳ್ತದೆ ಅಂತಂದರೆ, ದೊಡ್ಡದಾದಂತಹ ರೀತಿಯ ಯಶಸ್ಸನ್ನು ಪಡೆದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜವಾಬ್ದಾರಿಯೂ ಕೂಡ ಏನಾಗಿರುತ್ತೆ, ಅದರ ವ್ಯಾಪ್ತಿ ವಿಸ್ತರಿಸಿರುತ್ತೆ. ಈ ವಿಸ್ತರಿಸಿಕೊಂಡಂತಹ ವ್ಯಾಪ್ತಿಯ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಅನೇಕ ರೀತಿಯ ಒತ್ತಡಗಳು ನಮ್ಮೊಳಗೆ ನಿರ್ಮಾಣವಾಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಪರಮ ಎಚ್ಚರದಿಂದ ನಿರ್ವಹಿಸಬೇಕಾದಂತಹ ಏನಾದರೂ ಒಂದು ದೊಡ್ಡ ಎಚ್ಚರ ಇವರು ನಿರ್ವಹಿಸಬೇಕಾದದ್ದಿದೆ ಅಂತಾದರೆ ಅದು ಆರೋಗ್ಯದ ಬಗೆಗಾಗಿ ಇರುತ್ತೆ. ಯಾಕೆಂದರೆ ಇವರ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕೆಡಿಸಬಹುದು ಅನ್ನುವಂಥದ್ದಕ್ಕೆ ಬುಧ ಕಟಿಬದ್ಧನಾಗಿರ್ತಾನೆ. ಬುಧ ಇವರಿಗೆ ಲಾಭದ ಮನೆಯ ಯಜಮಾನನಾಗಿದ್ದರೂ ಕೂಡ, ಲಾಭವನ್ನು ಒಂದೆಡೆಗೆ ತರುವಂತಹ ಒಂದು ಸಂಜೀವಿನಿ ಆಗಿದ್ದಿದ್ದರೂ ಕೂಡ, ಒದಗಿ ಬರುವಂತಹ ಒಂದು ಅನಾರೋಗ್ಯಕ್ಕೆ ಮಾತ್ರ ಬುಧ ಏನು ಮಾಡ್ತಾನೆ, ಅಲ್ಲಿ ವಿಷದ ಯಾವುದೋ ಒಂದು ಪಾಲು ಅನಾರೋಗ್ಯಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಇದೆ ಅಂತಾದರೆ ಆ ವಿಷದ ಜೊತೆಗೆ ಇನ್ನಿಷ್ಟು ವಿಷವನ್ನು ಸೇರಿಸುವಂತಹ ದುಷ್ಟ ಕೆಲಸವನ್ನು, ಘಾತಕ ಶಕ್ತಿಯನ್ನು, ಮಾರಕ ಶಕ್ತಿಯನ್ನು ಈತ ಬುಧ ನಿರ್ಮಾಣ ಮಾಡಿಬಿಡ್ತಾನೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಆರೋಗ್ಯದ ಬಗೆಗೂ ಕೂಡ
ಹೆಚ್ಚಿನ ಎಚ್ಚರವನ್ನು ವಹಿಸಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಆದರೆ ಒಂದೇ ಒಂದು ಇವರಿಗೆ ಏನು ಅಂತಂದರೆ, ಗುರುಬಲ ಇರದೇ ಹೋದರೂ ಕೂಡ ಗುರುಬಲ ಇವರು ತಪ್ಪಿಸ್ಕೊಂಡಿರಬಹುದು. ಆದರೆ ಈ ಗುರುವಿನ ಔದಾರ್ಯಪೂರ್ಣವಾದಂಥ ಒಂದು ಅವಕಾಶ ಹೇಗಿರುತ್ತೆ ಅಂತಂದರೆ, ಎಲ್ಲಿ ಗುರು ಬಂದಿದ್ದಾನೋ ಅಲ್ಲಿಂದ ಅವನು ತನ್ನ ಸ್ವಂತದ್ದಾದಂತಹ ಧನಸ್ಸು ರಾಶಿಯನ್ನು ನೋಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಸಿದ್ಧಿಗಳನ್ನು ಈ ವೃಶ್ಚಿಕ ರಾಶಿಯವರು ಪಡೆಯಬಹುದಾದಂತಹ ಸಂತೋಷದ ಸಂದರ್ಭವೂ ಕೂಡ ಹೆಪ್ಪುಗಟ್ಟೋದಕ್ಕೆ ದೊಡ್ಡದಾದಂಥ ಸಾಧ್ಯತೆ ಇರುತ್ತೆ. ಒಬ್ಬ ಗುರು, ಯಾಕೆಂದರೆ ಗುರುವೇ ಧನಕಾರಕನಾಗಿರ್ತಾನೆ, ಹಾಗೂ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅವನು ಧನರಾಶಿಯ ಯಜಮಾನನೂ ಆಗಿರ್ತಾನೆ. ಅಂತಹ ಧನರಾಶಿಯ ಯಜಮಾನ, ಧನಕಾರಕ ಮರಣದ ಮನೆಯಿಂದ ಆತ ತನ್ನ ಸ್ವಂತದ್ದಾದಂತಹ ಮನೆಯನ್ನು ನೋಡ್ತಾ ಇರೋದರಿಂದ ಆರೋಗ್ಯದ ವಿಚಾರದಲ್ಲಿನ ಕೆಲ ಏರುಪೇರುಗಳು ಬುಧನ ಮೂಲಕವಾಗಿ ನಡೆಯುವಾಗ ಅಸಹಾಯಕತೆಯನ್ನು ಗುರು ಪ್ರದರ್ಶಿಸಿದರು. ಗುರು ತಾನಿರುವಲ್ಲಿಂದ ಮಿಥುನ ರಾಶಿಯಲ್ಲಿಂದ ಈ ಒಂದು ಧನಸ್ಸು ರಾಶಿಯನ್ನು ನೋಡೋದ್ರಿಂದ ಅನೇಕ ಸ್ವರೂಪದಲ್ಲಿ ಧನವೃದ್ಧಿಯಾಗುವಂತಹ, ಧನಕ್ಕೆ ಬೇಕಾದಂತಹ ಒಂದು ಬೆಂಬಲವನ್ನು ಈ ವೃಶ್ಚಿಕ ರಾಶಿಯವರಿಗೆ ತಾನು ದೊಡ್ಡ ರಕ್ಷೆಯಾಗಿ ನಿಲ್ಲುವುದರ ಮೂಲಕ ಒದಗಿಸಿಕೊಡೋದಕ್ಕೆ ತನ್ನದೇ ಆದಂತಹ ಒಂದು ನೆರಳನ್ನು, ರಕ್ಷೆಯನ್ನು ಬಹಳ ಹೆಚ್ಚಿನ ಉತ್ಸಾಹದಿಂದ ಕೊಡಲಿಕ್ಕೆ ಕೂಡ ಸಜ್ಜಾಗಿ ನಿಂತಿರ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕುಸಿತ ಇದ್ದಿರಬಹುದು, ಆದರೆ ಗುರುವಿನ ಮೂಲಕವಾಗಿ ಧನದ ವಿಚಾರದಲ್ಲಿನ ಹೆಚ್ಚಿನ ಒಂದು ರಕ್ಷೆ ಇದೆ ಅನ್ನುವಂಥದ್ದು ಸಂತೋಷದ ಕಾರಣವನ್ನಾಗಿಯೂ ಇವರು ರೂಪಿಸ್ಕೊಡ್ಬೇಕು. ಅಷ್ಟೇ ಅಲ್ಲ, ಜಾತಕದಲ್ಲಿ ಒಳಿತಿನ ರೂಪದ ದಶ ಇದ್ದಿದ್ದರೆ ರಾಜಕೀಯದ ವಿಚಾರಗಳಲ್ಲಿರಲಿ, ಬರೀ ರಾಜಕೀಯ ಅಂತಲ್ಲ, ಯಾವುದೇ ರೀತಿಯ ನಾವು ಇದನ್ನು ಯಾವುದೋ ಒಂದು ಕಟ್ಟಡವನ್ನು ದೊಡ್ಡದಾಗಿ ನಿರ್ಮಾಣ ಮಾಡಿ ಬಾಡಿಗೆ ಕೊಡ್ತೇವೆ, ಅಥವಾ ಯಾವುದೋ ಒಂದು ಇದ್ದ ಸೈಟನ್ನು ಬೇರೆಯವರಿಗೆ ಮಾರಾಟ ಮಾಡ್ತೇವೆ, ಇಂಥೆಲ್ಲ ಸಂದರ್ಭದಲ್ಲೂ ಕೂಡ ಅನಿರೀಕ್ಷಿತವಾದಂತಹ ಒಂದು ಧನದ ಪ್ರಾಪ್ತಿ ಬರೋದಕ್ಕೆ ಈ ರಾಶಿಯವರು ವಿವಂಚನೆಗೆ ಒಳಪಡುವಂತಹ ಯಾವುದೇ ಕಾರಣಗಳು ಇದ್ದಿರೋದಿಲ್ಲ. ಲಾಭವನ್ನು ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷಿಸೋದಕ್ಕೂ ಕೂಡ ಅವಕಾಶವಿರುತ್ತೆ. ಆದರೆ ಯಾವುದೇ ನಮ್ಮ ಒಂದು ಒಳಿತಿನ ಸಂದರ್ಭದ ಒಂದು ಧನ ಲಾಭವಾಗಿ ಬಂದರೂ ಕೂಡ ಆರೋಗ್ಯವೇ ಸರಿ ಇರದೆ ಹೋದರೆ ಎಲ್ಲವೂ ಬಂದು ಏನಾಯಿತು ಅನ್ನುವಂಥ ಒಂದು ಪ್ರಶ್ನೆ ಉಳ್ಕೊಳ್ಳೋದ್ರಿಂದ ಆರೋಗ್ಯದ ಬಗೆಗಾಗಿ ಹೆಚ್ಚಿನ ಎಚ್ಚರವನ್ನು ನಿರ್ವಹಿಸಬೇಕು. ಅದು ಶನಿ ಕಾಟದ ಮೂಲಕವಾಗಿಯೋ, ಗುರುವಿನ ಬಲ ಇರದೇ ಹೋಗೋದರ ಮೂಲಕವಾಗಿಯೋ, ಘಾತಕನಾದಂಥ ಬುಧ ಅನೇಕ ರೀತಿಯಲ್ಲಿ ಆ ಒತ್ತಡವನ್ನು, ಆರೋಗ್ಯದ ಬಗೆಗಿನ ಒತ್ತಡವನ್ನು ತರುವ ಕಾರಣಕ್ಕಾಗಿ ಇರಬಹುದು ನಿರ್ಮಾಣವಾಗ್ತಾ ಇರ್ತದೆ. ಅದನ್ನು ದೂರ ಮಾಡಿಕೊಳ್ಳುವಂಥದ್ದನ್ನು ಇವರು ಎಚ್ಚರದಿಂದ ನಿರ್ವಹಿಸಿದಲ್ಲಿ ಈ ವರ್ಷವನ್ನು ಅನೇಕ ರೀತಿಯಲ್ಲಿ ಗೆಲ್ಲಲಿಕ್ಕೂ ಕೂಡ ಅವಕಾಶ ಇರುತ್ತೆ. ನಮಸ್ಕಾರ. ಹಾಗಾದರೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳಿತುಗಳು ಈ ವರ್ಷದ ಗರ್ಭದಲ್ಲಿ ಅಡಗಿದೆ, ಯಾವ ರೀತಿಯ ಕೆಲವು ಹಿನ್ನಡೆಗಳು ಅಡಗಿರಬಹುದು ಅನ್ನೋದರತ್ತ ಸ್ವಲ್ಪ ನಾವು ಬೆಳಕು ಚೆಲ್ಲೋಣ. ಧನಸ್ಸು ರಾಶಿಗೆ ವಿಶೇಷವಾಗಿ, ಯಾಕೆಂದರೆ ಈ ಮನೆಯ ಯಜಮಾನನೇ ಗುರುವಾಗಿದ್ದಾನೆ. ಅಂತಹ ಗುರುವಿನ ದಿವ್ಯವಾದಂತಹ ಅನುಗ್ರಹ ಎಲ್ಲಿಂದ ಸಿಗುತ್ತೆ? ಕಳತ್ರ ಸ್ಥಾನದಿಂದ ಇವರಿಗೆ ಒದಗುವಂತಹದ್ದು ಅವಕಾಶವಾಗಿ ಬರುತ್ತೆ. ಹಾಗಾಗಿ ಈ ವಿಶ್ವಾವಸು ಸಂವತ್ಸರದ ಸಂದರ್ಭದಲ್ಲಿ ವಿಶೇಷವಾಗಿ ಅದೃಷ್ಟವನ್ನು ನಿರೀಕ್ಷಿಸಬಹುದಾದಂತಹ ಸಂಪನ್ನತೆಯನ್ನು ಈ ಒಂದು ಧನಸ್ಸು ರಾಶಿಯವರು ಹೊಂದಿರಬಹುದು. ಆದರೆ ಈ ರಾಶಿಯ ಆಂತರ್ಯದಲ್ಲಿ, ಅಂದರೆ ಧನಸ್ಸು ರಾಶಿ ಹೇಳುವಂಥದ್ದೇ, ಈಗ ಧನಸ್ಸನ್ನು ಯಾವುದಕ್ಕಾಗಿ ಉಪಯೋಗಿಸ್ತಾರೆ ಅಂತಂದರೆ ಶಾಂತಿಯ ಸಂರಕ್ಷಣೆಗಾಗಿಯೂ ಒಬ್ಬ ನ್ಯಾಯಕ್ಕಾಗಿ ಹಂಬಲಿಸುವಂಥ ಒಬ್ಬ ಯೋಧ ಧನಸ್ಸುಗಳನ್ನು ಉಪಯೋಗಿಸಬಹುದು. ಹಾಗೆಯೇ ನಾಶಕ್ಕಾಗಿಯೂ ಒಬ್ಬ ದುಷ್ಟ ಧನಸ್ಸುಗಳನ್ನು ಉಪಯೋಗಿಸ್ಬೋದು. ಇವತ್ತು ಆಧುನಿಕವಾದ ಕಾಲದಲ್ಲಿ ನಾವು ಧನಸ್ಸನ್ನು ಯಾವ ರೀತಿಯಲ್ಲಿ ನೋಡಬೇಕು ಅಂತಂದರೆ, ನಮ್ಮ ಆಧುನಿಕ ಶಸ್ತ್ರಾಸ್ತ್ರಗಳು, ಬಾಂಬು ಅಥವಾ ರೈಫಲ್, ಅಥವಾ ಈ ದೇಶಗಳ ನಡೆಯುವಂಥ ಯುದ್ಧದಲ್ಲಿ ಯಾವೆಲ್ಲ ಡಿಸ್ಟ್ರಕ್ಟಿವ್ ಆಯುಧಗಳು ಏನಾಗುತ್ತೆ ಉಪಯೋಗಿಸಲ್ಪಡುತ್ತೋ, ಕ್ಷಿಪಣಿಗಳು, ರಾಕೆಟ್ಗಳು, ಇನ್ಯಾವುದೋ ಒಂದು ಸ್ವರೂಪದ ಸಿಡಿತಲೆಗಳು, ಇಂಥದ್ದೇನಿರುತ್ತೆ ಇದನ್ನು ಕೂಡ ನಾವು ಗ್ರಹಿಸಬೇಕು. ಅಂದರೆ ಈ ಧನಸ್ಸು ರಾಶಿಯ ಒಂದು ಆಂತರ್ಯದ ಸತ್ವವೇ ಬೆಂಕಿಯ ಸ್ವರೂಪದ್ದಾಗಿರೋದ್ರಿಂದ ಈ ರಾಶಿಯ ಜನ ತಮ್ಮಲ್ಲಿರುವಂಥ ಅಸಹನೀಯ ಸ್ವರೂಪವನ್ನು ಸ್ವಲ್ಪ ನಿಯಂತ್ರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಯಾಕೆ ಅಂತಂದರೆ ಇವರ ಜಾತಕದ ಸುಖ ಸ್ಥಾನಕ್ಕೆ ಶನೈಶ್ಚರನ ಎಂಟ್ರಿ ಮಾರ್ಚ್ 29ರಿಂದ ಆಗಲ್ಪಟ್ಟಿರೋದ್ರಿಂದ ಇವರು ಸುಖವನ್ನು ಅನುಭವಿಸಬೇಕು ಅನ್ನುವಂತಹ ತಮ್ಮ ಮಹತ್ವಾಕಾಂಕ್ಷೆಯ ಹೃದಯದ ಒಂದು ಅಭಿಲಾಷೆಯನ್ನು
ಹಾಳು ಮಾಡೋದರಲ್ಲಿ, ಸುಖವನ್ನು ಹಾಳು ಮಾಡೋದರಲ್ಲಿ ಶನೈಶ್ಚರ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಾನೆ. ಆದರೆ ಒದಗಿ ಬರುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಏನು ಅಂದರೆ, ಇವರ ಮನೆ ಯಜಮಾನನೇ ಆಗಿರುವಂತಹ ಗುರು ಬಲವನ್ನು ಹೊಂದಿ ಮಿಥುನದಲ್ಲಿ ಇರ್ದಿರೋದ್ರಿಂದ, ಮತ್ತು ಒನ್ಸ್ ಅಗೇನ್ ಈ 7ನೇ ಮನೆ ಹೇಳುವಂಥದ್ದು ಬಾಳ ಸಂಗಾತಿಯ ಬಗೆಗೆ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈ 7ನೇ ಮನೆಯ ಇನ್ನೊಂದು ಸ್ವರೂಪ ಏನು ಅಂತಂದರೆ, ಅನೇಕ ರೀತಿಯಲ್ಲಿ ನಮ್ಮ ವಿಸ್ತೃತವಾದಂತಹ ಜ್ಞಾನವನ್ನು ಸಂವರ್ಧನೆಗೊಳಿಸಲಿಕ್ಕೆ ಬೇಕಾದಂತಹ ಸಂಯಮವನ್ನು ಮತ್ತು ಜ್ಞಾನಕ್ಕೆ ಬೇಕಾದಂತಹ ಏಕಾಗ್ರತೆಯನ್ನು ಸಾಧಿಸಬಹುದಾದಕ್ಕೆ ಅವಕಾಶ ಜಾಸ್ತಿಯಾಗಿರುತ್ತೆ. ಹಾಗಾಗಿ ಯಾರು ಈ ಒಂದು ಧನಸ್ಸು ರಾಶಿಯ ಜನರು ತಮ್ಮ ತಮ್ಮ ಕೆಲಸಗಳು, ತಮ್ಮ ಕಸುಬು ಅಥವಾ ತಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅನೇಕ ರೀತಿಯ ಸಿದ್ಧಿಯನ್ನು ಪಡೆಯಲಿಕ್ಕೆ, ವಿಶೇಷವಾಗಿ ಈ ಕೆಲಸದ ಸ್ಥಳದಲ್ಲಿ ಸಿದ್ಧಿಯನ್ನು ಪಡೆಯುವುದಕ್ಕೆ ಇವರಿಗೆ ನೆರವಿಗೆ ಬರುವಂಥ ಗ್ರಹ ಅಂತಂದರೆ ಬುಧನಾಗಿರ್ತಾನೆ. ಯಾಕೆಂದರೆ 10ನೇ ಮನೆ ಯಜಮಾನ ಕರ್ಮಸ್ಥಾನದ ನಾವು ಯಾವ ಕೆಲಸವನ್ನು ಮಾಡ್ತೇವೋ ಆ ಮನೆ ಯಜಮಾನ ಬುಧನಾಗಿರೋದ್ರಿಂದ ಬುಧನ ಸಂಪನ್ನವಾದಂತಹ ಶಕ್ತಿ ಇವರಿಗೆ ದೊರಕೋದು ಯಾವ ಅನುಮಾನವೂ ಬೇಕಾಗಿಲ್ಲ. ಯಾಕೆಂದರೆ ಆ ರಾಶಿಯಲ್ಲೇ ಬುಧನು ಯಾವ ಮನೆಯ ಯಜಮಾನನೋ ಆ ಮನೆಯ ಒಂದು ಮಿಥುನ ರಾಶಿಯ ಯಜಮಾನವನ್ನು ಈ ಬುಧ ಪಡೆದಿರ್ತಾನೆ. ಹಾಗಾಗಿ ಆ ಬುಧನ ಮನೆಯಲ್ಲಿ ಜ್ಞಾನ ಸಂವರ್ಧನೆಗೆ ಬೇಕಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಗುರುವು ಬೌದ್ಧಿಕವಾದಂತಹ ವಿಚಾರಗಳ ತತ್ವಗಳಿಗೆ ಅಧಿಪತಿಯಾದಂತಹ ಬುಧನ ಮನೆಯಲ್ಲಿರುವಾಗ ತಮ್ಮ ತಮ್ಮ ಅಸಹನೆಗಳನ್ನು ನಿವಾರಿಸಿಕೊಳ್ಳುವುದರತ್ತ ತಮ್ಮ ಗಮನವನ್ನು ಅಥವಾ ತಮ್ಮ ಚೈತನ್ಯವನ್ನು ಗಟ್ಟಿ ಮಾಡಿಕೊಳ್ಳುವಂಥ ವಿವೇಕ ಇವರಿಗೆ ಒದಗಿ ಬರೋದರಿಂದ ಈ ಒಂದು ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಅಥವಾ ಶಸ್ತ್ರಾಸ್ತ್ರಗಳ ಉಪಯೋಗಕ್ಕಾಗಿ ನಾವು ಏನನ್ನೋ ಮಾಡಬೇಕು ಅನ್ನುವಂಥ ತಹತಃ ಇದ್ದರೂ ಕೂಡ ಇವರು ನಿಯಂತ್ರಿಸಬಹುದಾದಂಥದ್ದಕ್ಕೆ ಸದಾವಕಾಶಗಳನ್ನು ಇವರೇ ನಿರ್ಮಾಣ ಮಾಡಿಕೊಳ್ತಾರೆ ಹಾಗೂ ಶಾಂತಿಯನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಈ ಶಾಂತಿಯ ಮೂಲಕವಾಗಿ ಇವರಿಗೆ ನೆರವೇರಬಹುದಾದಂತಹ ಸಹಾಯ ಏನು ಅಂತಂದರೆ, ವೈರಿಗಳು ಇವರಿಗೆ ಗೆಳೆಯರಾಗಿ ನಿಲ್ಲುವಂತಹ ಒಂದು ಅದ್ಭುತ ಈ ವರ್ಷದಲ್ಲಿ ಸೃಷ್ಟಿಯಾಗುತ್ತೆ. ವೈರಿಗಳು ಗೆಳೆಯರಾದಾಗ ಏನಾಗುತ್ತೆ, ಮನಸ್ಸಿನ ಶಾಂತಿ ಸಂವರ್ಧನೆ ಆಗುತ್ತೆ. ಮನಸ್ಸಿನ ಶಾಂತಿ ಸಂವರ್ಧನೆ ಆದಾಗ ಏನಾಗುತ್ತೆ, ನಮ್ಮ ಸಂದರ್ಭದ ಅನೇಕ ಸಕಾರಾತ್ಮಕವಾದ ಕೆಲಸಗಳು ನಮಗೆ ತಿಳಿಯದಂತೆಯೇ ಅದು ಗೆಲ್ಲುವುದರತ್ತ ತನ್ನ ಒಂದು ದಾಪುಗಾಲನ್ನು ಇಡುವಂಥ ಒಂದು ವಿಚಿತ್ರವಾದಂಥ ಬೆಳವಣಿಗೆ, ವಿಸ್ಮಯಕಾರಿ ಬೆಳವಣಿಗೆಯೂ ಕೂಡ ನಡೆದು ಬಿಡುತ್ತೆ. ಹಾಗಾಗಿ ಶನೈಶ್ಚರನಿಂದ ಸುಖ ಹಾಳುವಾಗುವಂತಹ ಒಂದು ಸಂದರ್ಭದ ಒಂದು ಜ್ವಾಲೆ ಈ ವರ್ಷದ ಆಂತರ್ಯದಲ್ಲಿ ಇದ್ದರೂ ಕೂಡ ಬುಧನ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿಗಳು ಈ ಒಂದು ಧನಸ್ಸು ರಾಶಿಯವರಿಗೆ ಒಂದು ರೀತಿಯ ಚೈತನ್ಯದ ಚಿಲುಮೆಯಾಗಿ ಚಿಮ್ಮುವಂಥ ಒಂದು ಅವಕಾಶ ಇರೋದರಿಂದ ಬೌದ್ಧಿಕವಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಂಡರೆ ಇವರ ಕೆಲಸದ ಸ್ಥಳದಲ್ಲಿಯೇ ಅನೇಕ ರೀತಿಯ ಒಂದು ಬೆಳವಣಿಗೆಗಳನ್ನು ಕಾಣಿಸಬಹುದಂಥ, ಅಥವಾ ಯಾವುದೋ ಒಂದು ಕೆಲಸ ಇದೆ, ಆ ಕೆಲಸವನ್ನು ಬಿಟ್ಟು ಇನ್ನೊಂದೆಡೆ ನಾವು ಈ ಕೆಲಸವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಬಹುದೇ ಅನ್ನುವಂಥದ್ದಕ್ಕೆ ಏನಾದರೂ ಯೋಚನೆಗಳಿದ್ದಲ್ಲಿ ಈ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಹಿಡಿಯಬಹುದಾದಂಥದ್ದಕ್ಕೂ ಕೂಡ ಅನೇಕ ರೀತಿಯ ಒಂದು ಸದಾವಕಾಶ ನಿರ್ಮಾಣವಾಗುವುದಕ್ಕೆ ಈ ಒಂದು ಧನಸ್ಸು ರಾಶಿಯವರಿಗೆ ಅವಕಾಶಗಳು ಹೇರಳವಾಗಿರ್ತವೆ. ಅಷ್ಟೇ ಅಲ್ಲ, ಈ ವರ್ಷ ಹೆಚ್ಚಿನ ಪ್ರಮಾಣದ ತಮ್ಮ ಸಂಪಾದನೆಯ ಆ ಒಂದು ಉಳಿತಾಯ ಅನ್ನುವಂಥದ್ದೇನಿದೆ ಅದನ್ನು ಭೂಮಿಯ ಬಗೆಗಾಗಿ ಇವರು ವ್ಯಯಿಸುವಲ್ಲಿ, ಅಥವಾ ವಜ್ರಾಭರಣಗಳನ್ನು ಖರೀದಿ ಮಾಡುವಲ್ಲಿ, ಅಥವಾ ಹೊಸ ಮನೆಗಳನ್ನು ಖರೀದಿಸುವಲ್ಲಿ, ಅಥವಾ ಇನ್ಯಾವುದೇ ಒಂದು ರೀತಿಯಲ್ಲಿ ಯಾವುದೋ ಒಂದು ತಾವು ನಡೆಸುತ್ತಿರುವಂತಹ ಉದ್ಯಮವನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತೇವೆ, ಇನ್ನಿಷ್ಟು ವಿಸ್ತರಿಸ್ಕೊಳ್ತೇವೆ ಅನ್ನುವಂತಹ ವಿಚಾರವನ್ನು ಇವರು ಹೊಂದಿದ್ದಲ್ಲಿ, ಅಥವಾ ಇನ್ನೂ ಒಂದು ರೀತಿಯಲ್ಲಿ ನಾವು ನಡೆಸಬಹುದಾದಂತಹ ಕೆಲಸ ಏನಿತ್ತು ಅದರ ಜೊತೆಗೆಯೇ ಅದಕ್ಕೆ ಬೇಕಾದಂಥ ಒಂದು ನಾವೇನು ಇವತ್ತು ಈಗ ಅಕಸ್ಮಾತ್ತಾಗಿ ನಾವು ಯಾವುದೋ ಒಂದು ಕಾರ್ಖಾನೆಯನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳುವಂಥದ್ದಾದರೆ ಅದರ ಬೈ ಪ್ರಾಡಕ್ಟ್ ಏನಿರುತ್ತೆ ಅದು ಇನ್ನೊಂದು ಸ್ವರೂಪದಲ್ಲಿ ಇನ್ನೊಂದು ಯಾವುದೋ ಒಂದು ಹೊಸ ಉದ್ಯಮಕ್ಕೆ ಬೇಕಾದಂತಹ ಮೂಲ ಸಾಮಗ್ರಿಯಾಗಿ ನಿಂತ್ಕೊಳ್ಬಹುದಾದಂಥದ್ದಕ್ಕೆ ಅದು ತನ್ನದೇ ಆದಂಥ ಒಂದು ವ್ಯಾಪ್ತಿಯನ್ನು ಅದು ಕೊಟ್ಬಿಡುತ್ತೆ. ಹಾಗಾಗಿ ಇಂಥದ್ದನ್ನು ಹೌ ಬೆಸ್ಟ್ ವಿ ಕ್ಯಾನ್ ಯೂಸ್ ದಟ್ ಪರ್ಟಿಕ್ಯುಲರ್ ಬೈ ಪ್ರಾಡಕ್ಟ್ ಇನ್ ಎ ಪ್ರಾಫಿಟೇಬಲ್ ವೇ ಅನ್ನುವಂಥದ್ದನ್ನು ಚಿಂತಿಸೋದಕ್ಕೂ ಕೂಡ ಈ ಒಂದು ರಾಶಿಯವರಿಗೆ, ಧನಸ್ಸು ರಾಶಿಯವರಿಗೆ ಈ ವರ್ಷ ಅವಕಾಶಗಳು ಹೇರಳವಾಗಿದೆ. ಎಚ್ಚರ ಇರಬೇಕಾದಂಥದ್ದು ಒಂದೇ ಒಂದು, ಏನು ಆರೋಗ್ಯದ ಬಗೆಗಾಗಿನ ಎಚ್ಚರ ಹೇಳುವಂಥದ್ದು ಹೌದಾದರೂ ಕೂಡ
ಆ ಆರೋಗ್ಯದ ಬಗೆಗಾಗಿನ ಎಚ್ಚರದಲ್ಲಿಯೂ ಕೂಡ ಇವರ ಮಟ್ಟಿಗಿನ ಈ ವರ್ಷದ ಒಂದು ಸಂತೋಷದ ವಿಚಾರ ಏನು ಅಂತಂದರೆ, ಆರೋಗ್ಯವನ್ನು ಕೆಡಿಸಬಹುದಾದಂತಹ ಚಂದ್ರನು ಕೂಡ ಇವರ ಪಾಲಿಗೆ ಏನಾಗಿರ್ತಾನೆ, ಈ ವರ್ಷದ ಪ್ರಧಾನಮಂತ್ರಿತ್ವವನ್ನು ಚಂದ್ರನೇ ಪಡೆಯುವನಾಗಿರೋದ್ರಿಂದ ಆ ಚಂದ್ರ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ಹೆಚ್ಚಿನ ಚೈತನ್ಯವನ್ನೇ ಕೊಡ್ತಾನೆ ಹೊರತು ಈ ವರ್ಷ ಇವರ ಆರೋಗ್ಯವನ್ನು ಕೆಡಿಸುವಂಥದ್ದರ ಗೋಜಿಗೆ ಅವನು ಹೋಗಲಾರ. ಅಷ್ಟೇ ಅಲ್ಲ, ಚಂದ್ರನೂ ಕೂಡ ಇವರ ಪಾಲಿನ ಅನೇಕ ರೀತಿಯ ಅಂದರೆ ಒಂದು ಸಂಪತ್ತಿನ ಬಗೆಗಾಗಿನ ಅಥವಾ ಆರ್ಥಿಕತೆಯ ಬಗೆಗಾಗಿನ ಒಂದು ಸಿದ್ಧಿಗೆ ಬೇಕಾದಂತಹ ಒಂದು ಮೂಲ ವಸ್ತುವನ್ನು ಅಥವಾ ಆ ಒಂದು ನಾವು ಏನು ಹೇಳ್ತೇವೆ ನಿಕ್ಷೇಪ ಅಂತ ಏನು ಹೇಳ್ತೇವೆ, ಅದನ್ನು ಒದಗಿಸೋದಕ್ಕೆ ಬೇಕಾದಂತಹ ಸಹಾಯಸ್ತವನ್ನು ಚಂದ್ರ ಕೊಡೋದಕ್ಕೆ ಸನ್ನದ್ಧನಾಗಿರ್ತಾನೆ. ಹಾಗಾಗಿ ಈ ವರ್ಷದ ಪ್ರಧಾನಮಂತ್ರಿಯೇ ಚಂದ್ರನಾಗಿರೋದ್ರಿಂದ ಅವನು ಈ ಒಂದು ಗುರುವಿನ ಒಂದು ಯಜಮಾನತ್ವದ ಧನಸ್ಸು ರಾಶಿಯವರಿಗೆ ಆರ್ಥಿಕತೆಯ ಬಲವಾಗಿ ನಿಂತುಕೊಳ್ಳೋದಕ್ಕೆ ತನ್ನ ಸಂಪೂರ್ಣವಾದಂತಹ ಸಹಾಯಸ್ತವನ್ನು ಅವನು ಒದಗಿಸ್ತಾನೆ. ಅಷ್ಟೇ ಅಲ್ಲ, ಇವರಿಗೆ ಇನ್ನೊಂದು ರೀತಿಯ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಏನು ಅಂತಂದರೆ, ಸುಖವನ್ನು ನಾಶಪಡಿಸ್ತಾ ಇದ್ದ ಈ 1.5 ವರ್ಷದಿಂದ ಸುಖವನ್ನು ನಾಶಪಡಿಸ್ತಾ ಇದ್ದಂತಹ ರಾಹು ಏನು ಮಾಡ್ತಾನೆ ಅಂತಂದರೆ, ಇವರಿಗೆ ಈ ವರ್ಷ ಮೇ ಮಧ್ಯಭಾಗದಲ್ಲಿ ಆತ ಮೀನರಾಶಿಯಿಂದ ಕುಂಭರಾಶಿಗೆ ಬರುವವನಾಗಿರೋದ್ರಿಂದ ಸುಖವನ್ನು ಹಾಳು ಮಾಡ್ತಿದ್ದಂಥ ರಾಹು ಸುಖವನ್ನು ಸಂವರ್ಧಿಸೋದಕ್ಕೆ ಬೇಕಾದಂತಹ ಒಂದು ಧೈರ್ಯವನ್ನು ಒದಗಿಸುವಂತಹ ಕಾಮಧೇನುವಾಗಿ ತನ್ನನ್ನೇ ತಾನು ಪರಿವರ್ತಿಸಿಕೊಳ್ಳುವಂತಹ ಒಂದು ವಿಶೇಷವನ್ನು ಕೂಡ ಅವನು ತೋರಿಸ್ತಾನೆ. ಅಷ್ಟೇ ಅಲ್ಲ, ಆ ಒಂದು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ರೀತಿಯ ಸಣ್ಣ ಹಿನ್ನಡೆ ಅಂತಂದರೆ, ಕೇತು ಮಾತ್ರ ಭಾಗ್ಯವನ್ನು ಹಾಳು ಮಾಡುವಂಥ ವಿಚಾರದತ್ತ ತನ್ನ ಶಕ್ತಿಯನ್ನು ಏನು ಮಾಡ್ತಾನೆ, ಅಡೆತಡೆಗಳನ್ನು ಅಂದರೆ ಈ ಒಂದು ಧನಸ್ಸು ರಾಶಿಯವರಿಗೆ ಅಡೆತಡೆಗಳನ್ನು ತರೋದಕ್ಕೆ ಎಲ್ಲ ರೀತಿಯ ಹೆಣಗಾಟವನ್ನು ನಡೆಸ್ತಾನೆ. ಯಾಕೆಂದರೆ ಅವನು ಭಾಗ್ಯದ ಮನೆಗೆ ಬಂದಿರ್ತಾನೆ. ಅಂತಹ ಭಾಗ್ಯದ ಮನೆಗೆ ಬಂದಂಥ, ಹಾಗಾದರೆ ಭಾಗ್ಯ ಅಂದರೆ ಎಲ್ಲಿ ಬಂದಿರ್ತಾನೆ, ಅವನು ಸಿಂಹರಾಶಿಗೆ ಪ್ರವೇಶಿಸಿರ್ತಾನೆ. ಅಂತಹ ಸಿಂಹರಾಶಿಗೆ ಬಂದಂಥ ಕೇತು ಭಾಗ್ಯಗಳನ್ನು ಹಾಳು ಮಾಡುವಂತಹ ಯೋಚನೆಯನ್ನೇ ಇಟ್ಟುಕೊಂಡು ತನ್ನ ಕಾಯಕವನ್ನು ನಡೆಸಬಹುದಾದಂತಹ ಸಂದರ್ಭ ಇದ್ದರೂ ಕೂಡ ಯಾವತ್ತೂ ಧೈರ್ಯಕ್ಕೆ ಹಿನ್ನಡೆಯನ್ನು ತೋರಿಸಲಿಕ್ಕೆ ಸಾಧ್ಯ ಇರದೇ ಹೋದಂತಹ ಈ ಧನಸ್ಸು ರಾಶಿಯವರು ಧೈರ್ಯವನ್ನು ಸಂಭಾಳಿಸಿಕೊಂಡಲ್ಲಿ ಯಾವುದೇ ರೀತಿಯ ಅಡೆತಡೆಗಳನ್ನು ಕೇತು ತರಬಹುದಾದರೂ ಕೂಡ ಕೇತುವಿನ ಸಂಗಾತಿಯಾದಂತಹ ರಾಹು ಕೊಡುವಂಥ ಧೈರ್ಯದ ಮೂಲಕ ಅನೇಕ ರೀತಿಯ ಒಳಿತುಗಳನ್ನು ನಿರ್ಮಾಣ ಮಾಡಿಕೊಡುವಲ್ಲಿ, ಅಂದರೆ ಇದರ ಅರ್ಥ ಏನು, ಯಾವನೋ ಒಬ್ಬ ನಮ್ಮನ್ನು ಘಾಸಿಸಲಿಕ್ಕೆ ಅಥವಾ ಕೆಟ್ಟದ್ದನ್ನು ಮಾಡಲಿಕ್ಕೆ ಇದ್ದಾನೆ ಅಂತಾದರೂ ಕೂಡ ಇನ್ನೊಂದು ಸ್ವರೂಪದಲ್ಲಿ ಇನ್ನೊಬ್ಬ ನಮಗೆ ಬೇಕಾದಂತಹ ಒಳಿತುಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಅವಕಾಶವನ್ನು ವರ್ತಮಾನದಲ್ಲಿ ನಿರ್ಮಿಸಿಕೊಡ್ತಾನೆ ಅನ್ನುವಂಥ ಆಶಾವಾದತ್ವಕ್ಕೂ ಕೂಡ ಧನಸ್ಸು ರಾಶಿಯವರು ತಮ್ಮ ಎಚ್ಚರವನ್ನು ಇಟ್ಕೊಳ್ಬೇಕಾಗತ್ತೆ. ಆ ಎಚ್ಚರವನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿ ಸೋಲುವಂಥ ವರ್ಷವಾಗಿ ಈ ಒಂದು ವಿಶ್ವಾಸು ಸಂವತ್ಸರ ನಿಂತುಕೊಳ್ಳುತ್ತೆ ಅಂತ ಭಯಪಡಬೇಕಾಗಿಲ್ಲ. ಗೆಲುವನ್ನು ಸಂಪಾದಿಸಿಕೊಡಬೇಕಾದಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ಸಂವರ್ಧಿಸಿಕೊಡಬಹುದಾದಂತಹ ವಿಚಾರಕ್ಕೂ ಕೂಡ ನಾಂದಿಯನ್ನು ಹಾಡುತ್ತೆ. ಈ ನಾಂದಿಯ ಒಳಿತಿಗಾಗಿನ ನಾಂದಿಯನ್ನು ಹಾಡಬಹುದಾದಂತಹ ಈ ಒಂದು ವಿಶ್ವಾಸು ಸಂವತ್ಸರ ಧನಸ್ಸು ರಾಶಿಯವರಿಗೆ ಸಂಪೂರ್ಣವಾದಂಥ ಸಿದ್ಧಿಯನ್ನು ಕೊಡಲಿ ಅಂತ ಆಶಿಸ್ತಾ ಇದನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಕರ ರಾಶಿಯವರು ಸಂತೋಷ ಪಡಬೇಕಾದಂತಹ ಬಹಳ ಮಹತ್ವದ ಅಂಶ ಏನು ಅಂತಂದರೆ, ಈ 7.5 ವರ್ಷಗಳಿಂದ ಏನು ತೊಂದರೆಗೆ ಸಿಲುಕಿಸಿದಂಥ 7.5 ದಿನಗಳು ಇದ್ದವು, 7.5 7.5 ವರ್ಷಗಳ ಶನಿಕಾಟ, ಅದರಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಅದ್ಭುತ ವಿಚಾರ ಮಕರ ರಾಶಿಯವರಿಗೆ ಇದು ಸಂಪ್ರಾಪ್ತಿಯಾಗ್ತಾ ಇದೆ. ಹಾಗಾಗಿ ಆನಂದವನ್ನು ಹೊಂದಬೇಕಾದಂತಹ ಅದ್ಭುತವಾದಂತಹ ಸಂವತ್ಸರವಾಗಿ ಈ ವರ್ಷ ನಿಂತುಕೊಳ್ತಾ ಇದೆ. ಹಾಗೆಯೇ ಅನೇಕ ಒಂದು ಹೋಯಿತು ಅನ್ನುವಾಗ ಇನ್ನೊಂದೇನಾಗುತ್ತೆ, ತನ್ನದೇ ಆದಂತಹ ಹಿನ್ನಡೆಯನ್ನು ಪಡೆಯುವಂಥದ್ದಕ್ಕೂ ಕೂಡ ಏನು ಈ ಜಾತಕ ಶಾಸ್ತ್ರದಲ್ಲಿ ಒಂದು ಭಾರತೀಯ ಜ್ಯೋತಿಷ್ಯದ ಸಂದರ್ಭದಲ್ಲಿ ಉಂಟಾಗ್ಬಿಡುತ್ತೆ. ಹಾಗಾದರೆ ಅಂಥದ್ದೇನು ಈ ಒಂದು ವರ್ಷದಿಂದ ಗುರುಬಲ ಈ ಮಕರ ರಾಶಿಯವರಿಗೆ ಇತ್ತು, ಅದು ಈ ವರ್ಷ ಅದು ದೂರವಾಗುತ್ತೆ. ಏಕೆಂದರೆ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾನೆ. ಹಾಗಾಗಿ ಶನೈಶ್ಚರನ ಕಾಟ ನೀಗಿತ್ತು ಅಂತಾದರೆ ಈ ಒಂದು ಗುರುಬಲದ ಸಂದರ್ಭದ ಸಂಪನ್ನತೆ ಏನಾಗ್ತಾ ಇದೆ, ತಪ್ತಾ ಇದೆ.
ಬಟ್ ಗುರುಗ್ರಹದ ಸಂಪನ್ನತೆ ತಪ್ಪು ಹೋಯಿತು ಅಂತ ತಕ್ಷಣ ಏನೋ ಒಂದು ದೊಡ್ಡ ತೊಂದರೆಗೆ ಸಿಲುಕು ಹಾಕ್ಕೊಂಡ್ವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಧೈರ್ಯವನ್ನು ಕೊಡಬಹುದಾದಂತಹ ಈ ಮನೆಯ ಯಜಮಾನ ಯಾರು ಅಂತಂದರೆ ಶನೈಶ್ಚರ. ಆತ ಮೀನರಾಶಿಯನ್ನು ಪ್ರವೇಶ ಮಾಡಿರೋದ್ರಿಂದ ಈ 7.5 ವರ್ಷಗಳ ಕಾಲ ಧೈರ್ಯವಿಲ್ಲದೆ ಅಧೈರ್ಯವನ್ನೇ ಹೊಂದಿ ಯಾತನಾಮಯವಾದಂತಹ ಸನ್ನಿವೇಶವನ್ನು ಏನು ಮಕರ ರಾಶಿಯವರು ನಿರ್ಮಾಣ ಮಾಡಿಕೊಂಡಿದ್ದರು, ಇದೇ ಶನೈಶ್ಚರನ ಮೂಲಕವಾಗಿ ಧೈರ್ಯವನ್ನು ಪಡೆಯುವಂತಹ ಸದವಕಾಶವನ್ನು ಈ ವರ್ಷ ಇವರು ಪಡೀತಾರೆ ಅನ್ನುವಂಥದ್ದು ಸಂತೋಷದ ಸಂಗತಿಯಾಗಿದೆ. ಯಾಕೆಂದರೆ ಶನೈಶ್ಚರನ ಒಂದು ಸಕಾರಾತ್ಮಕವಾದಂಥ ಅಂಶ ಏನು ಅಂದರೆ, ನಾವು ಶನೈಶ್ಚರ ಶನಿ ಅನ್ನುವಂಥದ್ದಾಗಿ ಅವನನ್ನು ಹೀಯಾಳಿಸಿದರೂ ಕೂಡ ಅಥವಾ ಯಾವುದೋ ಒಂದು ಭಯದಲ್ಲಿ ಅವನನ್ನು ನೋಡಿದರೂ ಕೂಡ ಶನೈಶ್ಚರನ ಒಂದು ಸಂಪನ್ನತೆ ಏನು ಅಂತಂದರೆ, ಯಾವ ವಿಚಾರದಲ್ಲಿ ಅವನು ನಮ್ಮ ತೊಳಲಾಟಗಳನ್ನು ನಡೆಸಿರ್ತಾನೋ ಆ ವಿಚಾರಗಳಲ್ಲಿನ ಎಲ್ಲ ರೀತಿಯ ಒಂದು ಅನುಭವಗಳನ್ನು ನಮ್ಮ ಪಾಲಿಗೆ ಅವನು ಧಾರೆ ಎರೆಯುವುದರ ಮೂಲಕ ಆ ಅನುಭವಗಳ ಮೂಲಕವಾಗಿಯೇ ಮುಂದಿನ ಜೀವನವನ್ನು ಸಕಾರಾತ್ಮಕವಾದ ನೆಲೆಯಲ್ಲಿ ಸಾಗಿಸಿಕೊಂಡು ಹೋಗೋದಕ್ಕೆ ಒಂದು ಅನುಕೂಲವನ್ನು ಅವಕಾಶವನ್ನು ಇದೇ ಶನೈಶ್ಚರ ಮಾಡಿಕೊಡ್ತಾನೆ. ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಯಾವ ಸಂದರ್ಭದಲ್ಲಿ ಯಾವ ಗೆಳೆಯರು ನಾವು ಸಬಲರಾಗಿದ್ದಾಗ ಅಥವಾ ಬಂಧುಗಳು ನಾವು ಸಬಲರಾಗಿದ್ದಾಗ ನಮ್ಮ ಸುತ್ತಮುತ್ತಲೇ ಅವರು ಸುತ್ತಾಡ್ತಾ ಇರ್ತಾರೋ ಅಂತಹ ಸುತ್ತಾಡುವ ಆ ಬಂಧುಗಳು ಗೆಳೆಯರು ಅಥವಾ ಯಾವುದೋ ಒಂದಿಷ್ಟು ಜನರ ಸಮೂಹವೋ ಅವರು ಈ ಶನಿಕಾಟದ ಸಂದರ್ಭದ ಯಾತನೆಯ ಸಂದರ್ಭದ ದಿನಗಳಲ್ಲಿದ್ದಾಗ ದೂರವಾಗುವಂಥ ಒಂದು ಸನ್ನಿವೇಶ ಏನಿರುತ್ತೆ, ಆಗ ಒಬ್ಬ ಮನುಷ್ಯ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಕಷ್ಟಕ್ಕೆ ಯಾರು ಒದಗುತ್ತಾರೆ, ನಮ್ಮ ಕಷ್ಟ ಇದ್ದಾಗ ಯಾರೆಲ್ಲ ದೂರವಾಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಅನುಭವದ ನೆಲೆಯಲ್ಲಿ ಆ ಒಂದು ಅನುಭವದ ಈ ಶನಿಕಾಟದ ಬಿಸಿಯಾದ ಮೂಸೆಯಲ್ಲಿ ಆ ಒಂದು ಅರಿವನ್ನು ನಾವು ಪಡೆಯುವಂಥದ್ದಕ್ಕೆ ಶನೈಶ್ಚರ ಒಂದು ರೀತಿಯ ಶಕ್ತಿಯನ್ನು ಒದಗಿಸಿರ್ತಾನೆ. ಅಷ್ಟೇ ಅಲ್ಲ, ನಾವು ಎಲ್ಲಿ ನಷ್ಟವನ್ನು ಮಾಡಿಕೊಂಡ್ವಿ, ನಮ್ಮ ದಾರಿ ಯಾಕಾಗಿ ಕಷ್ಟಮಯದ್ದಾಯಿತು, ಯಾವ ಕಾರಣಕ್ಕಾಗಿ ಇದ್ದಂತಹ ಬೆಳಕನ್ನು ನಾವು ಕಳ್ಕೊಂಡ್ವಿ, ಯಾವ ಒಂದು ನಮ್ಮ ಮಾತಿನಿಂದ ನಮ್ಮ ಮಾತೇ ನಮಗೆ ಮುಳುವಾಗುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡ್ವಿ, ಯಾರನ್ನು ನಂಬುವುದರ ಮೂಲಕವಾಗಿ ನಾವು ನಮ್ಮ ಹಣವನ್ನು ಕಳ್ಕೊಂಡ್ವಿ. ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ಈ ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ವರ್ತಿಸಿದರೆ ಮಾತ್ರ ಈ ಒಂದು ರೀತಿಯ ದುರ್ಭರವಾದಂತಹ ಕ್ಷಣವನ್ನು ನೀಗಿಸ್ಕೊಳ್ಬಹುದು ಅನ್ನುವಂತಹ ಬಹು ಅಮೂಲ್ಯವಾದಂತಹ ಅನುಭವಗಳ ಒಂದು ದೊಡ್ಡ ಕುಂಭವನ್ನು ಏನು ಶನಿ ಮಹಾರಾಜ ಮಕರ ರಾಶಿಯವರಿಗೆ ಈಗ ಒದಗಿಸಿರ್ತಾನೆ. ಮಕರ ರಾಶಿಯವರ ಒಂದು ದೊಡ್ಡ ಶಕ್ತಿ ಏನು ಅಂತಂದರೆ, ಇವರು ಮತ್ಸ್ಯೋದ್ಯಮದಲ್ಲಿ ಅಥವಾ ನೀರಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ, ಕೃಷಿಯಲ್ಲಿ ಅಥವಾ ಧಾನ್ಯಗಳ ಮಾರಾಟದ ವಿಚಾರದಲ್ಲಿ ಅಥವಾ ಈ ಸಿಲ್ಕ್ ಬಟ್ಟೆಗಳ ಒಂದು ಮಾರಾಟದ ಅಂಗಡಿಯನ್ನು ಅಥವಾ ಒಂದು ಸಿಲ್ಕ್ ವಸ್ತ್ರಗಳನ್ನು ತಯಾರಿಸಬಹುದಾದಂಥ ಘಟಕಗಳನ್ನು ನಿರ್ಮಿಸುವುದರಲ್ಲಿಯೂ ಇವರು ಸಿದ್ಧಹಸ್ತರಾಗಿರ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ ಇವರು ತಮ್ಮನ್ನು ಈಗ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಆರ್ಥಿಕ ಕ್ಷೇತ್ರದ ಯಜಮಾನನಾಗಿ, ಇವರ ಮಕರ ರಾಶಿಯ ಯಜಮಾನನೂ ಶನೈಶ್ಚರನೇ, ಇವರ ಆರ್ಥಿಕ ಕ್ಷೇತ್ರ ಕುಂಭರಾಶಿಯ ಯಜಮಾನನೂ ಶನೈಶ್ಚರನೇ ಆಗಿರೋದ್ರಿಂದ ಶನೈಶ್ಚರ ಆರ್ಥಿಕವಾದಂಥ ವಿಚಾರಗಳಲ್ಲಿ ಅರಳಿ ನಿಲ್ಲಲು ಬೇಕಾದಂತಹ ಧೈರ್ಯವನ್ನು ಈಗ ಒದಗಿಸೋದ್ರಿಂದ ಈ ಯಾವುದೇ ನೀರಿಗೆ ಸಂಬಂಧಿಸಿದಂತಹ ಕೃಷಿಗೆ ಸಂಬಂಧಿಸಿದಂತಹ ಅಥವಾ ಉಡುಪುಗಳಿಗೆ ಸಂಬಂಧಿಸಿದಂತಹ ಅಥವಾ ಚಿನ್ನ ಬೆಳ್ಳಿಗಳ ವಜ್ರಾಭರಣ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮಕರ ರಾಶಿಯವರು ಯೋಚನೆ ಮಾಡಬಹುದಾದಂತಹ ವಿಚಾರಕ್ಕೆ ಇದು ಸದವಕಾಶವನ್ನು ಒದಗಿಸುವಂಥ ಕಾಲಘಟ್ಟವಾಗಿದೆ. ಇನ್ನು ಕುಂಭರಾಶಿಗೆ ಅಂದರೆ ಇವರ ಧನಸ್ಥಾನಕ್ಕೆ ರಾಹು ಪ್ರವೇಶ ಮಾಡ್ತಾನೆ. ಅಂದರೆ ಬರುವ ಮೇ ಮಧ್ಯಭಾಗದಿಂದ ಅವನ ಪ್ರವೇಶವಾಗುತ್ತೆ. ಆಗ ಇಲ್ಲಿಯವರೆಗೂ ಧೈರ್ಯವನ್ನು ಕೊಟ್ಟಂತಹ ರಾಹು ಏನಾಗ್ತಾನೆ, ಒಮ್ಮಿಂದೊಮ್ಮೆಗೆ ಅಧೈರ್ಯವನ್ನು ಕೊಡಬಹುದಾದಂತಹ ಒಂದು ಕುಕೃತ್ಯವನ್ನು ನಡೆಸಬಹುದಾದಂಥದ್ದಕ್ಕೆ ಈಗ ಅವಕಾಶ ಒದಗಿ ಬರುತ್ತದೆ. ಹಾಗಾಗಿ ಶನೈಶ್ಚರನ ಮೂಲಕವಾಗಿ ಧೈರ್ಯಕ್ಕೆ ಬೇಕಾದಂತಹ ಗಟ್ಟಿಯಾದಂತಹ ಶಕ್ತಿ ಸಿಕ್ಕಿದರೆ, ಯಾವನು ಧೈರ್ಯವನ್ನು ಕೊಡ್ತಾ ಇದ್ದಂತಹ ಕೆಲಸಕ್ಕೆ ನಿರತನಾಗಿದ್ದನೋ ಅಂತಹ ರಾಹು ಅಧೈರ್ಯವನ್ನು ನಿರ್ಮಿಸುವಂತಹ ಒಂದು ದುರ್ಭರ ಕ್ಷಣಗಳನ್ನು ಈ ವರ್ಷದಲ್ಲಿ ಸೃಷ್ಟಿಸಲಿಕ್ಕೆ ಅವಕಾಶವಾಗುವ ಹಾಗೆ ಮೇ ಮಧ್ಯಭಾಗದಿಂದ ಈ ಒಂದು ಕುಂಭರಾಶಿಗೆ ರಾಹುವಿನ ಪ್ರವೇಶವಾಗುತ್ತೆ. ರಾಹುವಿನ ಪ್ರವೇಶ ಅಲ್ಲಿ ಆದಾಗ ಏನಾಗುತ್ತೆ, ಅದೇ ಸಂದರ್ಭದಲ್ಲಿ ಈ ಒಂದು ಅಷ್ಟಮ ಸ್ಥಳಕ್ಕೆ ಇವರಿಗೆ ಅಷ್ಟಮ ಯಾವುದು ಅಂತಂದರೆ ಅದು
ಸಿಂಹರಾಶಿಯಾಗಿರುತ್ತೆ. ಅಲ್ಲಿ ಕೇತುವಿನ ಪ್ರವೇಶ ಆಗಿರೋದ್ರಿಂದ ಯಾವಾಗ ಮೇ ಮಧ್ಯಭಾಗದಲ್ಲಿ ರಾಹು ಇವರ ಆರ್ಥಿಕ ಕ್ಷೇತ್ರ ಅಂದರೆ ಕುಂಭರಾಶಿಗೆ ಬರ್ತಾನೋ ಅದೇ ಸಂದರ್ಭದಲ್ಲಿ ಇವರ ಅಷ್ಟಮ ಸ್ಥಳಕ್ಕೆ ಅಂದರೆ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರು ಬಹು ಎಚ್ಚರವನ್ನು ವಹಿಸಬೇಕಾದಂತಹ ವಿಚಾರ ಏನಿರುತ್ತೆ ಅಂದರೆ ಆರೋಗ್ಯದ ಬಗೆಗಾಗಿ ಎಚ್ಚರವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಎಲರ್ಜಿ ಅಥವಾ ಯಾವುದೇ ರೀತಿಯ ಚರ್ಮವ್ಯಾಧಿ ಅಥವಾ ಯಾವುದೇ ರೀತಿಯ ಈ ನೀರಿನ ಕಾರಣಕ್ಕಾಗಿ ಬರಬಹುದಾದಂಥ ಬಾಧೆಗಳು ಅಥವಾ ನೀರಿನಿಂದ ಕೆಲವು ಮಟ್ಟಿಗಿನ ಅಪಾಯಗಳು ಅಥವಾ ನೀರಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಹಣವನ್ನು ತೊಡಗಿಸುವುದರ ಮೂಲಕವಾಗಿ ಬರಬಹುದಾದಂತಹ ಅನೇಕ ಸಂದರ್ಭದ ಏಳು ಬೀಳುಗಳು, ಈ ಎಲ್ಲ ನಿಟ್ಟಿನಲ್ಲಿ ತಮ್ಮ ಅನುಭವಗಳನ್ನು ಹೊರಗೆ ಹಚ್ಚಿ ನೋಡಬೇಕಾದಂಥ ಅನಿವಾರ್ಯತೆಯನ್ನು ಇವರು ಸೃಷ್ಟಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮಲ್ಲೆಲ್ಲ ಒಂದು ತೊಂದರೆ ಇರುತ್ತೆ. ಯಾರೋ ಒಬ್ಬರು ಯಾವುದೋ ಒಂದು ಕೆಲಸದಲ್ಲಿ ಅವರು ಸಕ್ಸಸ್ಸನ್ನು ಪಡೆದಿದ್ದಾರೆ ಅಂತಾದರೆ ನಾವು ಕೂಡ ಆ ಸಕ್ಸಸ್ಸನ್ನು ಪಡಿಬಹುದೇನೋ ಅಂತ ಯೋಚನೆ ಮಾಡಿಕೊಂಡು ಅದರ ಬಗೆಗಾಗಿಯೇ ನಮ್ಮ ಹೆಜ್ಜೆಗಳನ್ನು ಇಟ್ಟರೆ ಆ ಸಕ್ಸಸ್ಸನ್ನು ಪಡೆದಂಥವರು ಅವರಲ್ಲಿ ಇರಬಹುದಾದಂಥ ಅನುಭವದ ಕಣಜದಿಂದ ಅಥವಾ ಅವರಿಗೆ ಅವರ ಅನುಭವದ ಮೂಲಕವಾಗಿ ಬೆಂಬಲವನ್ನು ಕೊಡಬಹುದಾಗಿದ್ದ ಅವರ ಸಂಗಾತಿಗಳು ಯಾರೋ ಇರುವುದರ ಕಾರಣಕ್ಕಾಗಿ ಯಶಸ್ಸನ್ನು ಪಡೆದಿದ್ದರೆ ನಮಗೆ ಅಂತಹ ಒಂದು ವಿಚಾರದಲ್ಲಿ ಅವರು ಪಡೆದಿರಬಹುದಾಗಿದ್ದ ಯಶಸ್ಸಿನ ವಿಚಾರದಲ್ಲಿ ನಮಗೆ ಅನುಭವಗಳ ವಿಚಾರ ಕೊರತೆ ಇದೆ ಅಂತಾದರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗುವಂಥ ಅವಸರದ ಹೆಜ್ಜೆಗಳನ್ನು ಮಾತ್ರ ಇವರು ಮಕರ ರಾಶಿಯವರು ನಿರ್ಮಾಣ ಮಾಡಿಕೊಡಬಾರ್ದು. ಆದರೆ ಯಾವುದರಲ್ಲಿ ಇವರಿಗೆ ಪರಿಪೂರ್ಣವಾದಂಥ ಜ್ಞಾನ ಇದೆಯೋ ಆ ಜ್ಞಾನವನ್ನು ಹೊಂದಿದಂಥ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡುವುದರ ಮೂಲಕವಾಗಿ ಇವರು ಮುನ್ನುಗ್ಗಲಿಕ್ಕೆ ಪ್ರಯತ್ನಿಸಿದರೆ ಖಂಡಿತವಾಗಿ ಯಶಸ್ಸನ್ನು ಪಡೆಯೋದಕ್ಕೆ ಬೇಕಾದಂತಹ ಒಂದು ಸಮರ್ಥನೆಯನ್ನು ಇವರು ನಿರ್ಮಿಸ್ಕೊಳ್ಳೋದಕ್ಕೆ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಖಂಡಿತ ಮಾಡಿಕೊಡ್ಬಹುದು. ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದರಲ್ಲಿ ಯಶಸ್ಸನ್ನು ಕೂಡ ದೊಡ್ಡ ರೀತಿಯಲ್ಲಿ ಇವರು ನಿರೀಕ್ಷಿಸಬಹುದಾಗಿದೆ. ಇನ್ನೊಂದು ದೊಡ್ಡ ವಿಚಾರ ಇವರು ಮಾಡಬಹುದಾದದ್ದು ನಾವು ಏನನ್ನು ವಿಶೇಷವಾಗಿ ಏವಿಯೇಷನ್ ಅಂದರೆ ಈ ವಿಮಾನಗಳಿಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ನಾವು ಪೈಲಟ್ ಆಗುವಂಥದ್ದು ಅಥವಾ ಈ ಒಂದು ವಿಮಾನದ ಬಿಡಿ ಭಾಗಗಳನ್ನು ಅಥವಾ ವಿಮಾನದ ವಿಚಾರವಾಗಿ ಬೇಕಾದಂಥ ಯಾವುದೇ ರೀತಿಯ ಘಟಕಗಳನ್ನು ಸ್ಥಾಪಿಸುವುದರಲ್ಲಿ ಇವರಿಗೆ ನೆರವಿಗೆ ಬರುವಂತಹ ಒಂದು ದೊಡ್ಡ ಶಕ್ತಿಯ ಒಂದು ವಿಚಾರ ಅಂತಂದರೆ ಅದು ಶುಕ್ರಗ್ರಹದ ಅನುಗ್ರಹ ಇರುತ್ತೆ. ಹಾಗಾಗಿ ಶುಕ್ರಗ್ರಹದ ಅನುಗ್ರಹ ಈ ರಾಶಿಯವರಿಗೆ ವಿಶೇಷವಾಗಿ ಈ ವರ್ಷ ದಕ್ಕುವುದಕ್ಕೆ ಸಾಧ್ಯತೆ ಹೆಚ್ಚಿನ ರೂಪದಲ್ಲಿ ಇದ್ದಿರೋದ್ರಿಂದ ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಇವರು ತಮ್ಮ ಜೀವನದ ಸಂದರ್ಭವನ್ನು ಈ ರೀತಿಯಲ್ಲಿ ಅರಳಿಸ್ಕೊಳ್ಬಹುದು ಅನ್ನುವಂಥದ್ರ ಬಗ್ಗೆ ಕೆಲವು ಕನಸುಗಳನ್ನು ಕಾಣೋದಕ್ಕೆ ಸದಾವಕಾಶವನ್ನು ನಿರ್ಮಿಸುವಂತಹ ಒಂದು ವರ್ಷವೂ ಇದಾಗಿದೆ. ಇದರ ಜೊತೆಗೇ ಈ ಔಷಧೀಯ ಅನೇಕ ನಾವು ಜೀವನದಲ್ಲಿ ಎಲ್ಲ ಔಷಧಗಳು ಕೂಡ ಸಿಗಬಹುದಾದಂಥ ವಿಚಾರ ಹೇಗಿರುತ್ತೆ ಅಂದರೆ ಅದು ಗಿಡಮೂಲಿಕೆಗಳಿಂದಾಗಿ ಸಾಧ್ಯವಾಗುತ್ತೆ. ಈ ಗಿಡಮೂಲಿಕೆಗಳ ಮೂಲಕವಾಗಿ ವಿಶೇಷವಾದಂತಹ ಔಷಧಗಳನ್ನು ಈವರೆಗೆ ಜಗತ್ತು ಅರಿಯದೇ ಹೋಗಬಹುದಾಗಿದ್ದಂತಹ ಸಂಗತಿಗಳ ರೀತಿಯಲ್ಲಿನ ಔಷಧಗಳನ್ನು ಹುಡುಕುವುದರ ಮೂಲಕ ಅಥವಾ ಅಂತಹ ಔಷಧಗಳನ್ನು ಇನ್ನಿಷ್ಟು ನಾವು ಏನನ್ನು ಆ ಒಂದು ಔಷಧಗಳಲ್ಲಿ ಇರುವಂಥದ್ದನ್ನೇ ಇನ್ನಿಷ್ಟು ಹೆಚ್ಚಿನ ಸೊಫಿಸ್ಟಿಕೇಟೆಡ್ ಮಾದರಿಯಲ್ಲಿ ಅದನ್ನು ಸಂವರ್ಧನೆ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ಆ ವಿಚಾರದಲ್ಲಿ ಹೆಚ್ಚಿನ ದೊಡ್ಡ ಮಾರ್ಕೆಟನ್ನು ಇವರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ, ಆ ಮಾರ್ಕೆಟನ್ನು ನಿರ್ಮಾಣ ಮಾಡಿಕೊಳ್ಳುವುದರ ಮೂಲಕ ಧನ ಸಂಚಯನಕ್ಕೆ ಕಾರಣವಾಗುವಂತಹ ವಿಚಾರಗಳನ್ನು ಸೃಷ್ಟಿ ಮಾಡೋದಕ್ಕೆ ಇವರಿಗೆ ಹೇರಳವಾದ ಅವಕಾಶ ಇರುತ್ತೆ. ಈ ಹೇರಳವಾದ ಅವಕಾಶ ಮತ್ತು ಯಾರಿಂದಲೂ ಬರುವಂಥದ್ದಲ್ಲ, ಅದು ಕೇವಲ ಶನೈಶ್ಚರನಿಂದಲೇ ಬರುವಂಥದ್ದು. ಅಷ್ಟೇ ಅಲ್ಲ, ಇವರಿಗೆ ಯೋಗಕಾರಕನಾದಂತಹ ಶುಕ್ರನಿಂದ ಬರುವಂಥದ್ದು. ಶುಕ್ರ ವಿಶೇಷವಾಗಿ ಇವರಿಗೆ ಯಾಕೆ ಯೋಗಕಾರಕ ಅಂದರೆ ಇವನು ಈ ರಾಶಿಯವರಿಗೆ ತ್ರಿಕೋನದ ಮನೆಯ ಯಜಮಾನನಾಗಿ, ಕೇಂದ್ರ ಸ್ಥಳದ ಯಜಮಾನನಾಗಿ ಯೋಗಕಾರಕನಾಗಿರ್ತಾನೆ. ಶುಕ್ರ ಅಂದರೆ ಮತ್ತೆ ಬೇರೆ ಯಾರೂ ಅಲ್ಲ, ಅದು ದೇವಿಯಾಗಿರ್ತಾಳೆ. ಹಾಗಾಗಿ ದೇವಿಗೆ ಶರಣಾಗೋದ್ರ ಮೂಲಕ, ಶಿವನಿಗೆ ಶರಣಾಗುವುದರ ಮೂಲಕ, ಶಿವ ಅಂದರೆ ಯಾರು ಮತ್ತು ಪ್ರತ್ಯಕ್ಷವಾಗಿ ಆತ ಶನೈಶ್ಚರನೇ ಆಗಿರ್ತಾನೆ. ಹಾಗಾಗಿ ಶಿವ ಮತ್ತು ಶಕ್ತಿಗೆ ಶರಣಾಗುವುದರ ಮೂಲಕವಾಗಿ ಮಕರ ರಾಶಿಯವರು ಈ ಇಡೀ ವರ್ಷವನ್ನು ತಮ್ಮ ನೆಲೆಯಲ್ಲಿ ಅನೇಕ ರೀತಿಯ ಲಾಭಗಳನ್ನು ನಿರ್ಮಾಣ ಮಾಡಿಕೊಳ್ಳುವ, ಮನಸ್ಸನ್ನು ಪ್ರಫುಲ್ಲಗೊಳಿಸಿಕೊಳ್ಳುವ ತರತ್ತ ತಮ್ಮ ಈ ಒಂದು ಕಾಯಕವನ್ನು ಮುಂದುವರಿಸಬಹುದಾಗಿದೆ. ಅಷ್ಟೇ ಅಲ್ಲ, ಯಶಸ್ಸನ್ನು ಕೂಡ ಪಡೆಯಲಿಕ್ಕೆ ಅವಕಾಶಗಳನ್ನು ಇವರು ನಿರ್ಮಿಸಿಕೊಳ್ಳಬಹುದಾಗಿದೆ. ಎಲ್ಲ ರೀತಿಯ ಒಳಿತುಗಳು ಇವರಿಗೆ ದಕ್ಕಲಿ ಅಂತ ಕೇಳ್ಕೊಳ್ತಾ ಇದನ್ನು ಇಲ್ಲಿ ಮುಗಿಸ್ತಿದ್ದೇನೆ. ನಮಸ್ಕಾರ.
ಈ ವಿಶ್ವಾವಸು ಸಂವತ್ಸರದ ಇಡೀ ವರ್ಷದ ಅವಧಿಯಲ್ಲಿ ಗ್ರಹಗಳು, ನಕ್ಷತ್ರಗಳು ಯಾವ ರೀತಿಯಲ್ಲಿ ಕುಂಭರಾಶಿಯ ಒಳಿತಿಗೋ ಕೆಡುಕಿಗೋ ತಮ್ಮದೇ ಆದಂತಹ ದಾರಿಯನ್ನು ಹುಡುಕಿಕೊಳ್ತವೆ ಅನ್ನುವುದರತ್ತ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಸಹಜವಾಗಿಯೇ ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷದ ಶನೈಶ್ಚರನ ಕಾಟದ 7.5 ನಾವು ಏನು 7.5 ಅಂತ ಹೇಳ್ತೀವಿ, ಆ 7.5 ವರ್ಷಗಳ ಆ ದೀರ್ಘ ಅವಧಿಯ ಶನಿಕಾಟದ ಸಂದರ್ಭದಲ್ಲಿ 5 ವರ್ಷಗಳನ್ನು ಮುಗಿಸಿಕೊಂಡು ಇನ್ನು ಉಳಿದಿರುವಂಥ 2 ವರ್ಷಗಳಿಗೆ ಕುಂಭರಾಶಿ ಶನಿಕಾಟವನ್ನು ಹೊಂದಿರುವಂಥ ದಿನಗಳಾಗಿ ಈ ದಿನಗಳು ನಿಂತ್ಕೊಳ್ತವೆ. ಆದರೆ ಶನೈಶ್ಚರ ವಿಶೇಷವಾಗಿ ಇವರಿಗೆ ಏನು ಅಂತಂದರೆ, ಈ ರಾಶಿಯ ಮನೆಯ ಯಜಮಾನನೇ ಆಗಿರೋದ್ರಿಂದ ಶನೈಶ್ಚರ ಇವರಿಗೆ ದುಷ್ಟನಾಗಿರೋದಿಲ್ಲ. ಆದರೆ ಪರಮಶತ್ರುವಾಗಿ ಚಂದ್ರ ಮಾತ್ರ ಇವರ ಪಾಲಿಗೆ ಖಳನಾಯಕತ್ವವನ್ನು ವಹಿಸ್ತಾನೆ. ಈ ಚಂದ್ರ ಯಾರು ಅಂದರೆ ಇವರ ಛಿದ್ರಸ್ಥಾನ ಅಂದರೆ 6ನೇ ಮನೆಯ ಯಜಮಾನ. 6ನೇ ಮನೆಯ ಯಜಮಾನ ಅಂತ ಹೇಳಿದಾಗ ಅದು ಅನೇಕ ರೀತಿಯ ಒಂದು ಸಂಕೀರ್ಣತೆಯನ್ನು ಅದು ನಿರ್ಮಾಣ ಮಾಡುತ್ತೆ. ಈ 6ನೇ ಮನೆ ಹೇಳುವಂಥದ್ದು ಅನಿರೀಕ್ಷಿತವಾಗಿ ಬರುವಂತಹ ಕಾಯ್ದೆಗಳ ಮೂಲಕವಾದಂಥ ಪೊಲೀಸ್ ಕೇಸ್ ಅಥವಾ ಕೋರ್ಟ್ ವ್ಯಾಜ್ಯಗಳು ಅಥವಾ ಅನೇಕ ರೀತಿಯ ಶಾಂತವಾಗಿದ್ದಂತಹ ದಿನಗಳು ಯಾರೊಡನೆಯೋ ವಾಗ್ಯುದ್ಧದ ಅಥವಾ ಇನ್ನಿತರ ಯಾವುದೋ ದ್ವೇಷ ಸಾಧಿಸುವಂಥ ರೀತಿಯ ಬೆಳವಣಿಗೆಗಳನ್ನು ಪಡೆದು ಬಿಡಬಹುದಾದಂತಹ ವಿಚಾರಕ್ಕೆ ಹೆಜ್ಜೆ ಇಡಲಿಕ್ಕೆ ಕಾರಣವಾಗಿಬಿಡುತ್ತದೆ. ಹಾಗಾಗಿ ಕುಂಭರಾಶಿಯವರು ಎಚ್ಚರವಾಗಿರಬೇಕಾದಂಥದ್ದೇನು, ತಮ್ಮ ಮಾತಿನ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿರಬೇಕು. ಈ ಮಾತು ಅನ್ನುವಂಥದ್ದು ಅನೇಕ ಸಲ ನಮಗೆ ವರದಾನ. ಹೌದು, ಮಾತು ಅನ್ನುವಂಥದ್ದು ಮಾಣಿಕ್ಯ ಅಂತ ತಿಳಿದವರು ಹೇಳ್ತಾರೆ. ಆದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂಥದ್ದು ನಮ್ಮ ನಡುವಿನ ಜನರ ಮಾತಾಗಿ ಅಥವಾ ಒಂದು ಗಾದೆಯಾಗಿ ಅದು ನಿಂತ್ಕೊಂಡಿದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಮಾತು ಬೆಳ್ಳಿಯಾಗ್ತದೋ ಆಗ ಬಂಗಾರವಾದಂಥ ಮೌನವನ್ನು ಧರಿಸುವುದರ ಮೂಲಕವಾಗಿ ನಮ್ಮ ಸಂದರ್ಭದ ವರ್ತಮಾನವನ್ನು ಗೆಲ್ಲುವಂತಹ ರೀತಿಗೆ ಈ ಕುಂಭರಾಶಿಯವರು ಮುನ್ನುಗ್ಗಬೇಕು. ಕುಂಭರಾಶಿಯವರಿಗೆ ಈ ವರ್ಷದ ಒಂದು ಸಮಾಧಾನಕರವಾದಂಥ ಅಂಶ ಏನು ಅಂತಂದರೆ, ಒದಗಿ ಬರುತ್ತಿರುವಂತಹ ಒಂದು ಏನು ಇವತ್ತು ನಾವು ಗುರುಬಲ ಅಂತೇನೆ ಹೇಳ್ತೀವಿ. ಯಾಕೆಂದರೆ ಮಿಥುನ ರಾಶಿಗೆ ಪ್ರವೇಶಿಸ್ತಾ ಇರುವಂತಹ ಮೇ ಮಧ್ಯಭಾಗದಿಂದ ಮಿಥುನ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ. ಅಂತಹ ಗುರುಬಲ ಇವರಿಗೆ ಒದಗಿ ಬರುವ ಕಾರಣಕ್ಕಾಗಿ ವಿಶೇಷವಾಗಿ ಮಕ್ಕಳ ಮೂಲಕವಾಗಿ ಅನೇಕ ಸಂತೋಷವನ್ನು, ಕೆಲವು ಸಲ ಏನಾಗುತ್ತೆ ನಮ್ಮದೇ ಆದಂತಹ ಸಂತೋಷವನ್ನು ಶನೈಶ್ಚರನ 7.5 ದಿನಗಳ ಕಾರಣದಿಂದಾಗಿ ನಮಗೆ ಅದನ್ನು ಆನಂದಿಸುವಂತಹ ಒಂದು ಅವಕಾಶ ಸಿಗದೆ ಹೋದರೂ ಕೂಡ ಮಕ್ಕಳು ಅವರವರ ಫೀಲ್ಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನಾಗುತ್ತೆ, ನಮ್ಮ ಸಂತೋಷದ, ನಮ್ಮ ಸಾರ್ಥಕ್ಯದ ಕ್ಷಣಗಳಾಗಿ ನಿಂತುಕೊಳ್ಳುವಂತಹ ಮಾಯಕ ನಿರ್ಮಾಣವಾಗಿಬಿಡುತ್ತೆ. ಹಾಗಾಗಿ ಮಕ್ಕಳ ಸಂದರ್ಭದಲ್ಲಿ ಅನೇಕ ಒಳಿತುಗಳನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಒಳ್ಳೆಯ ಅವಧಿ ಕೂಡ ಈ ವಿಶ್ವಾವಸು ಸಂವತ್ಸರ ಕುಂಭರಾಶಿಯವರಿಗೆ ಸಹಕಾರವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ಒಂದನ್ನು ಇವರು ಎಚ್ಚರದಿಂದ ನಿರ್ವಹಿಸಬೇಕಾದದ್ದು. ಯಾಕೆಂತಂದರೆ ಈ ಒಂದು ಶನಿಕಾಟದ ಕೊನೆಯ 2.5 ವರ್ಷಗಳು, ಈ ಏನು 7.5 ದಿನಗಳ ಕೊನೆಯ 2.5 ವರ್ಷಗಳ ಅವಧಿ ಇವರಿಗೆ ಇದ್ದಿರೋದರಿಂದ, ಹಾಗೂ ಮೇ ಮಧ್ಯಭಾಗದಿಂದ ಬಹಳ ಘಾತಕನಾಗಿರುವಂತಹ ರಾಹು ಇವರ ಕುಂಭರಾಶಿಯನ್ನೇ ಪ್ರವೇಶಿಸುವವನಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರವನ್ನು ಇಟ್ಟುಕೊಳ್ಳಬೇಕಾದಂತಹ ಕಾಲವೂ ಕೂಡ ಇದಾಗಿದೆ. ಅಷ್ಟೇ ಅಲ್ಲ, ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಎದುರಾಗದೇ ಹೋದರೂ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ತೊಂದರೆಯನ್ನು ಕೊಡುವಂಥವನು ಯಾರು ಅಂತಂದರೆ, ವಿಶೇಷವಾಗಿ ಅವನು ಬುಧನಾಗಿರ್ತಾನೆ. ಆದರೆ ಬುಧ ಇನ್ಸಿಡೆಂಟಲ್ಲಿ ಏನಾಗಿದ್ದಾನೆ, ಈ ರಾಶಿಯವರಿಗೆ ಒಳ್ಳೆಯವನಾಗಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಬುಧನ ತೊಂದರೆ ಬರೋದಿಲ್ಲ. ಆದರೆ ಸರ್ಪದ ತೊಂದರೆ ಇವರಿಗೆ ರಾಹುವಿನ ಮೂಲಕವಾಗಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಎಚ್ಚರವನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರವನ್ನು ನಿರ್ವಹಿಸುವಂತಹದ್ದನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಆರೋಗ್ಯದ ವಿಚಾರ ತೊಂದರೆ ಆಗಲಿಲ್ಲ ಅಂತಾದರೂ ಕೂಡ ಅನೇಕ ರೀತಿಯ ವರ್ಚಸ್ಸನ್ನು ಹಾಳು ಮಾಡಿಕೊಳ್ಳಬೇಕಾದಂತಹ ರೀತಿಯಲ್ಲಿ ತಮ್ಮ ಹೆಜ್ಜೆಯನ್ನು ಇಡಬಾರದೇ ಹೋದಂಥದ್ದು ಕೂಡ ಇವರಿಗೆ ಅನಿವಾರ್ಯವಾಗಿರುತ್ತೆ. ಯಾಕೆಂದರೆ ವರ್ಚಸ್ಸಿನ ಮೇಲೆ ದೊಡ್ಡ ಹೊಡೆತವನ್ನು ಕೊಡುವಂತಹ ರೀತಿಯ ಬೆಳವಣಿಗೆಗಳು ನಡೆದು ಬಿಡಬಹುದು. ಹಾಗಾದರೆ ವರ್ಚಸ್ಸು ಅಂದರೆ ಏನು? ನಮ್ಮ ನ್ಯಾಯಯುತವಾದ ಹೆಜ್ಜೆಯನ್ನು ನಾವು ಕಳೆದುಕೊಂಡರೆ, ನಮ್ಮ ಸುಳ್ಳು ಮಾತುಗಳ ಮೂಲಕವಾಗಿ ಏನೋ ಮೋಸವನ್ನು ಮಾಡಲಿಕ್ಕೆ ಹೊರಟರೆ,
ಅಥವಾ ಯಾವುದೋ ಒಬ್ಬನನ್ನು ಸೇವ್ ಮಾಡಬೇಕು ಅನ್ನೋದರ ಬಗೆಗೆ ಒಳಿತಲ್ಲದ ದಾರಿಗೆ ನಮ್ಮ ದಾರಿಯನ್ನು ಸೇರಿಸಿಕೊಳ್ಳುವಂತಹ ಒಂದು ಕೆಟ್ಟ ಕ್ಷಣವನ್ನು ನಿರ್ಮಿಸಿಕೊಂಡ್ರೆ ಏನಾಗುತ್ತೆ, ನಾವು ಕಾಪಾಡಿಕೊಂಡು ಬಂದಂತಹ ನಮ್ಮ ವರ್ಚಸ್ಸೇನಾಗುತ್ತೆ ಅದು ನಾಶವಾಗುವುದರ ಮೂಲಕವಾಗಿ ಜನರ ನಡುವೆ ನಾವು ಅನೇಕರ ಸಲ ಏನಾಗ್ತೇವೆ, ನಮ್ಮದಾದಂಥ ವಿಶ್ವಾಸವನ್ನು ಕಳ್ಕೊಳ್ತೇವೆ. ನಾವಿವತ್ತು ಚಲಾವಣೆಯಲ್ಲಿದ್ದಂಥ ನಾಣ್ಯಗಳು ಹೇಗೆ ನಮ್ಮ ವ್ಯವಹಾರಕ್ಕಾಗಿನ ಒಂದು ಆಧಾರ ಸ್ತಂಭವಾಗಿ ನಿಲ್ತದೋ ಹಾಗೆ ನಮ್ಮ ಫೇಸ್ ವ್ಯಾಲ್ಯೂ ಏನಿದೆ, ನಮ್ಮದಾದಂತಹ ಒಂದು ಸದ್ಗುಣಗಳು, ನಮ್ಮ ವರ್ಚಸ್ಸೇನಿರುತ್ತೆ ಅದು ಸಮಾಜದಲ್ಲಿ ನಮಗೆ ಬೇಕಾದಂತಹ ಒಂದು ಗೌರವವನ್ನು, ಒಂದಷ್ಟು ಪ್ರಶಂಸೆಗಳನ್ನು ತಂದು ಕೊಡುವಂಥದ್ದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಆದರೆ ಅಂಥ ವರ್ಚಸ್ಸನ್ನೇ ನಾವು ಕಳೆದುಕೊಂಡ್ವಿ ಅಂತಾದರೆ ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ಅವಸರದಿಂದ ವರ್ತಿಸುವಂಥ, ಅದು ಯಾವುದೇ ಫೀಲ್ಡ್ ಇದ್ದಿರಬಹುದು, ಅದು ಸ್ಪೋರ್ಟ್ಸ್ ಇದ್ದಿರಬಹುದು, ರಾಜಕಾರಣ ಇದ್ದಿರಬಹುದು, ಅಥವಾ ಯಾವುದೋ ಒಬ್ಬ ಬ್ಯಾಂಕರ್ನಿದ್ದಿರಬಹುದು, ಅಥವಾ ಯಾವುದೋ ಒಬ್ಬ ಆ್ಯಕ್ಟರ್ ಇರಬಹುದು, ಆ್ಯಕ್ಟ್ರೆಸ್ ಇರಬಹುದು. ನಮ್ಮ ವರ್ಚಸ್ಸು ಯಾವ್ಯಾವ ರೀತಿಯಲ್ಲಿ ನಮ್ಮ ನೈತಿಕತೆಯೋ, ನಮ್ಮ ಅನ್ಯಾಯದ ಮಾರ್ಗವೋ, ನಮ್ಮ ಹಣದ ಬಗೆಗಾಗಿನ ದುರಾಸೆಯೋ, ಈ ಎಲ್ಲ ಕಾರಣಗಳಿಗಾಗಿ ನಾವು ವರ್ಚಸ್ಸನ್ನು ಕಳ್ಕೊಳ್ತೇವೆ. ಮಾತಿನ ಮೂಲಕವಾಗಿ ನಮ್ಮ ವರ್ಚಸ್ಸನ್ನು ಕಳ್ಕೊಳ್ತೇವೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ನಾವು ನಮ್ಮ ವರ್ಚಸ್ಸನ್ನು, ಯಾಕೆಂದರೆ ಈ ಇರುವ 2.5 ವರ್ಷ ನಮ್ಮ ವರ್ಚಸ್ಸನ್ನು ಹೇಗೋ ಕಾಪಾಡಿಕೊಂಡ್ವಿ ಅಂತಾದರೆ ಇದೇ ಶನೈಶ್ಚರ ನಮ್ಮನ್ನು ಇನ್ನಿಷ್ಟು ಮೇಲೆತ್ತುವಂಥದ್ದಕ್ಕೆ ಆ 2.5 ವರ್ಷದ ನಂತರದ ದಿನಗಳಲ್ಲಿ ಅಪೂರ್ವವಾದಂಥ ಒಂದು ಅನುಗ್ರಹದ ಹಸ್ತವನ್ನು, ಆ ಒಂದು ರಕ್ಷೆಯ ಹಸ್ತವನ್ನು ಅವನು ನಮಗೆ ಆಧಾರವಾಗಿ ಸಪೋರ್ಟಾಗಿ ಕೊಡಲಿಕ್ಕೆ ಕಾತರನಾಗಿದ್ದಾನೆ. ಯಾಕೆಂತಂದರೆ ಈ ಒಂದು ಕುಂಭರಾಶಿಯವರ ದಿವ್ಯವಾದಂತಹ ಒಂದು ಸಂದರ್ಭ ಏನು ಅಂತಂದರೆ, ಈ ಮನೆಯ ಯಜಮಾನನೇ ಶನೈಶ್ಚರನಾಗಿರೋದ್ರಿಂದ ಶನೈಶ್ಚರ ಎಲ್ಲ ರೀತಿಯಲ್ಲಿಯೂ ತಾಯಿತನದ ಒಂದು ಪೂರ್ಣ ಬಿಂದುವಾಗಿ, ಪೂರ್ಣ ಒಂದು ಅಮೃತದ ಕಲಶವಾಗಿ ಇವರ ಪಾಲಿಗೆ ಹೊಳೆಯುವಂಥ ಚಿನ್ನದ ಭಾಗವಾಗಿದ್ದಾನೆ. ಆದರೆ ಕಾಲದ ಸಂದರ್ಭದಲ್ಲಿ ಈ ಶನಿಕಾಟದ ದಿನಗಳು ಚಂದ್ರನ ಜೊತೆಗಿನ ಸಂಘರ್ಷದ ಕಾರಣಕ್ಕಾಗಿ ಒಂದಿಷ್ಟು ಧಾರಾಳವಾದಂಥ ಕಪ್ಪು ಅಥವಾ ಕತ್ತಲು ನಿರ್ಮಾಣವಾಗಿರಬಹುದು. ಆದರೆ ಇದೇ ಕತ್ತಲು ಹೊಸ ಸೂರ್ಯೋದಯಕ್ಕೆ ಕಾರಣವಾಗುವಂಥ ಅಪೂರ್ವವಾದ ಸಿದ್ಧಿಯ ಹೊಸ ದಿನಗಳನ್ನು ಈ ಕುಂಭರಾಶಿಯವರಿಗೆ ತರೋದಕ್ಕೆ ಅದು ವೇಟ್ ಮಾಡ್ತಾ ಇದೆ. ಆ ವೇಟಿಂಗ್ ಏನು ಅಂತಂದರೆ, ಆ ಒಂದು ಶನೈಶ್ಚರನ ಸಿದ್ಧಿಯ ಮೂಲಕವಾಗಿ ನಿರೀಕ್ಷಿಸಬಹುದಾಗಿದೆ. ಶನೈಶ್ಚರನ ಸಿದ್ಧಿ ಸಿಕ್ಕಿತು ಅಂತಾದರೆ ಯಾವುದೇ ಒಬ್ಬ ವ್ಯಕ್ತಿ ಅಗಾಧವಾದಂಥ ಎತ್ತರವನ್ನು ಜೀವನದಲ್ಲಿ ಮೇರೇರಲಿಕ್ಕೆ ಸಾಧ್ಯತೆಗಳನ್ನು ಕಂಡುಕೊಳ್ಬಹುದು. ಇವತ್ತು ನಾವು ಅಮಿತಾಬ್ ಬಚ್ಚನ್ ವಿಚಾರದಲ್ಲಿ ಮಾತನಾಡುವಂಥದ್ದಾದರೆ, ಅಮಿತಾಬ್ ಬಚ್ಚನ್ನ ಸಂದರ್ಭದ ಎಲ್ಲ ರೀತಿಯ ಒಳಿತುಗಳು ಒದಗಿ ಬಂದಂಥದ್ದು ಶನೈಶ್ಚರನಿಂದ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಶನೈಶ್ಚರ ಏನನ್ನು ಕೊಡಬಹುದು, ನಾವು ಏನು ತಿಳ್ಕೊಳ್ತೀವಿ, ಎಲ್ಲದನ್ನು ಕಳೆಯುವಂಥವನು ಶನೈಶ್ಚರ ಅಂತ. ಆದರೆ ಅವನೇ ಧಾರಾಳಿಯಾದಾಗ ಎಲ್ಲವನ್ನು ಕೊಡುವಂಥದ್ದು ಅಂದರೆ ಏನು, ಯಾವುದನ್ನು ಇತರ ಗ್ರಹಗಳು ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಅಪೂರ್ವವಾದಂಥ ವಿಚಾರಗಳನ್ನು ಒದಗಿಸಿ ಕೊಡೋದಕ್ಕೆ, ಅಂದರೆ ನಮ್ಮನ್ನು ಸಮಾಜದಲ್ಲಿ ಎತ್ತಿ ನಿಲ್ಲಿಸೋದಕ್ಕೆ ಆಧಾರನಾಗುವಂತಹ ಒಬ್ಬ ಪರಮ ಕರುಣಾಮಯಿಯಾದಂತಹ ಶಕ್ತಿಯಾಗಿ ಶನೈಶ್ಚರ ನಿಂತ್ಕೊಳ್ತಾನೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕಾದಂತಹ ಈ ಒಂದು ದಾರುಣತೆಯ ದಿನಗಳನ್ನು ಕುಂಭರಾಶಿಯವರು ಎದುರಿಸ್ತೇನೆ ಅನ್ನುವಂಥ ಸಂಕಲ್ಪಕ್ಕೆ ಬದ್ಧರಾದರೆ ಹಾಗೂ ತಮ್ಮ ವರ್ಚಸ್ಸನ್ನು ಕಾಪಾಡಿಕೊಳ್ಳುವುದರಲ್ಲಿ ಸಕ್ಸಸ್ಸನ್ನು ಪಡೆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳಿತುಗಳನ್ನು ನಿರೀಕ್ಷಿಸಲಿಕ್ಕೆ ಇವರಿಗೆ ಅವಕಾಶವಾಗುತ್ತೆ. ಈ ಕುಂಭರಾಶಿ ಅನ್ನುವಂಥದ್ದೇನಿದೆ, ಸುವರ್ಣದ ಆ ಒಡವೆಗಳ ಅಂದರೆ ಈ ಒಂದು ಕುಂಭದಲ್ಲಿ ಒಡವೆಗಳು ಅಥವಾ ನಮಗೆ ಬೇಕಾದಂಥ ಅಮೃತವೋ ತುಂಬಿಕೊಂಡಿದ್ದರೆ ಆ ಕುಂಭವೇ ಅಮೃತ ಕಲಶವಾಗಿಯೇ ಅದು ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಅಮೃತ ಕಲಶ ನಿರ್ಮಾಣವಾಗುವುದರ ಬಗೆಗೆ ಬೇಕಾದಂತಹ ಶಾಂತವಾದ ಮನಸ್ಸನ್ನು ಹಾಗೂ ತಾಳ್ಮೆಯನ್ನು ಇವರು ಹೊಂದಿರಬೇಕು. ಖಂಡಿತವಾಗಿ ಒಳಿತಾಗತ್ತೆ. ನಮಸ್ಕಾರ. ಮೀನರಾಶಿಯ ಜನರಿಗೆ ಈ ವಿಶ್ವಾಸ ಸಂವತ್ಸರದ ಕಾಲದ ಅವಧಿ ಎಷ್ಟು ಒಳಿತುಗಳನ್ನು ತರಬಹುದು, ಯಾವ ನಿಟ್ಟಿನಲ್ಲಿ ಕೆಲವು ಸೋಲುಗಳನ್ನು ತರಬಹುದು ಅನ್ನೋದರತ್ತ ಸ್ವಲ್ಪ ನಮ್ಮ ವಿಶ್ಲೇಷಣೆಯನ್ನು ನಡೆಸೋಣ. ಮೀನರಾಶಿಯವರಿಗೆ 2.5 ವರ್ಷದ ಶನಿ ಕಾಟ, 7.5 ವರ್ಷಗಳ ಅವಧಿಯಲ್ಲಿ 2.5 ವರ್ಷಗಳು ಮುಗಿದು ಇನ್ನು 5 ವರ್ಷದ 7.5 ದಿನಗಳು ವಿಸ್ತರಿಸಿಕೊಂಡಂತಹ ದಿನಗಳಾಗಿ ನಿಂತಿವೆ. ಶನಿಕಾಟ ಬಂದಾಗ, ಏಕೆಂದರೆ ಇವರಿಗೆ ಯೋಗಕಾರಕನಾದಂತಹ ಚಂದ್ರ ಶನೈಶ್ಚರನ ಜೊತೆಗಿನ ನಿರಂತರವಾದ ಯುದ್ಧದಿಂದಾಗಿ ಈ ಒಂದು ಶನೈಶ್ಚರನ ಒಂದು ಆ 7.5 ಕಾಟ ಅನ್ನುವಂಥದ್ದನ್ನು ನಿರ್ಮಾಣ ಮಾಡುವವನಾಗಿರೋದ್ರಿಂದ ವಿಶೇಷವಾಗಿ ಮೀನರಾಶಿಯ ಜನರು ತಮ್ಮ ಮಕ್ಕಳ ಬಗೆಗಾಗಿ ಹೆಚ್ಚಿನ ಕಾಳಜಿಯನ್ನು ನಿರ್ವಹಿಸಬೇಕಾಗತ್ತೆ.
ಅಷ್ಟೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಶುಕ್ರ ಇವರಿಗೆ ಇರುಸು ಮುರುಸಿನ ಕ್ಷಣವನ್ನು ನಿರ್ಮಾಣ ಮಾಡುವಂಥ ಒಂದು ಸಂದಿಗ್ಧತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಸಾಮಾಜಿಕವಾದಂತಹ ಜೀವನದಲ್ಲಿ, ರಾಜಕಾರಣಿಗಳ ಜೀವನದಲ್ಲಿ ಅಥವಾ ಅನೇಕ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಅನೇಕ ಸ್ಕ್ಯಾಂಡಲ್ಗಳನ್ನು, ಅದು ಹಣಕಾಸಿನ ವಿಚಾರದಲ್ಲೋ ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರಕ್ಕೋ ಆಗುವಂಥದ್ದು ಒಂದು. ಆದರೆ ಈ ಸೆಕ್ಸ್ ಸ್ಕ್ಯಾಂಡಲ್ ಅನ್ನುವಂಥದ್ದೇನಿದೆ, ಇದು ನಿರ್ಮಾಣವಾದಾಗ ಅದು ಬಹಳ ದೊಡ್ಡ ರೀತಿಯ ಪತನಕ್ಕೆ ಕಾರಣವಾಗುವಂಥ ಘಟಕವಾಗಿ ನಿಂತು ಬಿಡುತ್ತೆ. ಅಂಥದ್ದನ್ನು ಈ ಒಂದು ಮೀನರಾಶಿಯವರು ಎದುರಿಸೋದಕ್ಕೆ ಸಾಧ್ಯವಾಗುವಂತಹ ಬೆಳವಣಿಗೆಗಳು ಸರ್ರನ್ನು ನಡೆಯೋದಕ್ಕೆ ಸಾಧ್ಯತೆಯನ್ನು ಇರುವಂತಹ ಒಂದು ದಿನಗಳಾಗಿ ನಿಲ್ಲೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟು ಬಿಡಬಹುದು. ಯಾಕೆಂದರೆ ಇವರಿಗೆ ಗುರುಬಲವೂ ಕೂಡ ಇರೋದಿಲ್ಲ. ಈ ಮನೆಯ ಯಜಮಾನನೇ ಗುರು. ಅಂತಹ ಗುರುಬಲ ಇಲ್ಲದೆ ಹೋದಂಥ ಸ್ಥಳಕ್ಕೆ ಅವನು ತನ್ನ ಹೆಜ್ಜೆಯನ್ನು ಮಧ್ಯಭಾಗದಿಂದ ಇಡ್ತಾ ಇದ್ದಾನೆ. ಹಿಂದಿನ ವರ್ಷವೂ ಕೂಡ ಇದ್ದಿರೋದಿಲ್ಲ. ಅಂದರೆ 2 ವರ್ಷಗಳಿಂದಲೂ ಬರುವ 1 ವರ್ಷ, ಈಗ ಕಳೆದಂಥ 1 ವರ್ಷ, ಈ 2 ವರ್ಷಗಳಲ್ಲೂ ಗುರುಬಲವನ್ನು ಕಳೆದುಕೊಂಡವರೂ ಆಗಿರುವಂಥ ಮೀನರಾಶಿಯವರು ಶನಿಕಾಟದ ದುರ್ಭರವಾದಂಥ 7.5 ವರ್ಷದ ಶನಿಕಾಟದ ದಿನಗಳನ್ನು ಇವರು ಎದುರಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಸ್ಕ್ಯಾಂಡಲ್ ಆಗಿಬಿಟ್ರೆ ಬಹಳ ಕಷ್ಟ ಆಗುವಂತಹ ಕೆಲವೊಂದು ಏನಿದೆ ತಪ್ಪುಗಳನ್ನು ಮನುಷ್ಯ ಮಾಡುವಂಥದ್ದು ಸಹಜ. ಆದರೆ ಕೆಲವು ತಪ್ಪುಗಳು ಮತ್ತೆ ನಮ್ಮನ್ನು ರೀಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಪತನ ಆಗಿದ್ದಿದ್ದರೂ ಕೂಡ ಎಲ್ಲಿ ನಾವು ಬಿದ್ದಿದ್ದೇವೆಯೋ ಅಲ್ಲಿಂದಲೇ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ನಮ್ಮ ಬೂದಿಯಿಂದಲೇ ನಾವು ಎದ್ದೇಳುವುದಕ್ಕೆ ಅವಕಾಶವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ವಸ್ತುಸ್ಥಿತಿ ಹಾಗಿರೋದಿಲ್ಲ. ಎಲ್ಲಿ ಪತನವಾಯಿತೋ ಅದು ಅಂತಿಮವಾದದ್ದು. ಆಮೇಲೆ ನಾವು ಏನನ್ನೇ ನಾವು ನಮ್ಮನ್ನು ಪುನರ್ನಿರ್ಮಾಣ ಮಾಡಿಕೊಳ್ತೇವೆ ಅಂತ ಹೇಳಿದ್ರು ಕೂಡ ಅದು ಸಾಧ್ಯವಾಗದೇ ಹೋದಂತಹ ಸ್ಥಿತಿಗತಿಗಳು ಎದ್ದು ಬಿಡಬಹುದು. ಹಾಗಾಗಿ ನಾವು ಎಚ್ಚರ ವಹಿಸಿ ನಮ್ಮ ನೈತಿಕತೆಯತ್ತ ನಾವು ಹೆಚ್ಚಿನ ಎಚ್ಚರವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಮೀನರಾಶಿಯವರಿಗೆ ಇರುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಎಲ್ಲವೂ ಕೇವಲ ವಿರುದ್ಧವಾಗಿ ನಿಲ್ಲುವಂಥ ಸನ್ನಿವೇಶವನ್ನೇ ಈ ವರ್ಷ ನಿರ್ಮಾಣ ಮಾಡ್ತದೋ ಅಂತ ಕೇಳಿದ್ರೆ ಹಾಗೆ ಅದು ಇರೋದಿಲ್ಲ. ಯಾಕೆಂದರೆ ಈ ರಾಶಿಯವರಿಗೆ ಆರ್ಥಿಕ ಸ್ಥಾನದ ಯಜಮಾನನಾಗಿರುವಂಥ ಮಂಗಳ, ಹಾಗೆ ಈ ರಾಶಿಯವರಿಗೆ ಭಾಗ್ಯದ ಮನೆ ಯಜಮಾನನೂ ಆಗಿರುವಂಥ ಮಂಗಳ ಅನೇಕ ರೀತಿಯ ಸಮೃದ್ಧಿಗಳಿಗೆ ಕಾರಣವಾಗುವಂಥ ಯಶಸ್ಸಿನ ಘಟಕಗಳನ್ನು ನಿರ್ಮಾಣ ಮಾಡುವಂಥ ಮಾತೃ ಹೃದಯವನ್ನು ಹೊಂದಿರ್ತಾನೆ. ಅಂದರೆ ಎಲ್ಲರೂ ಕೈ ಬಿಟ್ಟಾಗ ನಾವು ಹೇಳ್ತೀವಿ ಅಂತಂದರೆ ನಮ್ಮ ಏನು ಅಂತಂದರೆ ದೇವರು ಕೈ ಬಿಟ್ಟಾಗ ನಮ್ಮ ಗುರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಆ ಗುರುವು ಕೈ ಬಿಟ್ಟರೆ ಕಷ್ಟ ಆಗುತ್ತೆ. ಆದರೆ ಹಾಗೆಯೇ ಇವರ ಸಂದರ್ಭದಲ್ಲಿ ಮಂಗಳ ಇವರ ಗುರುವೇ ಅಲ್ಲದೆ ಹೋದರೂ ಕೂಡ ಗುರುವಿಗೆ ಸಂಬಂಧಿಸಿದಂತಹ ಮಹತ್ತರವಾದಂತಹ ಗೆಳೆಯನಾಗಿ ಕುಜ ನಿಂತಿರ್ತಾನೆ. ಹಾಗಾಗಿ ಈ ಗ್ರಹಗಳ ಒಂದಿಷ್ಟು ಕೆಮಿಸ್ಟ್ರಿ ಹೇಗಿರ್ತವೆ ಅಂತಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದಿಷ್ಟು ಗ್ರಹಗಳು ನಮ್ಮನ್ನು ಪತನಗೊಳಿಸಲಿಕ್ಕೆ ಕಟಿಬದ್ಧವಾಗಿ ನಿಂತಿವೆ ಅನ್ನುವಂಥದ್ದು ಸತ್ಯವಾದರೂ ಕೂಡ ನಮ್ಮನ್ನು ಮೇಲೆತ್ತಲಿಕ್ಕೆ ಬೇಕಾದಂಥ ಅಮೃತಮಯವಾದಂಥ ಕಲಶವನ್ನು ಹೊತ್ತು ನಿಂತಹ ಇತರ ಗ್ರಹಗಳು ನಮ್ಮನ್ನು ಮೇಲೆಬ್ಬಿಸಲಿಕ್ಕೆ ಸಂಪೂರ್ಣವಾದಂತಹ ಸಂಪನ್ನವಾದಂತಹ ಶಕ್ತಿಯನ್ನು ಕೂಡ ಕೊಡ್ತಾ ಇರ್ತವೆ. ಅಂತಹ ಸಂಪನ್ನತೆಯ ಶಕ್ತಿಯನ್ನು ಕೊಡುವಂತಹ ಒಂದು ಹೃದಯವನ್ನು ಹೊತ್ತಂಥದ್ದು ಈ ಮೇಷರಾಶಿಯವರಿಗೆ ಮಂಗಳನಾಗಿರ್ತಾನೆ. ಮಂಗಳನ ಒಂದು ಅವಕಾಶ ಒದಗಿ ಬಂತು ಅಂತಾದರೆ ಏನಾಗುತ್ತೆ, ಇದೇ ಮೀನರಾಶಿಯವರಿಗೆ ಕಳೆದುಕೊಳ್ಳುವಂತಹ ಹಣದ ವಿಚಾರದಲ್ಲಿ ನಿಸ್ಸಂದಿಗ್ಧವಾದಂತಹ ತೊಂದರೆಗಳು ಎದ್ದರೂ ಕೂಡ ಆ ಎಲ್ಲ ತೊಂದರೆಗಳನ್ನು ಎಲ್ಲೋ ಒಂದು ರೀತಿಯ ಬ್ಯಾಲೆನ್ಸ್ನೊಂದಿಗೆ ನಿಯಂತ್ರಿಸಬಹುದಾದಂತಹ ಶಕ್ತಿಯನ್ನು ಇವರಿಗೆ ಮಂಗಳ ಒದಗಿಸ್ತಾನೆ. ಹಾಗೆಯೇ ಭಾಗ್ಯಕ್ಕೆ ಬೇಕಾದಂಥದ್ದು ಅನೇಕ ರೀತಿಯ ಪ್ರಮೋಷನ್ಸ್ ಅಥವಾ ವಿದೇಶ ಪ್ರವಾಸ ಅಥವಾ ಯಾವುದೇ ಒಂದು ತಮ್ಮ ಕಾರ್ಯದ ನೆಲೆಯನ್ನು ವಿಸ್ತರಿಸಿಕೊಳ್ಳುವಂತಹ, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ತಮ್ಮ ಅನೇಕ ರೀತಿಯ ಭವಿಷ್ಯಗಳನ್ನು ಕಂಡುಕೊಳ್ಳಬಹುದಾದವರು, ಪ್ರಮೋಷನನ್ನು ಬಯಸಬಹುದಾದಂಥವರು, ಅಥವಾ ಈ ಮಿಲಿಟ್ರಿಯಲ್ಲಿ ತಮ್ಮದಾದಂಥ ಒಂದು ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಳ್ಳಬಹುದಾದಂಥ ಅವಕಾಶ ಬಯಸ್ತಾ ಇರುವವರು, ಅಥವಾ ಫಾರಿನ್ ಸರ್ವೀಸಸ್
ಅಂದರೆ ಈಗ IAS ಹೇಗಿದೆಯೋ ಹಾಗೆ IFS ಅಂದರೆ ಫಾರಿನ್ ಸರ್ವಿಸ್ನಲ್ಲಿ ನಾವು, ಯಾಕೆಂದರೆ ನಮಗೆ ನೋಡಿ, ನಾವು IAS ಏನಾಯಿತು, ನಾವು ದೇಶದಲ್ಲಿ ಇದ್ದು ಅಡ್ಮಿನಿಸ್ಟ್ರೇಷನ್ನಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು. ಆದರೆ ಫಾರಿನ್ ಸರ್ವಿಸ್ನಲ್ಲಿರುವಂಥವ್ರು ಹಾಗಲ್ಲ, ಹಲವು ದೇಶಗಳ ಅವರ ಸಂಚಾರದಿಂದ ಅಥವಾ ತಾವು ಅನೇಕ ದೇಶಗಳಲ್ಲಿ ಕೆಲಸ ಮಾಡುವುದರ ಮೂಲಕವಾಗಿ ಜಗತ್ತಿನ ಇಡೀ ಒಂದು ಗ್ಲೋಬಲ್ ಒಂದಿಷ್ಟು ವಿಸ್ತಾರವನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಹೊಂದಿಸಿಕೊಳ್ಳಬಹುದಾದಂತಹ ಅಮೋಘತೆಯನ್ನು ಇವರು ಪ್ರದರ್ಶಿಸ್ಕೊಳ್ಬೋದು. ಹಾಗಾಗಿ ಮೀನರಾಶಿಯವರಿಗೆ ಇವೆಲ್ಲವನ್ನು ಒದಗಿಸುವಂತೆ ಸಹಾಯ ಮಾಡುವಲ್ಲಿ ಬಹಳ ಧಾರಾಳಿಯಾಗಿ ನಿಂತ್ಕೊಳ್ಳುವವನು ಮಂಗಳನಾಗಿರ್ತಾನೆ. ಹಾಗಾಗಿ ಸೋಲಿದ್ದರೂ ಕೂಡ, ಯಾತನೆ ಇದ್ದರೂ ಕೂಡ, ಸ್ಟ್ರೆಸ್ ಇದ್ದರೂ ಕೂಡ ಮಂಗಳನಂತಹ ಒಂದು ಗ್ರಹ ಇವರ ಒಳಿತಿಗೆ ಬೇಕಾದಂತಹ ಒಂದು ಅಮೃತವನ್ನು ಕೊಡೋದ್ರಿಂದ ಹೆಚ್ಚು ಅರ್ಥಪೂರ್ಣವಾದ ನಿರೀಕ್ಷೆಯಲ್ಲಿ ಡ್ರೀಮ್ಸ್ ಇರದೆ ನಾವು ಏನನ್ನೂ ಸಾಧಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಕನಸುಗಳನ್ನು ಕಾಣಬೇಕಾದಂತಹ ಶಕ್ತಿಯನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಬರೀ ಕನಸು ಕಂಡರಾಗಲಿಲ್ಲ, ಹಗಲು ಕನಸಾಗಬಾರ್ದು, ತಿರುಕನ ಕನಸಾಗಬಾರ್ದು. ನಾವು ಆ ಕನಸನ್ನು ಸಾಧಿಸಬಲ್ಲೆವು ಅನ್ನುವಂಥ ಚೈತನ್ಯವನ್ನು, ತಾಳ್ಮೆಯನ್ನು ಕೂಡ ತೋರಿಸಬೇಕು. ಈ ತಾಳ್ಮೆಯನ್ನು ತೋರಿಸಿದಾಗ ಮಂಗಳ ವಿಶೇಷವಾಗಿ ಈ ಒಂದು ಮೀನರಾಶಿಯವರ ಒಂದು ಸಹಾಯಕ್ಕೆ ಬರ್ತಾನೆ. ಈ ಸಹಾಯ ಒಂದೇ ಒಂದು ಗ್ರಹದ ಸಹಾಯವಾದರೂ ಕೂಡ ಅದು ವಿಸ್ತೃತವಾದಂಥ ರೀತಿಯಲ್ಲಿ ಅನೇಕ ಗ್ರಹಗಳ ಸಹಾಯ ಒದಗಿ ಬಂತೇನೋ ಅನ್ನುವ ರೀತಿಯಲ್ಲಿ ಅದು ಕೋರೈಸುವಂಥ ಬೆಳಕಾಗಿ ನಿಲ್ಲುತ್ತೆ ಮತ್ತು ಗೆಲುವಿಗೆ ಬೇಕಾದಂಥ ಸಾಧನವಾಗುತ್ತೆ. ಹಾಗಾಗಿ ಗೆದ್ದು ಜೀವನದ ಸಾರ್ಥಕತೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಕನಸನ್ನು ಕಾಣುವಂಥದ್ದನ್ನು ಮೀನರಾಶಿಯವರು ಮಾಡಬೇಕು. ಕಷ್ಟಗಳ ಸರಮಾಲೆ ಇದೆ, ಕರಿ ಮೋಡಗಳಿದೆ, ಆದರೆ ಅದನ್ನು ಮೆತ್ತಗೆ ನಿವಾರಿಸಿಕೊಳ್ಳುವಂತಹ ಆ ಒಂದು ಮಂಗಳನ ರಕ್ಷೆಯೂ ಇರುವುದರಿಂದ ವಿಶ್ವಾವಸು ಸಂವತ್ಸರ ಮಂಗಳವನ್ನು ನಿರ್ಮಾಣ ಮಾಡಲಿ. ನಮಸ್ಕಾರ.